60 ಸೆಕೆಂಡಲ್ಲಿ ನಿಮಗೆ ಬಿಸ್ನೆಸ್ಸು, ಬ್ಯಾಂಕಿಂಗು ಎಲ್ಲ ಸೀರಿಯಸ್ ಇಶ್ಯೂಗಳ ಬಗ್ಗೆ ವಿತ್ ಫನ್ ಇನ್ಫಾರ್ಮೇಶನ್ ಕೊಡ್ತಾರೆ. ಫಂಡಾ ಗರ್ಲ್ ಸ್ವಾತಿ ಕುಲಕರ್ಣಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಚಿಕ್ಕ ವಯಸ್ಸಿಂದಾನು ನಾನು ಅಪ್ಪನ ಜೊತೆ ಸೂಪರ್ ಮಾರ್ಕೆಟಿಗೆಲ್ಲ ಹೋದಾಗ ಸೀಕ್ರೆಟ್ ಆಗಿ ಒಂದು ನನ್ನ ICSE 10th ಸ್ಟ್ಯಾಂಡರ್ಡ್ ಗೈಡ್ಸ್ ಎಲ್ಲ ನನ್ನ ಟ್ರೈಪಾಡ್ ಆಗಿತ್ತು. ಅಮ್ಮನ ದುಪ್ಪಟಾನೆ ನಾನು ಗ್ರೀನ್ ಸ್ಕ್ರೀನ್ ಆಗಿತ್ತು. ಮೈಕೆಲ್ಲ ಏನೂ ಇಲ್ಲ, ಅಪ್ಪನ ಫೋನ್ ಆಂಡ್ರಾಯ್ಡ್ ಫೋನಲ್ಲಿ ಸ್ಟಾರ್ಟ್ ಮಾಡಿದ್ದು. ಇನ್ವೆಸ್ಟ್ ಮಾಡ್ತಾ ಇರೋವಂಥ ಇಂಡಸ್ಟ್ರೀಸೇ ಬೇರೆ ಆಗಿದೆ. ಐ ಥಿಂಕ್ ನಾವು ದೇ ಆರ್ ಫೋಕಸಿಂಗ್ ಮೋರ್ ಆನ್ ಟು ದ ನ್ಯೂ ಏಜ್ ಇಂಡಸ್ಟ್ರೀಸ್. ಲೈಕ್ ತಲೆ ಮೇಲಿಂದ ಹಾರು ಹೋಗೋ ಆಗಿದ್ರೆ ಡೈರೆಕ್ಟಾಗಿ ಸ್ಕ್ರೋಲ್ ಹಿಂಗೆ ಆಗುತ್ತೆ 1 ಸೆಕೆಂಡಲ್ಲೇ. ನಾನೇನು ಮಾಡ್ತೀನಿ ಅಂದರೆ ಲೈಕ್ ಹುಕ್ಕಲ್ಲಿ ಏನೋ ಬೇರೆ ಮಾತಾಡೋಣ, ಆಮೇಲೆ ಕಂಟೆಂಟೇ ಬೇರೆ ಇರೋಣ. ಇವತ್ತು ಒಂದೇ ದಿವಸದಲ್ಲಿ ನಾನು 3 ವಿಡಿಯೋ ಹಾಕ್ತೀನಿ, ನಾನು 4 ವಾರ ನಾನು ಬರೋದೇ ಇಲ್ಲ. ಅದು ಕನ್ಸಿಸ್ಟೆನ್ಸಿ ಪ್ಯಾಟರ್ನ್ ಬ್ರೇಕ್ ಆಯ್ತಲ್ಲಿ. ಐ ಮೀನ್ ನಾನು ನಿಜ ಹೇಳ, ನನಗೆ ಇದ್ರ ಮೇಲೆ ನಂಬಿಕೆನೇ ಇಲ್ಲ. ಇದು ಒಂಥರ ಗ್ಯಾಮ್ಲಿಂಗ್ ಗೇಮ್ ಇದ್ದಂಗೆ. ಯಾವಾಗ ನಿಮ್ಮ ಪರ್ಸ್ನಲ್ ಅಕೌಂಟ್ ನೀವು ಪ್ರೊಫೆಷ್ನಲ್ ಅಕೌಂಟ್ ಬೇರೆ ಇದ್ರೆ ಒಳ್ಳೇದು ಅಂತ. ಬಟ್ at the end of the day social media is a little scary game. ನೀನು RCB ಫ್ಯಾನ, ನೀನು ಇದು ಡ್ಯಾಶ್ ಡ್ಯಾಶ್ ಡ್ಯಾಶ್. If you have responsibilities, you know, ಅಂತ ಟೈಮಲ್ಲಿ I don't think you should risk here in content creation. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಇವತ್ತು ನನ್ನಲ್ಲೊಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ. ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಸ್ಕ್ರಾಲ್ ಮಾಡ್ತಾ ಇರ್ತೀವಿ, ಕಾಂಟೆಂಟ್ಸ್ ನೋಡ್ತಾ ಇರ್ತೀವಿ, ಎಲ್ಲವೂ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ, ಫನ್ ಇರುತ್ತೆ. ಕೆಲವರು ರೀಲ್ಸಲ್ಲಿ ಡ್ಯಾನ್ಸ್ ಮಾಡ್ತಾರೆ, ಕೆಲವರು ಹಾಡು ಹೇಳ್ತಾರೆ, ಇವೆಲ್ಲ ನಾವು ನೋಡ್ತಾನೆ ಇರ್ತೀವಿ. ಅದರಲ್ಲೂ ಮುಖ್ಯವಾಗಿ ಹೆಣ್ಮಕ್ಳು ಅಂತ ಬಂದಾಗ ಹೆಣ್ಮಕ್ಳು ಮಾಡೋದೇ ಇದು ಅಂತ ಆಲ್ರೆಡಿ ಒಂದು ಶರ ಬರೆದುಬಿಟ್ಟಿರ್ತಾರೆ. ಆದರೆ ನಾನು ಒಂದು ಹುಡುಗಿಯ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾ ಇರ್ಬೇಕಾದ್ರೆ, ವೆರಿ ಯಂಗ್ ಗರ್ಲ್, ನಾನು ಅದಕ್ಕೆ ಹುಡುಗಿ ಅಂತ ಹೇಳ್ತಾ ಇದ್ದೀನಿ, ವೆರಿ ಯಂಗ್ ಗರ್ಲ್. ಆದರೆ ಅವರು ಕೊಡೋ ಟಾಪಿಕ್ ಇದೆಯಲ್ಲ, ಕಾಂಟೆಂಟ್ಸ್ ಇದೆಯಲ್ಲ, ಯಪ್ಪ ಅನಿಸುತ್ತೆ. ವೆರಿ ಕ್ರಿಸ್ಪ್. ನೀವು ಗಂಟೆಗಟ್ಟಲೆ ನೋಡಬೇಕು ಅಂತಿಲ್ಲ ಅವರ ಕಾಂಟೆಂಟ್ಸನ್ನು. ಒಂದು 30ರಿಂದ 60 ಸೆಕೆಂಡಲ್ಲಿ ನಿಮಗೆ ಬಿಸ್ನೆಸ್ಸು, ಬ್ಯಾಂಕಿಂಗು ಎಲ್ಲ ಸೀರಿಯಸ್ ಇಶ್ಯೂಗಳ ಬಗ್ಗೆ ವಿತ್ ಫನ್ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಫಂಡಾ ಗರ್ಲ್ ಸ್ವಾತಿ ಕುಲಕರ್ಣಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಸ್ವಾತಿ ನಮಸ್ಕಾರ, ವೆಲ್ಕಮ್ ಟು ದ ಶೋ. ಹೌ ಯು? ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಂಗೆ ಫುಲ್ ಫನ್ ಅನ್ನಿಸ್ತಿದೆ ಇವತ್ತು, ಯಾಕಂದರೆ ಫಂಡಾ ಗರ್ಲ್ನ ನಾನು ಮೀಟ್ ಮಾಡ್ತಾ ಇದ್ದೀನಿ. ಹೆಸರು ಸೂಪರ್ಬ್ ಆಗಿದೆ. ಕಾಂಟೆಂಟ್ ಅದೇ ನಾನು ಹೇಳ್ತಾ ಇದ್ನಲ್ಲ, ಇವಾಗ ಕಾಂಟೆಂಟ್ ಕ್ರಿಯೇಷನ್ ಅಂತ ಹೇಳಿದ್ರೆ ಅದರಲ್ಲೂ ಸ್ಪೆಷಲಾಗಿ ಹೆಣ್ಮಕ್ಳ ಬಗ್ಗೆ ಬಹಳ ಪ್ರಿಜುಡೈಸ್ಡ್ ಸ್ಟೇಟ್ಮೆಂಟ್ಸ್ ಇರ್ತಾ ಇರುತ್ತೆ. ಯಾವಾಗಲೂ ಒಂದು ಜಡ್ಜ್ಮೆಂಟಲ್ ಸ್ಟೇಟ್ಮೆಂಟ್ ಇರುತ್ತೆ. ಅಯ್ಯೋ ಹುಡುಗಿರು ಮಾಡೋದೇ ಇಂಥ ಕಾಂಟೆಂಟ್ಸು, ಹುಡುಗಿರು ಸೀರಿಯಸ್ ಟಾಪಿಕ್ ಗೊತ್ತಾಗಲ್ಲ, ಹುಡುಗಿರ್ಗೆ ಅರ್ಥ ಆಗಲ್ಲ ಅಂತ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಹುಡುಗಿರ್ಗೆ ಅರ್ಥ ಆಗಲ್ಲ ಅಲ್ಲ, ಹುಡುಗಿರು ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳ್ತಾ ಇರ್ತೀನಿ. ಸೊ ನಿಮ್ಮ ಪ್ರೊಫೈಲ್ ನೋಡಿದಾಗ ಇಟ್ ವಾಸ್ ಲೈಕ್ ರಿಯಲಿ ಗುಡ್. 60 ಸೆಕೆಂಡಲ್ಲಿ ಒಂದು ಕಾಂಟೆಂಟ್ ಅರ್ಥ ಮಾಡಿಸ್ಬಿಡಬಹುದು, ಒಂದು ಸಬ್ಜೆಕ್ಟ್ ಅರ್ಥ ಮಾಡಿಸ್ಬಿಡಬಹುದು ಅನ್ನೋದು ನೀವು ತಿಳಿಸ್ಕೊಟ್ರಿ. ಸೊ ಹೌಸ್ ಲೈಫ್ ಹೇಗಿದೆ? ಚೆನ್ನಾಗಿದೆ, ಚೆನ್ನಾಗಿ ನಡೀತಾ ಇದೆ. ಎಸ್ಪೆಷಲಿ ಫಂಡಾ ಹುಡುಗಿ ಸ್ಟಾರ್ಟ್ ಆದಮೇಲೆ ಅಂತೂ ಜೀವನನೇ ಬೇರೆ ದಿಕ್ಕಿನಲ್ಲಿ ಹೋಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ ಅದ್ರ ಬೆಳವಣಿಗೆ ನೋಡಿ. ಆಮೇಲೆ ಈಗಲೇ ಹೇಳ್ಬಿಡ್ತಾ ಇದ್ದೀನಿ, ನಮ್ಮ ಪಾಡ್ಕಾಸ್ಟಿಗೆ, ಬೆಂಗಳೂರು ಬಸ್ ಪಾಡ್ಕಾಸ್ಟಿಗೆ ಬಂದಿರೋ ಯಂಗೆಸ್ಟ್ ಗೆಸ್ಟ್ ನೀವು. ಓ ಹೌದಾ? ಹೌದು. ಮೈ ಗಾಡ್, ಓಕೆ, ಐ ಫೀಲ್ ರಿಯಲಿ ಪ್ರಿವಿಲೇಜ್ ನೌ. 21 ಇಯರ್ಸ್ ನಿಮ್ಮದು. ಎಸ್. ನಿಮಗೆ ಎಷ್ಟು ವರ್ಷ ಆಯಿತು ಇವಾಗ ಕಾಂಟೆಂಟ್ ಕ್ರಿಯೇಷನ್ ಶುರು ಮಾಡಿ? 3-4 ಇಯರ್ಸ್ ಆಯಿತು. 3-4 ಇಯರ್ಸ್ ಅಂದರೆ ನಿಮ್ಗೊಂದು 17 ವರ್ಷ ಇದ್ದಾಗ, 17-18 ವರ್ಷಕ್ಕೆ ಸ್ಟಾರ್ಟ್ ಮಾಡಿದ್ದು. ಹೆಂಗೆ ನಾವು ಈ 17-18 ವರ್ಷದಲ್ಲಿ ನಮಗೆ ಇದ್ದಿದ್ದೆ ಗ್ರ್ಯಾಜುಯೇಷನಲ್ಲಿ ಯಾವ ಸಬ್ಜೆಕ್ಟ್ ತೊಗೋಬೇಕು, ಅದರದ್ದು ಏನು ಓದಬೇಕು, ಮನೇಲಿ ಅಪ್ಪ ಅಮ್ಮ ಬೈಸ್ಕೊಳ್ಳೋದೇ ಇರೋಂಗೆ ಹೆಂಗಿರಬೇಕು, ಮಾರ್ಕ್ಸ್ ಎಷ್ಟು ತಗೋಬೇಕು, ಸೆಮಿಸ್ಟರಲ್ಲಿ ಹೆಂಗಿರಬೇಕು, ಅದರ್ ದ್ಯಾನ್ ದಟ್ ಕಲ್ಚರಲ್ ಆ್ಯಕ್ಟಿವಿಟೀಸ್. ಸೀರಿಯಸ್ ಬಿಸ್ನೆಸ್ ಥಾಟ್ಸ್ ಯಾವುದು ನಮ್ಮ ಕಾಲದಲ್ಲಿ ಬಂದಿರಲಿಲ್ಲ, ಅಥವಾ ನಾವು ಯೋಚನೆ ಮಾಡಿರಲಿಲ್ಲ. ತುಂಬ ಜನ ಕನಸಿನ ಹಿಂದೆ ಹೋದವರೆಲ್ಲ ತುಂಬ ಬೇಗ ಅರ್ಲಿ ಏಜಸ್ಸಲ್ಲೇ ಶುರು ಮಾಡಿದ್ದಾರೆ. ನಮಗೆಲ್ಲ ಇದ್ದಿದ್ದು ಅದೊಂದು ಒಂದು ಸರ್ಕಲ್ ಅಷ್ಟೇ. ಸೊ 17-18 ವರ್ಷದಲ್ಲೇ ಯು ಹ್ಯಾಡ್ ಅ ವಿಷನ್, ಯು ಸ್ಟಾರ್ಟೆಡ್. 4 ವರ್ಷ ಆಗಿದೆ ಇವಾಗ. ಹೆಂಗೆ ಶುರು ಆಯ್ತಿದು? ಸೊ ಐ ಮೀನ್ ಹೆಂಗೆ ಶುರು ಆಯಿತು ಅಂದರೆ, ಚಿಕ್ಕ ವಯಸ್ಸಿಂದಾನು ನಾನು ಅಪ್ಪನ ಜೊತೆ ಸೂಪರ್ ಮಾರ್ಕೆಟಿಗೆಲ್ಲ ಹೋದಾಗ ಇನ್ಸ್ಟೆಡ್ ಆಫ್ ಫೈಟಿಂಗ್ ಫಾರ್ ಲೈಕ್ ಇವತ್ತು ಚಿಪ್ಸ್ ತೊಗೊಳ, ಚಾಕ್ಲೇಟ್ ತೊಗೊಳ ಅಂತ ಈ ಥರ ಜಗಳಾಡ್ತಿರ್ಬೇಕಾದ್ರೆ ನಮ್ಮಪ್ಪ ಸೀಕ್ರೆಟಾಗಿ ಒಂದು ಕನ್ಸ್ಯೂಮರ್ ಸೈಕಾಲಜಿ ಆ ವಯಸ್ಸಿನಲ್ಲಿ ಅರ್ಥ ಮಾಡಿಸೋ ಥರ ಹೇಳ್ತಾ ಇದ್ರು. ಏನು ಮಾಡ್ತಿದ್ದಾರೆ ಅಂದರೆ ಅಪ್ಪ MBA ಪ್ರೊಫೆಸರ್ ಆಗಿದ್ದಾರೆ. ಸೊ ಅವರಿಗೆ ಮೊದಲಿಂದಾನು ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಜಾಸ್ತಿ. ನಾನು ಸ್ವಲ್ಪ ಬಿಸ್ನೆಸ್ ಒಳಗಡೆ ಹೋಗಲಿ ಅಂತ ಅವ್ರಿಗೂ ಆಸೆ ಇದ್ದಿದ್ದರಿಂದ ಅವರು buy one get one free ಬೆಟರ, 50% ಆಫ್ ಬೆಟರ, ಈ ಥರ ಚಿಕ್ಕ ಚಿಕ್ಕ ಪ್ರಶ್ನೆನ ಕೇಳಿ ನನ್ನ ಕ್ಯೂರಿಯಾಸಿಟಿನ
ಜಾಸ್ತಿ ಮಾಡಿದ್ರು. ಆ್ಯಂಡ್ ಅವರು ಸ್ಟಾಕ್ ಮಾರ್ಕೆಟ್ ಎಲ್ಲ ಆಸಕ್ತಿ ಜಾಸ್ತಿ ಅವರಿಗೆ. ಸೊ ಮನೆಯಲ್ಲಿ ಕಂಟಿನ್ಯೂಸ್ ಆಗಿ ಬಿಸ್ನೆಸ್ ಜರ್ನಲಿಸಮ್ ಚಾನಲ್ಸ್ ಎಲ್ಲ ನಡೀತಾ ಇತ್ತು. ಆ್ಯಂಡ್ ಇಫ್ ಯು ಯು ವೋಂಟ್ ಬಿಲೀವ್, ಬಟ್ ವೆನ್ ಐ ವಾಸ್ 13 or 14 ನನಗೆ ಆ್ಯಕ್ಚುಲಿ ಜರ್ನಲಿಸ್ಟ್ ಆಗಬೇಕಂತ ಇತ್ತು ನಿಮ್ಮ ಥರ. ಸೊ ಜಸ್ಟ್ ಮಿಸ್ ಆಯ್ತಲ್ಲ ಹಾಗಾದ್ರೆ. ಆಮೇಲೆ ಈ ಸೆಕೆಂಡ್ ಲಾಕ್ಡೌನ್ ಆಯಿತು. ಸೆಕೆಂಡ್ ಲಾಕ್ಡೌನ್ ಆಗೋ ಸಮಯದಲ್ಲಿ ನನ್ನ 10th ICC ಬೋರ್ಡ್ ಎಕ್ಸಾಮ್ನ ನಾನು ಕೊಡ್ತಾ ಇದ್ದೆ. ಅವಾಗ ಮನೇಲಿ ಆ್ಯಕ್ಚುಲಿ ನನಗೆ ಇದನ್ನು ಮಾಡಿದರು, ಎನ್ಕರೇಜ್ ಮಾಡಿದರು ದಟ್ ನಿಂಗೆ ಹೆಂಗೂ ಪಬ್ಲಿಕ್ ಸ್ಪೀಕಿಂಗ್ ಅಂದರೆ ಇಷ್ಟ, ಆ್ಯಂಡ್ ವೈ ಡೋಂಟ್ ಯು ಸ್ಟಾರ್ಟ್ ಕಾಂಟೆಂಟ್ ಕ್ರಿಯೇಷನ್ ಅಂತ ಅವರೇ ನನಗೆ ಆ್ಯಕ್ಚುಲಿ ಇನ್ಸಿಸ್ಟ್ ಮಾಡಿದ್ದು. ಓ ಮೈ ಗಾಡ್, ನಂಗೆ ಖುಷಿ ಆಗ್ತಿದೆ. ಯಾಕೆಂದರೆ ಅಪ್ಪ ಅಮ್ಮ ಅಟ್ ಯೋರ್ ಏಜ್ ಪ್ರೀ ಕೊರೋನಾ ತಂದೆ ತಾಯಿ ಮೈಂಡ್ಸೆಟ್ ಸೋಷಿಯಲ್ ಮೀಡಿಯಾ ಬಗ್ಗೆ ತುಂಬ ನೆಗೆಟಿವ್ಸ್ ಇತ್ತು. ಅದರಲ್ಲೇನು ಸುಮ್ಮನೆ ಏನೇನೋ ಮಾಡ್ಕೊಂಡು ಕೂತ್ಕೋತಾರೆ, ಅದ್ರ ಯೂಸ್ ಇಲ್ಲ ಅನ್ನೋ ಟೈಮಲ್ಲಿ ನಿಮ್ಮ ತಂದೆ ತಾಯಿ ಕಾಂಟೆಂಟ್ ಕ್ರಿಯೇಟ್ ಮಾಡು ಅಂತ ಹೇಳಿದ್ರು. ಹೌದೌದು. ನಮ್ಮಮ್ಮ ಆ್ಯಕ್ಚುಲಿ ಕಮ್ಯುನಿಕೇಷನಲ್ಲಿ ತುಂಬ ಸ್ಟ್ರಾಂಗ್ ಇದ್ದಾರೆ. ಅಮ್ಮ ಏನು ಮಾಡ್ತಿದ್ದಾರೆ? ಅಮ್ಮ ಇಂಗ್ಲೀಷ್ ಪ್ರೊಫೆಸರ್. ಓ ಲವ್ಲಿ. ಎಸ್. ಆ್ಯಂಡ್ ಅಪ್ಪಂಗೆ ಬಿಸ್ನೆಸ್ಸಲ್ಲಿ ಆಸಕ್ತಿ ಇತ್ತು. ಸೊ ಅವರಿಬ್ರದ್ದು ಒಂದೊಂದು ಗುಣ ಬಂತು. ಅಲ್ಲೇ ಹೋಗಿ ಲೆಟ್ ಮಿ ಸ್ಟಾರ್ಟ್ ವಿತ್ ಬಿಸ್ನೆಸ್ ಇನ್ ಕಾಂಟೆಂಟ್ ಕ್ರಿಯೇಷನ್ ಅಂತ. ಸೊ ಹಾಗೆ ಶುರು ಆಗಿತ್ತು. ನನ್ನ ICSE 10th ಸ್ಟ್ಯಾಂಡರ್ಡ್ ಗೈಡ್ಸ್ ಎಲ್ಲ ನನ್ನ ಟ್ರೈಪಾಡ್ ಆಗಿತ್ತು. ಅಮ್ಮಂದು ಪಟಾನೆ ನನ್ನ ಗ್ರೀನ್ ಸ್ಕ್ರೀನ್ ಆಗಿತ್ತು. ಮೈಕೆಲ್ಲ ಏನೂ ಇಲ್ಲ, ಅಪ್ಪನ ಫೋನ್ ಆ್ಯಂಡ್ರಾಯ್ಡ್ ಫೋನಲ್ಲಿ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಅವಾಗ ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲಿ ಫಂಡ ಹುಡುಗಿ ಇಲ್ಲಿವರೆಗೂ ಬೆಳೆಯುತ್ತೆ ಅಂತ. ಆಸಕ್ತಿಯಿಂದ ಶುರು ಆಗಿತ್ತು, ಕ್ಯೂರಿಯಾಸಿಟಿ ದಟ್ ನಾನು ಏನೇ ನಮ್ಮ ಅಪ್ಪನಿಂದ ಕಲಿತಾ ಇದ್ದೀನಿ, ನ್ಯೂಸ್ ಪೇಪರಲ್ಲಿ ಓದ್ತಾ ಇದ್ದೀನಿ, ನ್ಯೂಸಲ್ಲಿ ಓದ್ತಾ ಇದ್ದೀನಿ, ವೈ ನಾಟ್ ಕನ್ವೆ ಇಟ್ ಅಂತ. ಸೊ ಹಾಗೆ ಶುರು ಆಗಿದ್ದು. ಇಟ್ ಈಸ್ ಅ ವೆರಿ ಗುಡ್ ಗ್ರೋಯಿಂಗ್ ಪೇಜ್ ನಾವು. ಲವ್ಲಿ. ಫಂಡ ಹುಡುಗಿ ಈ ಹೆಸರು ಹೆಂಗೆ ಸಜೆಸ್ಟ್ ಮಾಡಿದ್ಯಾರು? ನಿಮಗೆ ಹೊಳಿತಾ? ಅಯ್ಯೋ, ಹೆಸರು ಹುಡ್ಕೋದ್ರಲ್ಲ ಆ್ಯಕ್ಚುಲಿ ತುಂಬ ಹೊತ್ತು ಹೋಗಿದ್ದು. ನಂದು ಎನರ್ಜಿ ಎಲ್ಲ ಅದರಲ್ಲಿ ನಾನು ಆ್ಯಕ್ಚುಲಿ ಇನ್ವೆಸ್ಟ್ ಮಾಡಿದ್ದು. ನಾನು ಅಂದ್ಕೊಂಡೆ ನಾನಿಲ್ಲಿ ಬೇಸಿಕ್ಸ್ ಆಫ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಫಂಡಮೆಂಟಲ್ಸ್ ಅಂತ ಆ ಒಂದು ಇದರಲ್ಲಿ ಹೋಗೋಣ ಅಂತ. ಫಂಡಮೆಂಟಲ್ಸ್ ತುಂಬ ದೊಡ್ಡದಾಯ್ತಲ್ಲ. ಸೊ ಎಲ್ಲರೂ ವಾಟ್ ಇಸ್ ದ ಫಂಡ ಬಿಹೈಂಡ್ ಬಿಸ್ನೆಸ್ ಆ ಥರ ಮಾತಾಡೋದೆಲ್ಲ ಕೇಳಿದೆ ನ್ಯೂಸ್ ಆರ್ಟಿಕಲ್ಸಲ್ಲೆಲ್ಲ. ಸೊ ಹಾಗೆ ಫಂಡ ಅಂತ ತೊಗೊಳ್ಳೋಣ. ಸೊ ಯಾವ ಹುಡುಗಿ ಬೇಸಿಕ್ ಫಂಡ ಹೇಳ್ಕೊಡ್ತಾಳೆ ಅವಳೇ ಫಂಡ ಹುಡುಗಿ ಅಂತ ಶುರುವಾಗಿದ್ದು ಫಂಡ ಹುಡುಗಿ. ಓಕೆ. ಡು ಯು ರಿಮೆಂಬರ್ ಮೊದಲನೇ ಕಾಂಟೆಂಟ್ ಏನಿತ್ತು ಅಂತ? ನಾನು ಪಾರ್ಲೇಜಿ ಮೇಲೆ ವಿಡಿಯೋ ಮಾಡಿದ್ದೆ. ಪಾರ್ಲೇಜಿ ಮೇಲೆ ವಿಡಿಯೋ. ಓ ಲವ್ಲಿ. ಯಾಕಂದರೆ ಸೆಕೆಂಡ್ ಲಾಕ್ಡೌನ್ ಟೈಮಲ್ಲಿ ಪಾರ್ಲೇಜಿ ಬಿಸ್ಕೆಟ್ ಆ್ಯಕ್ಚುಲಿ ಕ್ರಾಸ್ ಆಗಿತ್ತು. ಬಿಕಾಸ್ ಎಲ್ಲರೂ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು ಆ್ಯಸ್ ಪಾರ್ಟ್ ಆಫ್ ದ ರಿಲೀಫ್ ಕಿಟ್ಟಲ್ಲಿ. ಸೊ ಅದರಿಂದ ಅವರ ಸೇಲ್ಸ್ ತುಂಬ ಜಾಸ್ತಿ ಆಗಿತ್ತು. ಗ್ಲೋಬಲಿ ಲಾರ್ಜೆಸ್ಟ್ ಸೆಲ್ಲಿಂಗ್ ಬಿಸ್ಕೆಟ್ ಏನೋ ಆಗಿತ್ತು. ಸೊ ಅದ್ರ ಮೇಲೆ ಒಂದು ವಿಡಿಯೋ ಮಾಡಿದ್ದೆ. ಆ್ಯಂಡ್ ದ್ಯಾಟ್ ವಾಸ್ ಮೈ ಫಸ್ಟ್ ವಿಡಿಯೋ, ಐ ರಿಮೆಂಬರ್. ಲವ್ಲಿ. ಪಾರ್ಲೇಜಿ ಐ ಥಿಂಕ್ ಎಲ್ರಿಗೂ ಒಂದು ದೊಡ್ಡ ಮೆಮೊರಿ ಇದೆ ಅದ್ರ ಬಗ್ಗೆ. ಅಪ್ಪ ಅಮ್ಮಂಗೆ ರಿಯಾಕ್ಷನ್ ಹೇಗಿತ್ತು ಫಸ್ಟ್ ವಿಡಿಯೋ? ಏನೇನು ಅಪ್ಪ ಅಮ್ಮನಿಂದ ಏನೇನು ಇನ್ಪುಟ್ಸ್ ಬಂದಿತ್ತು ಆ ಟೈಮಲ್ಲಿ? ಆ್ಯಕ್ಚುಲಿ ಅವ್ರೇನೂ ಇನ್ಪುಟ್ಸ್ ಆ ಥರ ಜಾಸ್ತಿ ಕೊಟ್ಟಿಲ್ಲ. ಬಿಕಾಸ್ ಎಲ್ಲರಿಗೂ ಇದು ಹೊಸದೇ ಇತ್ತು. ನನಗೂ ಅದಕ್ಕಿಂತ ಮೊದಲು ಸೋಷಿಯಲ್ ಮೀಡಿಯಾ ಅಕೌಂಟ್ ಅಂತ ಇರಲಿಲ್ಲ, ವೇರ್ ಐ ವಾಸ್ ಆ್ಯಕ್ಟಿವ್ ಅಂತ. ಸೊ ಇಟ್ ವಾಸ್ ಅ ವೆರಿ ನ್ಯೂ ಥಿಂಗ್. ಎಡಿಟಿಂಗ್ ಅಂದರೆ ಏನೂ ಗೊತ್ತಿರಲಿಲ್ಲ, ಅಥವಾ ಹೇಗೆ ಕ್ಯಾಮ್ರಾ ಆ್ಯಂಗಲ್ ಎಲ್ಲ ಸೆಟ್ ಮಾಡೋದು ಏನೂ ಐಡಿಯಾ ಇರಲಿಲ್ಲ. ಸೊ ಅದರಿಂದ ದೇ ವರ್ ಜಸ್ಟ್ ಸೇಯಿಂಗ್ ಗೋ ಫಾರ್ ಇಟ್. ಏನು ಮಾಡ್ತೀಯ ಮಾತಾಡು, ಏನು ತಲೆಯಲ್ಲಿ ಬಂದಿದೆ ಮಾತಾಡು, ಜಸ್ಟ್ ಮೇಕ್ ಶ್ಯೂರ್ ದಟ್ ಇಟ್ ಇಸ್ ನಾಟ್ ಕಾಂಟ್ರವರ್ಷಿಯಲ್. ಅಷ್ಟೇ ಅವ್ರದ್ದು ಒಂದೇ ಸಜೆಷನ್. ಕಾಂಟ್ರವರ್ಷಿಯಲ್ ಒಂದು ಇರಬಾರ್ದು ಅಷ್ಟೇ. ಸೆಲೆಕ್ಟಿಂಗ್ ಆಫ್ ಸಬ್ಜೆಕ್ಟ್ ತುಂಬ ಡಿಫಿಕಲ್ಟ್ ಇರುತ್ತೆ. ಕಾಂಟ್ರವರ್ಸಿ ಅಂತ ಮಾತಾಡಿದ್ರೆ ಅದಕ್ಕೆ ಹೇಳ್ತಾ ಇದ್ದೀನಿ. ಅದೇನಾಗುತ್ತೆ ಅಂದರೆ ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಎವ್ರಿ ಥಿಂಗ್ ಇಸ್ ಕಾಂಟ್ರವರ್ಷಿಯಲ್. ನೀವು ಒಳ್ಳೇದು ಹೇಳಿದ್ರು ಕಾಂಟ್ರವರ್ಸಿ ಆಗುತ್ತೆ, ಕೆಟ್ಟದ್ದು ಹೇಳಿದ್ರು ಕಾಂಟ್ರವರ್ಸಿ ಆಗುತ್ತೆ. ಹೌ ಯು ಚೂಸ್ ಸಬ್ಜೆಕ್ಟ್ಗಳ ಆಯ್ಕೆ ಹೇಗೆ ನಿಮ್ಮದು? ಸೊ ನಾನು ಯೂಶ್ವಲಿ ಮಾಡೋದು ಬಿಸ್ನೆಸ್ ಕೇಸ್ ಸ್ಟಡೀಸ್ ಅಥವಾ ಬೇಸಿಕ್ ಫೈನಾನ್ಸ್. ಲೈಕ್ ನಾನು ಐ ಡೋಂಟ್ ಗೋ ಇನ್ ಟು ಡೀಪರ್ ಫೈನಾನ್ಸ್ ಬಿಕಾಸ್ ಐ ಫೀಲ್ ಐ ನೀಡ್ ಟು ಹ್ಯಾವ್ ಮೋರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಲರ್ನಿಂಗ್, ನಾನೇ ಬೇರೆಯವರಿಗೆ ಹೇಳ್ಕೊಡ್ಬೇಕಂತ ಅಂದರೆ. ಸೊ ಅದರಿಂದ ನಾನು ಬ್ರ್ಯಾಂಡ್ ಕೇಸ್ ಸ್ಟಡೀಸ್ ಎಲ್ಲ ಜಾಸ್ತಿ ಕವರ್ ಮಾಡ್ತೀನಿ. ನನಗೆ ಪರ್ಸ್ನಲ್ಲಾಗಿ ಯಾವ ಕಾಂಟೆಂಟ್ ನನಗೆ ಇಷ್ಟ ಆಗುತ್ತೆ, ಓಕೆ ನನಗೆ ಕೇಸ್ ಸ್ಟಡಿ ತುಂಬ ಇಷ್ಟ ಆಯಿತಾ, ನನಗೆ ಅದು ಹಿಡಿಸ್ತು ಅಂದರೆ ಐ ಲೈಕ್ ಓಕೆ ಇದು ತುಂಬ ಇಂಟ್ರೆಸ್ಟಿಂಗ್ ಇದೆ. ಇವಾಗ ಅಸ್ಪೈರಿಂಗ್ ಆಂಟ್ರಪ್ರಿನ್ಯೂರ್ಸ್ ಅಥವಾ ಸ್ಟೂಡೆಂಟ್ಸ್ ಆರ್ ಎನಿಬಡಿ ಹೂಸ್ ಇನ್ ದಿಸ್ ಫೀಲ್ಡ್ ಇಷ್ಟ ಆಗಬಹುದು ಅಂತ ಆ ಒಂದು ದಟ್ ಇಸ್ ಮೈ ಫಸ್ಟ್ ಕ್ರೈಟೀರಿಯಾ. ಆ್ಯಂಡ್ ಸೆಕೆಂಡ್ ಥಿಂಗ್ ನನಗೆ ಗೊತ್ತು ದ್ಯಾಟ್ ಸೋಷಿಯಲ್ ಮೀಡಿಯಲ್ಲಿ ಬರೋದು ಯೂಶ್ವಲಿ ಜನ ರಿಲ್ಯಾಕ್ಸ್ ಆಗಲಿಕ್ಕೆ. ಸೊ ಅಂಥ ಟೈಮಲ್ಲಿ ಜಾಸ್ತಿ ಫನ್ ಕಾಂಟೆಂಟ್ ಅಥವಾ ರಿಲ್ಯಾಕ್ಸಿಂಗ್ ಕಾಂಟೆಂಟ್ನ ಜನ ಪ್ರಿಫರ್ ಮಾಡ್ತಾರೆ. ಆ್ಯಂಡ್ ನಾನು ನೆಕ್ಸ್ಟ್ ನನ್ನ ಪಾಯಿಂಟಲ್ಲಿ ಏನು ಇಟ್ಕೊಳ್ಬೇಕಂದ್ರೆ ನಾನು ಏನು ಮಾಡ್ತಾ ಇದ್ದೇನೆ ಕಾಂಟೆಂಟ್ ಇಟ್ ಶುಡ್ ನಾಟ್ ಬಿ ಟೂ ಹೆವಿ. ತಲೆ ಮೇಲಿಂದ ಹಾರು ಹೋಗೋ ಆಗಿದ್ರೆ ಡೈರೆಕ್ಟಾಗಿ ಸ್ಕ್ರೋಲ್ ಹಿಂಗೆ ಆಗುತ್ತೆ 1 ಸೆಕೆಂಡಲ್ಲೇ. ಸೊ ಅದರಿಂದ ಎಷ್ಟು ಸಿಂಪಲ್ ಆಗಿ ಬ್ರೇಕ್ ಡೌನ್ ಮಾಡಲಿಕ್ಕಾಗತ್ತೆ. ಅದು ನಾನೇನು ಮಾಡ್ತೀನಿ ಅಂದರೆ ಲೈಕ್ ಓಕೆ ಇದನ್ನು ನನ್ನ ತಂಗಿ ಅಥವಾ ತಮ್ಮನಿಗೆ ಒಂದು ಹೂ ಇಸ್ 12 or 13 ಎಕ್ಸ್ಪ್ಲೇನ್ ಮಾಡೋದಿತ್ತಂದರೆ ಹೇಗೆ ಮಾಡ್ತಾ ಇದೆ ಸಿಂಪಲ್ ವರ್ಡ್ಸಲ್ಲಿ. ಸೊ ಈ ಥರ ಬ್ರೇಕ್ ಡೌನ್ ಮಾಡಿ ಐ ಟ್ರೈ ಟು ಪಿಕ್ ದ ಟಾಪಿಕ್ ಆ್ಯಂಡ್ ಪುಟ್ ಔಟ್.
ಅದಷ್ಟು ಸುಲಭನಾ ಅಂತ. ವೈ ಆಮ್ ಸೇಯಿಂಗ್ ಇಸ್, ನನಗೆ ಸೋಷಿಯಲ್ ಮೀಡಿಯಾಗೆ ಎಕ್ಸ್ಪೋಸ್ ಆಗೋದಕ್ಕೆ ಲಾಡ್ ಆಫ್ ನಂದೇ ಕೆಲವೊಂದೆಲ್ಲ ವಿಷಯಗಳು ತಲೆಯಲ್ಲಿ ಓಡ್ತಿತ್ತು. ಬೇಕಾ ಬೇಡವಾ, ಯಾವ ಸಬ್ಜೆಕ್ಟ್, ಹೇಗೆ, ಎಷ್ಟನ್ನು ಹೇಳಬೇಕು ಎಷ್ಟನ್ನು ಬಿಡಬೇಕು ಅಂತ. ಅದರಲ್ಲಿ ಬಿಸ್ನೆಸ್ ಟಾಪಿಕ್ಸು, ಬ್ಯಾಂಕಿಂಗ್ ಸೆಕ್ಟರ್ನ ಟಾಪಿಕ್ಸು ನೀವು ಚೂಸ್ ಮಾಡ್ಕೊಳ್ಳೋದು. ಆಮೇಲೆ ನಿಮ್ಮದು ನೀವೇ ಹೇಳಿದ ಹಾಗೆ ಒಂದು ಇವಾಗಿಂದು ಮೈಂಡ್ಸೆಟ್ ಹೇಗಿದೆ ಅಂತ ಹೇಳಿದ್ರೆ 30 ಸೆಕೆಂಡಿಂದ 1 ನಿಮಿಷ, 2 ನಿಮಿಷ 3 ನಿಮಿಷ ವಿಡಿಯೋ ನೋಡೋ ಪೇಷನ್ಸ್ ಯಾರಿಗೂ ಇಲ್ಲ. ಈದರ್ ಇಟ್ ಶುಡ್ ಬಿ 2 hours or 1 hour ಪಾಡ್ಕಾಸ್ಟ್ ಆರ್ 30 ಸೆಕೆಂಡು ಅಥವಾ 1 ನಿಮಿಷದ ರೀಲ್ಸು ಸ್ಕ್ರಾಲ್ಸು ಆಗಿರುತ್ತೆ. ಸೊ ಅದು ಆ ಸಬ್ಜೆಕ್ಟ್ನ ಹೆಂಗೆ ಆರ್ಟಿಕ್ಯುಲೇಷನ್ ಹೇಗಾಯಿತು, ಅದನ್ನೇ ಒಂದೇ ನಿಮಿಷದಲ್ಲಿ ಹೇಳೋದಕ್ಕೆ ಹೆಂಗೆ ರೆಡಿ ಆದ್ರಿ? ಸೊ ಆದರೆ ನಾನೇನು ತಲೆಯಲ್ಲಿ ಇಟ್ಕೊಳ್ತೀನಿ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಈ ಒಂದು ವಿಡಿಯೋ ನೋಡಿದ ಮೇಲೆ ಅವ್ರಿಗೊಂದು ಐಡಿಯಾ ಬರಬೇಕು ಏನಿದೆ ಈ ಕೇಸ್ ಸ್ಟಡಿ. ಕಂಪ್ಲೀಟಾಗಿ ನಾನು ಹಿಸ್ಟ್ರಿ ಎಲ್ಲ ಹೇಳ್ಕೊಂಡು ಹೋದರೆ ಇಲ್ ಬಿ ಲಿಟಲ್ ಡಿಫಿಕಲ್ಟ್, ಅವ್ರಿಗೂ ಪೇಷನ್ಸ್ ಇರಲ್ಲ ಒಂದು ವ್ಯೂವರ್ಸ್ಗೆ. ಸೆಕೆಂಡ್ ಥಿಂಗ್, ಇನ್ಸ್ಟಾಗ್ರಾಮ್ ಇಸ್ ನಾಟ್ ಸಚ್ ಅ ಪ್ಲಾಟ್ಫಾರ್ಮ್, ಅದು ಜಾಸ್ತಿ ಲಾಂಗ್ ಫಾರ್ಮ್ಯಾಟ್ ಇದ್ದರೆ ಪುಷ್ ಮಾಡೋ ಅಂಥದ್ದೊಂದು. ಸೊ ಅದರಿಂದ ಐ ಬ್ರೇಕ್ ಇಟ್ ಡೌನ್ ಇನ್ ಅ ವೇ ಲೈಕ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 4 to 5 ಪಾಯಿಂಟ್ಸ್ ನಾನು ಇದರಲ್ಲಿ ಕನ್ವೆ ಮಾಡಬಹುದು ಅಂತ. ಅಕಸ್ಮಾತ್ ಇಷ್ಟ ಆದರೆ ದೇರ್ ಇಸ್ ಆಲ್ವೇಸ್ ಅ ಸ್ಕೋಪ್ ಫಾರ್ ಪಾರ್ಟ್ 2. ದಟ್ ಈಸ್ ಹೌ ಐ ಯೂಶುವಲಿ ಡೂ ಇಟ್. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸಸ್ದೇ ಜಮಾನ ಇವಾಗ. ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ಸ್, ಅವರ ಅರ್ನಿಂಗ್ಸ್, ಅವರ ಪಾಪ್ಯುಲಾರಿಟಿ, ಎವ್ರಿಥಿಂಗ್ ಈಸ್ ಬೆಂಚ್ ಮಾರ್ಕ್ಸ್ ನೆಕ್ಸ್ಟ್ ಜನ್ರೇಷನ್ಗೂ. ಸೊ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ನ ಪ್ರಭಾವ, ಅವರ ಇಂಪ್ಯಾಕ್ಟ್ ಆನ್ ಅದರ್ಸ್ ಲೈಫ್ ನೋಡಿದಾಗ ಏನು ಅನ್ಸುತ್ತೆ? ಇವಾಗ ಫಾರ್ ಎನ್ ಎಕ್ಸಾಂಪಲ್, ನೀವೇ ಒಂದಷ್ಟು ಕಾಂಟೆಂಟ್ ಮಾಡಿರ್ತೀರಾ, DMs ಬರ್ತಾನೆ ಇರುತ್ತೆ. ದೇಸೆ ನೀವು ಹೇಳಿದ್ರಿಂದ ನನಗಿದು ಸುಲಭ ಆಯಿತು, ನೀವು ಹೇಳಿದ್ರಿಂದ ಈ ಸಬ್ಜೆಕ್ಟ್ ಅರ್ಥ ಆಯಿತು. ಇಟ್ ಕ್ಯಾನ್ ಬಿ ಅ ಸ್ಟೂಡೆಂಟ್ ಆರ್ ಅ ಬಿಸ್ನೆಸ್ ಮ್ಯಾನ್ ಆರ್ ಅ ಕಾಮನ್ ಪರ್ಸನ್. ಸೊ ಅದನ್ನು ನೋಡಿದಾಗ, ನಿಮಗೆ ಬರ್ತಾ ಇರೋ ರಿಪ್ಲೈಸ್ ನೋಡಿದಾಗ, ಪ್ರತಿಕ್ರಿಯೆಗಳು ನೋಡಿದಾಗ ಹೆಂಗೆ ಅನ್ಸುತ್ತೆ? ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ನೀವು ಹೇಳಿದ್ರಿ ಇವಾಗ ನಾವು ತುಂಬ ಇನ್ಫ್ಲೂಯೆನ್ಸಸ್ ಕಾಲ ಆಗಿದೆ ಅಂತ. ಯಾವಾಗ ವಿ ರಿಸೀವ್ ದ DMs ಅಲ್ಲ, ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ನಮ್ಮ ಕಾಂಟೆಂಟ್ ವರ್ಕ್ ಆಗ್ತಾ ಇದೆ ಅಲ್ಲ ಅಂತ. ಯಾಕಂದರೆ ಎಷ್ಟು ಸರ್ತಿ ಏನಾಗುತ್ತೆ, ಡೂಮ್ ಸ್ಕ್ರೋಲ್ ಮಾಡಬೇಕಾದ್ರೆ ನಾವು ಬೈ ಡಿಫಾಲ್ಟಾಗಿ ಲೈಕ್ ಮಾಡಿರ್ತೀವಿ, ಕಾಂಟೆಂಟ್ ನೋಡ್ತೀವೋ ಬಿಡ್ತಿಲ್ಲ ಗೊತ್ತಿಲ್ಲ, ಲೈಕ್ ಮಾಡಿ ವಿ ವಿಲ್ ಜಸ್ಟ್ ಸ್ಕಿಪ್ ಇಟ್. ಬಟ್ ಅದು ಕಮೆಂಟ್ ಸೆಕ್ಷನಲ್ಲಾಗಲಿ ಅಥವಾ DMsಲ್ಲಾಗಲಿ ಯಾವಾಗ ಮೆಸೇಜ್ ಬರುತ್ತಲ್ಲ, ಅದು ನೋಡಿ ಇಷ್ಟು ಖುಷಿ ಆಗುತ್ತಲ್ಲ, ದ್ಯಾಟ್ ಓಕೆ ಇಷ್ಟು ಎಫರ್ಟ್ಸ್ ಹಾಕಿದ್ದಕ್ಕೂ ಇಟ್ ಈಸ್ ಪೇಯಿಂಗ್ ಅಸ್ ಅಂತ ಅನಿಸುತ್ತೆ. ಯಾಕಂದರೆ ನನಗೆ ಸುಮಾರಷ್ಟು DMs ಬಂದಿರುತ್ತೆ. ಐ ಸ್ಟಿಲ್ ರಿಮೆಂಬರ್ ಒಂದು ಸರ್ತಿ ಕೆಲವೊಂದು ಮೆಸೇಜಸ್ ಹೆಂಗೆ ಬಂದಿರುತ್ತೆ ಅಂದರೆ, ನಂದು ಬಿಸ್ನೆಸ್ ಸ್ಟಡಿ ಎಕ್ಸಾಮ್ ಇತ್ತು, ಆ್ಯಕ್ಚುಲಿ ಓದಿದ್ದಿಲ್ಲ ಈ ಒಂದು ಕಾನ್ಸೆಪ್ಟ್, ನಿಮ್ಮ ವಿಡಿಯೋ ನೆನಪಿತ್ತು ಈ ಕೇಸ್ ಸ್ಟಡಿ ಕವರ್ ಮಾಡಿದ್ದು, ಅದನ್ನು ನೋಡಿದೆ ಆ್ಯಂಡ್ ಇಟ್ ಆ್ಯಕ್ಚುಲಿ ಹೆಲ್ಪ್ ಡಸ್ ಇನ್ ಗೇನಿಂಗ್ ಮಾರ್ಕ್ಸ್ ಅಂತ ಬಂದಿರುತ್ತೆ. ದಿಸ್ ಇಸ್ ಫ್ರಮ್ ಸ್ಟೂಡೆಂಟ್ಸ್ ಪರ್ಸ್ಪೆಕ್ಟಿವ್. ಇನ್ನು ಕೆಲವೊಂದು ಸರ್ತಿ ನಾವು ಯಾವುದೋ ಒಂದು ಸ್ಟಾರ್ಟಪ್ ಮೇಲಾಗಲಿ ಅಥವಾ ಒಂದು Tier 2 ಅಥವಾ Tier 3 ಸಿಟಿಯಲ್ಲಿದ್ದಂಥ ಒಂದು ಯಾವುದೋ ಒಂದು ಚಿಕ್ಕ ಬಿಸ್ನೆಸ್ ಬಗ್ಗೆ ವಿಡಿಯೋ ಮಾಡಿರ್ತೀವಿ, ಆ್ಯಂಡ್ ಆ ವಿಡಿಯೋ ಅಕಸ್ಮಾತ್ ಏನಾದರೂ ಪಾಪ್ಯುಲರ್ ಆಯ್ತು ಅಂದರೆ, ನಂಗೆ ನಿಜ ಬಿಸ್ನೆಸ್ ಓನರ್ಸ್ ಕಾಲ್ ಮಾಡಿದ್ದೆ ದ್ಯಾಟ್ ನೀವು ವಿಡಿಯೋ ಮಾಡಿದ್ರಿ, ಇವತ್ತು ನಮ್ಮ ಸೇಲ್ಸ್ ಡಬಲ್ ಆಗಿದೆ, ನಮ್ಮ ಆ್ಯಕ್ಚುಲಿ ಫುಟ್ಫಾಲ್ ಜಾಸ್ತಿ ಆಗಿದೆ ಅಂತ. ಆ್ಯಂಡ್ ಇದೇನು ಈ ಪ್ರೀತಿ ಅಂತ ತೋರಿಸ್ತಾರಲ್ಲ, ದಿಸ್ ಇಸ್ ವರ್ತ್ ಮೋರ್ ದೆನ್ ಮಿಲಿಯನ್ ವಿಡಿಯೋ ಹೋಗಿದೆಯಾ ಅಥವಾ ಕಮೆಂಟ್ಸ್ 1,000 ಬಂದಿದೆಯಲ್ಲ, ದಟ್ ಡಸಂಟ್ ಮ್ಯಾಟರ್ ವೆನ್ ಇಟ್ ಇಸ್ ಆ್ಯಕ್ಚುಲಿ ಕ್ರಿಯೇಟಿಂಗ್ ಇಂಪ್ಯಾಕ್ಟ್ ಇನ್ ರಿಯಲ್ ಲೈಫ್. ಸೊ ದ್ಯಾಟ್ ಈಸ್ ಆ್ಯಕ್ಚುಲಿ ವಾಟ್ ಐ ಆಮ್ ಸೋಷಿಯಲ್ ಮೀಡಿಯಾಯಿಂದ ಗ್ರೇಟ್ಫುಲ್ ಆಗಿರೋದು ನನಗೆ. ದ್ಯಾಟ್ಸ್ ವಂಡರ್ಫುಲ್. ಆಮೇಲೆ ನಿಮಗೆ ಆಫ್ ದ ಕ್ಯಾಮ್ರಾ ಮಾತಾಡಿಸುವಾಗ ನೀವು ಹೇಳ್ತಾ ಇದ್ರಿ 21 ಇಯರ್ಸ್ ಈಗ ನೀವು ಈಗೊಂದು ಕಂಪನಿ ಶುರು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಿ, ಅಥವಾ ಕಂಪನಿ ಶುರು ಆಗ್ತಾ ಇದೆ ಅಂತ. ಸೊ ಆ್ಯಸ್ ಅನ್ ಆಂಟ್ರಪ್ರನರ್ ಓಪನಿಂಗ್ ಇವಾಗ ಶುರು ಮಾಡ್ತಾ ಇರೋದು, ನಿಮಗೆ ಯಾರು ರೋಲ್ ಮಾಡೆಲ್ ಅಂತ, ಅಂದರೆ ಯಾರು ನೋಡಿ ನಿಮಗೆ ಅನ್ನಿಸ್ತು? ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿ ಆಫ್ಕೋರ್ಸ್ ಜೊತೆಗೆ ಇದ್ದರು, ಬಟ್ ಕೆಲವೊಂದು ಇನ್ಸ್ಪಿರೇಷನ್ಸ್ ಆಗಿಬಿಡುತ್ತೆ ಲೈಫಲ್ಲಿ, ಯಾರದೋ ಒಂದು ಸ್ಟೋರಿ ನಮ್ಮನ್ನು ಟ್ರಿಗರ್ ಮಾಡುತ್ತೆ, ಅವ್ರು ಮಾಡಿದ್ದಾರೆ ನಾವು ಮಾಡಬೇಕು ಅಂತ. ಹಾಗಿದ್ದೇನಾದ್ರೂ ಇದೆಯಾ? ಸುಮಾರಷ್ಟು ಆಂಟ್ರಪ್ರಿನ್ಯೂರ್ಸ್, ಲೈಕ್ ಎಸ್ಪೆಷಲಿ ನಾನು ಅದೇ ಫೀಲ್ಡಲ್ಲಿ ಕಾಂಟೆಂಟ್ ಮಾಡೋದ್ರಿಂದ ನಾನು ಸುಮಾರಷ್ಟು ಆಂಟ್ರಪ್ರಿನ್ಯೂರ್ಸ್ ಜರ್ನಿನ ನೋಡ್ತಾ ಇರ್ತೀನಲ್ಲ. ವಿತಿನ್ 5 years ಸ್ಪ್ಯಾನಲ್ಲಿ, ಈ 5 ವರ್ಷದಲ್ಲಿ ತುಂಬ ಜನ ಆಂಟ್ರಪ್ರಿನರ್ಸ್ ತುಂಬ ಲೆವೆಲಿಗೆ ಹೋಗಿದ್ದಾರೆ. ಕರೆಕ್ಟ್. ನೇಮ್ ಸಮ್ 5 ನಿಮಗೆ ತುಂಬ ಇನ್ಸ್ಪೈರ್ ಮಾಡಿದ್ದು. ನಂಗೆ ತುಂಬ ಅಂದರೆ ತುಂಬ ಇನ್ಸ್ಪೈರ್ ಮಾಡಿದಂದರೆ ಶ್ರದ್ಧಾ ಶರ್ಮಾ ಅಂತ. ಶಿ ಇಸ್ ದ ಫೌಂಡರ್ ಆಫ್ ಯೋರ್ ಸ್ಟೋರಿ. ಸೊ ಅವ್ರ ಜರ್ನಿ ನಂಗೆ ಆ್ಯಕ್ಚುಲಿ ವೆರಿ ರೆಸೊನೇಟ್ ಆಗುತ್ತೆ, ತುಂಬ ಅಂದರೆ ತುಂಬ. ಯಾಕಂದರೆ ಅವರು ಜರ್ನಲಿಸಮಲ್ಲಿ ಇಂಟ್ರೆಸ್ಟ್ ಇಟ್ಕೊಂಡು ಒಂದು ಕಂಪ್ನಿನ ಪ್ರಾರಂಭಿಸಿದವರು. ಸೊ ಅವ್ರು ತುಂಬ ಇಷ್ಟ ಆಗ್ತಾರೆ ನಂಗೆ, ಅವರ ಜರ್ನಿ ಆಗಿ. ಒಂದು ಲೈನಲ್ಲಿ ಅವ್ರದ್ದು ಜರ್ನಿ ಅಂದರೆ ಅವ್ರದ್ದು ಬೇಸ್ ಏನು ಅಂತ ಹೇಳ್ಬೋದಾ? ಅವ್ರು ಆ್ಯಕ್ಚುಲಿ ಬಿಹಾರಿಂದ ಬಂದಿದ್ದು, ಶ್ರದ್ಧಾ ಶರ್ಮಾ. ಸೊ ಇವಾಗಲೂ ಸಹ ಬಿಹಾರ್ ಅಂತ ಕನ್ಸಿಡರ್ ಮಾಡಿದ್ರೆ ಅಷ್ಟು ಎಕ್ಸ್ಪೋಜರ್ ಇಲ್ಲ, ಎಸ್ಪೆಷಲಿ ವೆನ್ ಕಮ್ಸ್ ಟು ಮೀಡಿಯಾ. ಸೊ ಅಂಥದ್ರಲ್ಲಿ ಅವರು CNBCಯಲ್ಲಿ ಆಸ್ ಎ ಜರ್ನಲಿಸ್ಟ್ ಜಾಯ್ನ್ ಆಗಿ ಶಿ ಲರ್ನ್ಸ್ ದ ಬೇಸಿಕ್ಸ್ ಆಫ್ ಮೀಡಿಯಾ.
ಅದಾದಮೇಲೆ ಆಂಟ್ರಪ್ರಿನರ್ಶಿಪ್, ಹೀಗೆ ಬಿಸ್ನೆಸ್ ಸ್ಟೋರೀಸ್ನ ಕವರ್ ಮಾಡ್ತಾ ಅವ್ರಿಗೆ ಆಂಟ್ರಪ್ರಿನರ್ಶಿಪ್ಪಲ್ಲಿ ಇಂಟ್ರೆಸ್ಟ್ ಬರುತ್ತೆ. Lovely. ಆ್ಯಂಡ್ ಶಿ ಸ್ಟಾರ್ಟ್ಸ್ ಅ ಮೀಡಿಯಾ ಕಂಪ್ನಿ ಆಫ್ ಹರ್ ಓನ್ ಕಾಲ್ಡ್ ಯೋರ್ ಸ್ಟೋರಿ. ಯೋರ್ ಸ್ಟೋರಿ. ಆ್ಯಂಡ್ ರತನ್ ಟಾಟಾ ಇನ್ವೆಸ್ಟ್ ಮಾಡಿ ಹಿ ಬ್ಯಾಕ್ಸ್ ಹರ್ ಕಂಪ್ನಿ. ಲವ್ಲಿ. ಹಾಂ. ಸೊ ರತನ್ ಟಾಟಾ ಅವರು ಇದರ ಮೆಂಟರ್ ಅಂತ ಇದ್ದಾಗ ಇಟ್ ಈಸ್ ಆ್ಯಕ್ಚುಲಿ ಅ ವೆರಿ ಗುಡ್ ಕಂಪ್ನಿ ಅಂತ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಅಗೇನ್ ಲೈಕ್ ದ ಟಾಟಾಸ್ ಆರ್ ರಿಯಲಿ ಇನ್ಸ್ಪೈರಿಂಗ್. ನಿತಿನ್ ಕಾಮತ್ ಆ್ಯಂಡ್ ನಿಖಿಲ್ ಕಾಮತ್ ನಮ್ಮ ಬೆಂಗಳೂರು ಆಂಟ್ರಪ್ರಿನರ್ಸ್. ಸೊ ದೀಸ್ ಆರ್ ಸಮ್ ಆಫ್ ದ ಆಂಟ್ರಪ್ರಿನರ್ಸ್ ತುಂಬ ಅಂದರೆ ತುಂಬ ಇನ್ಸ್ಪೈರ್ ಮಾಡ್ತಾರೆ. ಬಿಕಾಸ್ ಇವ್ರು ಯಾರು ಅಂದರೆ ಒಂದು ಸೆಟ್ ಆಫ್ ಬ್ಯಾಕಪ್ ಇಟ್ಕೊಂಡು ಬಂದಿದ್ರಲ್ಲ, ಹಂಬಲ್ ಫ್ರಮ್ ಬ್ಯಾಕ್ಗ್ರೌಂಡ್ ಸ್ಕ್ರಾಚ್ ಅವರು ಶುರು ಮಾಡಿದ್ದು. ಆ್ಯಂಡ್ ಆ್ಯಕ್ಚುಲಿ ಒಂದು ಇಂಡಸ್ಟ್ರಿಯಲ್ಲಿ ಹೋದರೆ ದೇ ಹ್ಯಾವ್ ಆ್ಯಕ್ಚುಲಿ ಸ್ಟಾರ್ಟೆಡ್ ದೇರ್ ಓನ್ ವೇ ಆ್ಯಂಡ್ ದೇ ಹ್ಯಾವ್ ಬಿಕಮ್ ಅನ್ ಇನ್ಸ್ಪಿರೇಷನ್ ಟು ದಿ ಎಂಟೈರ್ ವರ್ಲ್ಡ್, ನಾಟ್ ಜಸ್ಟ್ ಇಂಡಿಯಾ. ಅದರಿಂದ ಪ್ರೀ ಕೊರೋನಾ ಪೋಸ್ಟ್ ಕೊರೋನಾ ಏನು ಡಿಫ್ರೆನ್ಸ್ ಅನಿಸುತ್ತೆ ಇನ್ವೆಸ್ಟ್ಮೆಂಟ್ ಅಥವಾ ಇಂಡಸ್ಟ್ರಿ ಸೆಕ್ಟರ್ನಲ್ಲಿ, ಅಥವಾ ನಾನೊಬ್ಬ ಉದ್ಯಮಿ ಆಗಬೇಕು ಅಂತ ಅಂದ್ಕೊಂಡ್ರೆ ಏನು ಎಕ್ಸ್ಪೋಜರ್ ಇದೆ ಇವಾಗ ಆ್ಯಸ್ ಅ ಯಂಗ್ ಮೈಂಡ್? ಏನು ಎಕ್ಸ್ಪೋಜರ್ ಇದೆ ಇವಾಗ? ಐ ಥಿಂಕ್ ತುಂಬ ಡಿಫ್ರೆನ್ಸ್ ಬಂದಿದೆ ಪ್ರೀ ಕೊರೋನಾ ಆ್ಯಂಡ್ ಪೋಸ್ಟ್ ಕೊರೋನಾ. ಐ ಮೀನ್ ಆಬ್ವಿಯಸ್ಲಿ ಪ್ರೀ ಕೊರೋನಾ ವಾಸ್ ನಾಟ್ ವೆರಿ ಆ್ಯಕ್ಟಿವ್ ಈ ಒಂದು ಫೀಲ್ಡಲ್ಲಿ. ಬಟ್ ನಾನು ನೋಟಿಸ್ ಮಾಡ್ದಂಗೆ ಇವಾಗ ಇನ್ವೆಸ್ಟ್ ಮಾಡ್ತಾ ಇರೋವಂಥ ಇಂಡಸ್ಟ್ರೀಸೇ ಬೇರೆ ಆಗಿದೆ. ಐ ಥಿಂಕ್ ನಾವು ದೇ ಆರ್ ಫೋಕಸಿಂಗ್ ಮೋರ್ ಆನ್ ಟು ದ ನ್ಯೂ ಏಜ್ ಇಂಡಸ್ಟ್ರೀಸ್. ಲೈಕ್ ರೀಸೆಂಟಾಗಿ ಸಹ ಸಸ್ಟೈನಬಿಲಿಟಿ ಹ್ಯಾಸ್ ಬಿಕಮ್ ಅ ನ್ಯೂ ಥಿಂಗ್. ಮೀಡಿಯಾ ಇವಾಗ ಫುಲ್ ಇಂಡಸ್ಟ್ರಿ ಹೈಲೈಟಲ್ಲಿದೆ, ಎಸ್ಪೆಷಲಿ ಇವಾಗ ನ್ಯೂ ಏಜ್ ಮೀಡಿಯಾ ಲೈಕ್ ಸೋಷಿಯಲ್ ಮೀಡಿಯಾ. ಇನ್ಫ್ಯಾಕ್ಟ್ ಕಂಪನೀಸ್ ಲೈಕ್ ಝೀರೋದಾ ಅವರು ಡೈವರ್ಸಿಫೈ ಮಾಡಿದ್ದಾರೆ ಇನ್ ದ ನ್ಯೂ ಏಜ್ ಮೀಡಿಯಾ 01 ನೆಟ್ವರ್ಕ್ ಮೂಲಕ. ಆ್ಯಂಡ್ ಇವಾಗ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಹ್ಯಾಸ್ ಬಿಕಮ್ ಅ ಪ್ರಯಾರಿಟಿ ರೈಟ್ ನೌ. ಸೊ ದೀಸ್ ಆರ್ ಸಮ್ ಆಫ್ ದ ಇಂಡಸ್ಟ್ರೀಸ್ ವೇರ್ ನನ್ನ ಅನಾಲಿಸಿಸ್ ಪ್ರಕಾರ ಇನ್ವೆಸ್ಟ್ಮೆಂಟ್ ಹ್ಯಾಸ್ ಬೀನ್ ಗ್ರೋಯಿಂಗ್. ಆ್ಯಂಡ್ ಆಫ್ಕೋರ್ಸ್ ಟೆಕ್ ಆಗಲಿ, ಅಗ್ರಿಕಲ್ಚರ್, ದೀಸ್ ವಿಲ್ ಬಿ ದ ಯಾವಾಗಲೂ ಇದ್ದಂಥ ಇಂಡಸ್ಟ್ರಿ ಇದ್ದೇ ಇರುತ್ತೆ. ಆ್ಯಂಡ್ ಡೀಪ್ ಟೆಕ್, AI, these are the booming sectors. ಓಕೆ, ಲವ್ಲಿ. ಈ ಎಲ್ಲನೂ 1 ನಿಮಿಷದಲ್ಲಿ ಜನರಿಗೆ ತಲುಪಿಸ್ಬೇಕು. ಸೊ ಆಲ್ಗರಿದಮ್ ಬಗ್ಗೆ ನಮಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡಿ. ಯಾಕಂದರೆ ಬಹಳಷ್ಟು ಜನ ಕಾಂಟೆಂಟ್ ಕ್ರಿಯೇಟರ್ಸ್ ಹಿಂಗೆ ಅವ್ರು ಹೇಳ್ತಾ ಇರ್ತಾರೆ, ನಾನು 1 ವರ್ಷದಿಂದ ವಿಡಿಯೋ ಹಾಕ್ತಾ ಇದ್ದೀನಿ, ಆದರೆ ನನಗೆ ಒಂದು ಚೂರು ಬೂಸ್ಟ್ ಆಗಿಲ್ಲ, ಒಂದು ಚೂರು ಫಾಲೋವರ್ಸ್ ಜಾಸ್ತಿ ಆಗಿಲ್ಲ. ಆಗಿರ್ತಾರೆ, ಸಣ್ಣ ಪುಟ್ಟ ಆಗಿರ್ತಾರೆ. ಬಿಟ್ಟರೆ ನಾನು ಹಾಕ್ತಿರೋ ಎಫರ್ಟಿಗೆ ಅಲ್ಲಿ ನನಗೆ ಸಿಗ್ತಾ ಇರೋ ಏನು ರಿವಾರ್ಡ್ ಇದೆಯಲ್ಲ ಅದು ಏನೂ ಅಲ್ಲ ಅಂತ. ಸೊ ಕಾಂಟೆಂಟ್ ಕ್ರಿಯೇಟರ್ ಏನು ಮಾಡಬೇಕು? ನಾನು ಆನೆಸ್ಟಾಗಿ ಹೇಳ್ತೀನಿ, ನಾನು ಆ್ಯಕ್ಚುಲಿ ಆಲ್ಗೋರಿದಮ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳಲ್ಲ. ಬಿಕಾಸ್ ಅದ್ರ ಬಗ್ಗೆ ಜಾಸ್ತಿ ನಾವು ಎಷ್ಟು ಯೋಚನೆ ಮಾಡ್ತೀವಲ್ವ, ನಮ್ಮ ಕಾಂಟೆಂಟ್ ಮೇಲೆ ಹೊಡೆತ ಬೀಳುತ್ತೆ. ಯಾಕಂದರೆ ನಾವೇನು ಫೋಕಸ್ ಮಾಡ್ತೀವಿ, ಓಕೆ ಈ ಆಲ್ಗೋರಿದಮ್ ಹಿಂಗೆ ವರ್ಕ್ ಆಗ್ತಾ ಇದೆ, ನಾನು ಹಿಂಗೆ ಮಾಡ್ಬೇಕು ನನ್ನ ಕಾಂಟೆಂಟ್. ಬಟ್ ಜನ ನನ್ನ ಇಷ್ಟಪಡ್ತಾ ಇರೋದು ನಾನು ಹೇಳೋ ರೀತಿಯಲ್ಲಿ, ನನ್ನ ಶೈಲಿನ ಇಷ್ಟಪಡ್ತಾ ಇದ್ದಾರೆ. ನಾನು ಅದನ್ನೇ ಚೇಂಜ್ ಮಾಡಿದೆ ಅಂದರೆ ಅದಕ್ಕೆ ಇಷ್ಟ, ಐ ಮೀನ್ ಆಬ್ವಿಯಸ್ಲಿ ಅದರಲ್ಲಿ ಸ್ವಲ್ಪ ಹೊಡೆತ ಬೀಳ್ಬೋದು ಅಂತ ನನಗನ್ಸುತ್ತೆ. ಎಸ್ಪೆಷಲಿ ಇವಾಗಿನ ಹೊಸ ಕ್ರಿಯೇಟರ್ಸ್ ತುಂಬ ಗೈಡ್ಲೈನ್ಸ್ ಮೇಲೆ ಹೋಗ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ದ್ಯಾಟ್ ಓಕೆ ಇಷ್ಟೇ ಸೆಕೆಂಡ್ಸಲ್ಲಿ ಲೆಟ್ಸ್ ಫಿನಿಶ್ ಆಫ್ ದ ವಿಡಿಯೋ, ಅಥವಾ ಹುಕ್ಕಲ್ಲಿ ಏನೋ ಬೇರೆ ಮಾತಾಡೋಣ, ಆಮೇಲೆ ಕಂಟೆಂಟೇ ಬೇರೆ ಇರೋಣ, ಕನ್ಫ್ಯೂಸ್ ಆಗಿಬಿಡ್ತಾರೆ ಆಡಿಯನ್ಸ್. ಸೊ ನಾನೇನು ಮಾಡ್ತೀನಿ ಅಂದರೆ, ಇಷ್ಟು ವರ್ಷ ವೆನ್ ಆಲ್ಗೋರಿದಮ್ ಕೀಪ್ಸ್ ಚೇಂಜಿಂಗ್ ನೌ ಆ್ಯಂಡ್ ದೆನ್, ನಾನು ಆಲ್ಮೋಸ್ಟ್ ಒಂದೇ ಪ್ಯಾಟರ್ನಲ್ಲಿ ಮಾಡಿದ್ದೀನಿ ವಿಡಿಯೋಸ್ನ. ಆ್ಯಂಡ್ ಜನಕ್ಕೆ ಅದನ್ನು ರೆಸೊನೇಟ್ ಆಗಿದೆ. ಓಕೆ, ನಾನು ಬಂದು ಈ ಶೈಲಿ ವಿಜುವಲ್ ರೆಪ್ರೆಸೆಂಟೇಷನ್ ವೈಸ್ ಈ ಒಂದು ಕಾಂಟೆಂಟ್ ಮೇಲೆ ಮಾತಾಡಿದ್ರೆ ಫಂಡ ಹುಡುಗಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾಳೆ ಅಂತ. ಇವಾಗ ಆಲ್ಗೋರಿದಮ್ ಚೇಂಜ್ ಆಗಿ ನನ್ನ ಕಾಂಟೆಂಟ್ ಮಾಡೋ ಪ್ಯಾಟರ್ನೇ ನಾನು ಚೇಂಜ್ ಮಾಡಿದೆ ಅಂದರೆ ಆಬ್ವಿಯಸ್ಲಿ ಅವ್ರಿಗೆ ಅದು ಕನೆಕ್ಟೇ ಆಗಲ್ಲ. ಸೊ ಇನ್ ಮೈ ಒಪಿನಿಯನ್, ಇನ್ಸ್ಟೆಡ್ ಆಫ್ ಆಬ್ವಿಯಸ್ಲಿ ಆಲ್ಗೋರಿದಮ್ ಈಸ್ ಇಂಪಾರ್ಟೆಂಟ್, ಐ ಆಮ್ ನಾಟ್ ಸೇಯಿಂಗ್ ಅದಕ್ಕೆ ಗಮನನೇ ಕೊಡಬೇಡಿ ಅಂತಲ್ಲ, ಇಟ್ ಈಸ್ ಇಂಪಾರ್ಟೆಂಟ್. ಬಟ್ ಅಲಾಂಗ್ ವಿತ್ ದ್ಯಾಟ್ ನಿಮ್ಮ ಕಾಂಟೆಂಟ್ ಏನು ಹಾಕ್ತಿರಲ್ಲ ಅದು ತುಂಬಾ ಮುಖ್ಯ ಆಗುತ್ತೆ. ಇಫ್ ಯೋರ್ ಕಾಂಟೆಂಟ್ ಇಸ್ ರೈಟ್, ದ ಕ್ವಾಲಿಟಿ ಆಫ್ ಯೋರ್ ವಿಡಿಯೋಸ್ ಆರ್ ಗುಡ್, then obviously ಯಾರಿಗಾದರೂ ಇಷ್ಟ ಆಗುತ್ತೆ ವಿಡಿಯೋಸ್. ಸೊ ಐ ಸೇ ದಟ್ ಫೋಕಸ್ ಆನ್ ವಾಟ್ ಯು ಆರ್ ಪುಟಿಂಗ್ ಔಟ್ ದೆನ್ ವಾಟ್ ಇನ್ಸ್ಟಾಗ್ರಾಮ್ ಥಿಂಕ್ಸ್ ಆಫ್ ಇಟ್. ಓಕೆ, ಕಾಂಟೆಂಟ್ಗಿಂತ ಮುಂಚೆ ನೀವು ಹುಕ್ಸ್ ಬಗ್ಗೆ ಮಾತಾಡಿದ್ರಿ. ಈಗ ಹೆಂಗಾಗತ್ತೆ ಅಂತ ಹೇಳಿದ್ರೆ, ಒಂದು ಕ್ಲಿಕ್ಕಿಗೋಸ್ಕರ ಅದೇ ಪುಟ್ ಸಮ್ ಹುಕ್, ಆಮೇಲೆ ಒಳಗಡೆ ಕಂಟೆಂಟ್ ಬೇರೆನೇ ಇರುತ್ತೆ. ಸೊ ಅದು ಲಾಂಗ್ ಟರ್ಮಲ್ಲಿ ವರ್ಕ್ ಆಗುತ್ತಾ? ನನ್ನ ಪ್ರಕಾರ ಹುಕ್ ಈಸ್ ಇಂಪಾರ್ಟೆಂಟ್. ಆದರೆ ಹುಕ್ಕನ್ನೇ ಮೇನ್ ಆಗಿ ನೀವು ಕನ್ಸಿಡರ್ ಮಾಡ್ತೀರಾ ಅಂದರೆ ಅದು ಸ್ವಲ್ಪ, ಐ ಮೀನ್ ಐ ಡೋಂಟ್ ಕನ್ಸಿಡರ್ ಇಟ್ ದ್ಯಾಟ್ ವೇ. ಯಾಕಂದರೆ ಅಲ್ಟಿಮೇಟ್ ಆಗಿ ನೀವು ನಿಮ್ಮ ಹುಕ್ ಹಾಗೂ ನಿಮ್ಮ ಕಾಂಟೆಂಟ್, ಇವಾಗ ಲೆಟ್ಸ್ ಸೇ ನಾನು ಪಾರ್ಲೆಜಿ, ಆ್ಯಸ್ ಐ ವಾಸ್ ಸ್ಪೀಕಿಂಗ್ ಅಬೌಟ್ ಇಟ್, ಪಾರ್ಲೆಜಿ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ಸಮಥಿಂಗ್ ಅರೌಂಡ್ ಇಟ್ ನ ಹುಕ್ಕಲ್ಲಿ ಇಂಟ್ರೆಸ್ಟಿಂಗ್ ವಿ ಆಗಿನೇ ಹೇಳ್ತೀನಿ. ಲೆಟ್ ಇಟ್ ಬಿ ಅ ನೆಗೆಟಿವ್ ಹುಕ್, ಪಾಸಿಟಿವ್ ಹುಕ್, ಶಾಕಿಂಗ್ ಫ್ಯಾಕ್ಟ್, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ಏನೋ ಒಂದು ಅದ್ರ ರಿಲೇಟೆಡ್ ಹೇಳಿದೆ ಅಂದರೆ ಆಡಿಯನ್ಸಿಗೆ ಗೊತ್ತಿದೆ ದಟ್ ನಾನು ಈ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಅಕಸ್ಮಾತ್ ನಾನು ಪಾರ್ಲೆ ಬಿಟ್ಟು ಹುಕ್ಕಿಗೋಸ್ಕರ ಬೇರೆ ಯಾವುದೋ ಟಾಪಿಕ್ ಮಾತಾಡ್ತೀನಿ, ಆಮೇಲೆ ನಾನು ಪಾರ್ಲೆ ಬಗ್ಗೆ ಮಾತಾಡ್ತೀನಿ ಅಂದರೆ ಅಲ್ಲಿ ಸಂಬಂಧನೇ ಬೆಳೆಯಲ್ಲ. ಸೊ ಐ ಫೀಲ್ ಯೋರ್ ಹುಕ್ ಆ್ಯಂಡ್ ಯೋರ್ ಕಾಂಟೆಂಟ್ ಶುಡ್ ಬಿ ರಿಲೇಟೆಡ್.
ಎರಡೂ ಒಂದೇ ಇರಬೇಕು. ಎರಡು ಒಂದೇ ಇದ್ರೆ ಒಳ್ಳೇದು, ಬಿಕಾಸ್ ಆಡಿಯನ್ಸ್ಗೆ ಅವಾಗ ಕನ್ಫ್ಯೂಸ್ ಆಗಲ್ಲ. ಯಾ ಆ್ಯಂಡ್ ಅಫ್ಕೋರ್ಸ್ ಫಸ್ಟ್ 3 seconds ಇಸ್ ಇಂಪಾರ್ಟೆಂಟ್, ಅದನ್ನ ನಾನು ಸಹ ಡಿನೈ ಮಾಡಲ್ಲ. ಹೆಂಗದು ಅಂದರೆ ಫಸ್ಟ್ 3 seconds ಗೋಸ್ ಲೈಕ್ ದಿಸ್. ಕರೆಕ್ಟ್. ಅದು ಹೆಂಗೆ ಜನರನ್ನು ಹಿಡಿದಿಡೋದು ಹೇಗೆ ಆ 3 ಸೆಕೆಂಡಲ್ಲಿ? ವಿಜುವಲ್ ರೆಪ್ರೆಸೆಂಟೇಷನ್. ಇವಾಗ ಎಷ್ಟು ಸರ್ತಿ ನೀವು ವಿಡಿಯೋ ನೋಡಿರ್ತೀರ, ಇಲ್ಲ ಈ ಚೇರಲ್ಲಿ ಕೂತ್ಕೊಂಡಿರ್ತಾರೆ, ಚೇರಲ್ಲಿ ಬೀಳ್ತಾರೆ, ಸೊ ಅವಾಗ ಇಟ್ ಜಸ್ಟ್ ಕ್ಯಾಚಸ್ ಅವರ್ ಅಟೆನ್ಷನ್. ಅಥವಾ ಏನೋ ಮಾಡ್ತಾ ಇರ್ತಾರೆ, ಸಡನ್ನಾಗಿ ಫೋನ್ ಬಿದ್ದೋಗುತ್ತೆ, ಅಥವಾ ಏನೋ ಅಲ್ಲಿಂದ ಇಲ್ಲಿ ಆ್ಯಂಗಲ್ಸ್ ಚೇಂಜ್ ಮಾಡ್ತಾ ಇರ್ತಾರೆ. ಸೊ ದೀಸ್ ಆರ್ ಸಮ್ ಆಫ್ ದ ವಿಜುವಲ್ ಹುಕ್ಸ್ ನಾವು ಫೋಕಸ್ ಮಾಡೋದು. 3 seconds ಯಾಕೆ ಅಂದರೆ ಮೊದಲಿಗೆ ಜನ ಪೇಷನ್ಸ್ ಇತ್ತು ತುಂಬ ವಿಡಿಯೋ ನೋಡೋ ಅಷ್ಟು, ಆದರೆ ಇವಾಗ ಪೇಷನ್ಸ್ ಅನ್ನೋದೇ ಇಲ್ಲ. 60 ಸೆಕೆಂಡು ಇಲ್ಲ, 30-40 ಸೆಕೆಂಡ್ ಮ್ಯಾಕ್ಸಿಮಮ್ ಒಂದು ವಿಡಿಯೋ ನೋಡಿದ್ರೆ, ತುಂಬ ಇಂಟ್ರೆಸ್ಟಿಂಗ್ ಇದ್ರೆ ಮಾತ್ರ ಫುಲ್ ವಿಡಿಯೋ ನೋಡ್ತಾರೆ. ಸೊ ಅದರಿಂದ 3 seconds ರೂಲ್ ಇಸ್ ವಾಟ್ ವಿ ಯೂಶ್ವಲಿ ಫಾಲೋ. ಸೊ ಕಾಂಟೆಂಟ್ ವೈಸ್ ಹೆಂಗಿರಬೇಕು ಕಾಂಟೆಂಟ್? ನಿಮಗೆ ನಂಬರ್ ಆಫ್ ಕಾಂಟೆಂಟ್ಸ್, ಕೋಟ್ಯಾಂತರ ಕಾಂಟೆಂಟ್ಸ್ ಇದೆ, ಅದರಲ್ಲಿ ಜನರಿಗೆ ಅಪೀಲ್ ಆಗಬೇಕು, ಅವ್ರ ಇಂಟ್ರೆಸ್ಟ್ ತೋರಿಸ್ಬೇಕು. ಸಬ್ಜೆಕ್ಟ್ ಸೆಲೆಕ್ಷನ್ ಹೇಗೆ? ಇವಾಗ ಫಾರ್ ಎನ್ ಎಕ್ಸಾಂಪಲ್ ಸ್ಕ್ರ್ಯಾಚಿಂದ ಒಬ್ಬರು ಕಾಂಟೆಂಟ್ ಕ್ರಿಯೇಟರ್ ಆಗಬೇಕು ಅಥವಾ ಇನ್ಫ್ಲುಯೆನ್ಸರ್ ಆಗಬೇಕು. ಸೊ ಏನು ಮೈಂಡಲ್ಲಿ ಇಟ್ಕೊಂಡು ಕಾಂಟೆಂಟ್ ಕ್ರಿಯೇಷನ್ ಶುರು ಮಾಡಬೇಕು? ಫಸ್ಟ್ ಐ ಥಿಂಕ್ ನೀವು ಹೊಸದಾಗಿ ಶುರು ಮಾಡ್ತಾ ಇದ್ರೆ ಒಂದು ಕ್ಲಾರಿಟಿ ಇರಬೇಕು ನಿಮ್ಮ ತಲೆಯಲ್ಲಿ, ನೀವು ಯಾವ ಥರ ಕಾಂಟೆಂಟ್ ಮಾಡ್ತಾ ಇದ್ದೀರಾ ಅಂತ. ಸುಮಾರು ಜನ ಏನು ಮಾಡ್ತಾರೆ, ಸ್ಟಾರ್ಟಿಂಗ್ ಒಂದು 10 ದಿನ ಹ್ಯೂಮರ್ ಆಗ್ತಾರೆ, ಅದು ವರ್ಕೌಟ್ ಆಗಲ್ಲ, ದಿ ಚೇಂಜ್ ಇಟ್ ಟು ಟೆಕ್ಕಲ್ಲಿ ಒಂದು ವರ್ಕೌಟ್ ಆಗಲ್ಲ, ಮತ್ತು ಫೈನಾನ್ಸಿಗೆ ಬರ್ತಾರೆ. ಸೊ ಹೀಗಿದ್ದಾಗ ನಿಮ್ಮ ಪೇಜ್ನ ವಿಸಿಟ್ ಮಾಡಿದ ತಕ್ಷಣ ನನಗೊಂದು ಕ್ಲಾರಿಟಿ ಬೇಕು, ಏನಿರುತ್ತೆ ಅಂತ. ಓಕೆ, ಯಾವ ನಿಶಲ್ಲಿ ಇವ್ರು ಕಾಂಟೆಂಟ್ ಮಾಡ್ತಾ ಇದ್ದಾರೆ ಅಂತ. ಸೊ ದಟ್ ಈಸ್ ದ ಫಸ್ಟ್ ಕ್ಲಾರಿಟಿ ದ ಕ್ರಿಯೇಟರ್ ಶುಡ್ ಹ್ಯಾವ್. ಆಬ್ವಿಯಸ್ಲಿ ಫಸ್ಟ್ ನಿಮ್ಮ ಒಂದು 10-15 ವಿಡಿಯೋ ಓಡಲಿಕ್ಕಿಲ್ಲ, ಬಿಕಾಸ್ ಮೇ ಬಿ ಯು ಆರ್ ಸ್ಟಿಲ್ ಫಿಗರಿಂಗ್ ಔಟ್ ಹೇಗೆ ಮಾಡೋದು, ಅಥವಾ ಯಾವ ಥರ ಕಾಂಟೆಂಟ್ ಹಾಕಿದ್ರೆ ವರ್ಕೌಟ್ ಆಗುತ್ತೆ, ನಿಮ್ಮ ಆಡಿಯನ್ಸ್ ಹೇಗಿದ್ದಾರೆ, ನಿಮಗಿನ್ನ ಅದು ಅಷ್ಟು ಗೊತ್ತಾಗಿರ್ಲಿಕ್ಕಿಲ್ಲ. ಸೊ ಒಂದು ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಬೇಕು ಫಸ್ಟ್ಲಿ. ಓಕೆ, ಬಿಕಾಸ್ ಇವಾಗ ಆಡಿಯನ್ಸಿಗೆ ಪೇಷನ್ಸ್ ಇಲ್ಲ ಅಂದಮೇಲೆ ನಾವು ಕಳ್ಕೊಂಡ್ರೆ ಆಗಲ್ಲ. ವಿ ಹ್ಯಾವ್ ಟು ಹ್ಯಾವ್ ಪೇಷನ್ಸ್ ಇನ್ ದಿಸ್ ಗೇಮ್. ಕ್ಲಾರಿಟಿ ಇರಬೇಕು, ನಾವು ಯಾವ ನಿಶಲ್ಲಿ ಮಾಡ್ತಾ ಇದ್ದೀವಿ. ಸೆಕೆಂಡ್, ತಾಳ್ಮೆಯಿಂದ ವಿ ಶುಡ್ ಸಿ, ಓಕೆ ಇದು ವರ್ಕ್ ಆಗ್ತಾ ಇದೆಯಾ ಇಲ್ವಾ, ಆ್ಯಂಡ್ ಇಂಟ್ರ್ಯಾಕ್ಟ್ ವಿತ್ ಆಡಿಯನ್ಸ್. ಏನು ಇಷ್ಟ ಆಗ್ತಾ ಇದೆ ನಿಮ್ಮಲ್ಲಿ, ಅಥವಾ ನಾನು ಯಾವ ಥರ ಕಾಂಟೆಂಟ್ ಮಾಡಿದ್ರೆ ಯು ಕ್ಯಾನ್ ಚೇಂಜ್ ದ ಫಾರ್ಮ್ಯಾಟ್ ಇನ್ ದ ಸೇಮ್ ನೀಶ್. ಆದರೆ ಕಂಪ್ಲೀಟಾಗಿ ನೀಶೇ ಚೇಂಜ್ ಮಾಡ್ತೀರಾ ಅಂದರೆ ಇಟ್ ವಿಲ್ ನಾಟ್ ರಿಯಲಿ ವರ್ಕ್ಔಟ್. ಆ್ಯಂಡ್ ದ ಮೇಜರ್ ಥಿಂಗ್ ಕನ್ಸಿಸ್ಟೆನ್ಸಿ. ನಾನು ಇವತ್ತು ಒಂದು ವೀಡಿಯೋ ಹಾಕಿ ಆಮೇಲೆ 3 ತಿಂಗಳಾದ್ಮೇಲೆ ಇನ್ನೊಂದು ವೀಡಿಯೋ ಹಾಕಿ ಅದು ಓಡಲಿ ಅಂತ ಅಂದರೆ ಇಟ್ ವಿಲ್ ಬಿ ಡಿಫಿಕಲ್ಟ್. ಸೊ ಕನ್ಸಿಸ್ಟೆನ್ಸಿ ತುಂಬ ಅಂದರೆ ತುಂಬ ಮುಖ್ಯ. ಆ್ಯಂಡ್ ಅಲ್ಗೊರಿದಮ್ ಅಂತ ಕನ್ಸಿಡರ್ ಮಾಡಿದ್ರು ಸಹ ಯಾರು ಕನ್ಸಿಸ್ಟೆಂಟಾಗಿ ವೀಡಿಯೋ ಹಾಕ್ತಾ ಇರ್ತಾರೆ ಅವ್ರ ವಿಡಿಯೋ ಪುಷ್ ಆಗುತ್ತೆ. ಓಕೆ, ಸೊ ಕನ್ಸಿಸ್ಟೆನ್ಸಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವಾಟ್ ಡಸ್ ಇಟ್ ಮೀನ್ ಅಂದರೆ ಒಂದು ವಾರದಲ್ಲಿ ಕೆಲವ್ರು ಹೇಳ್ತಾರೆ ನೀವು ಒಂದು ವಿಡಿಯೋ ಹಾಕಿದ್ರೂ ಸಾಕು, ಅದು ಆರಾಮಾಗಿ ಇಟ್ ವಿಲ್ ಟೇಕ್ ಇಟ್ಸ್ ರೂಟ್ ಅಂತ. ಇನ್ನು ಕೆಲವ್ರು ಹೇಳ್ತಾರೆ ನೋ 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 ಇಟ್ ಡಸಂಟ್ ಗೋನ್ ವರ್ಕ್, ಅಟ್ಲೀಸ್ಟ್ 3 ವಿಡಿಯೋ ಆದರೂ ಹಾಕಬೇಕು ನೀವು, ಆಗಷ್ಟೇ ಓಡುತ್ತೆ ಅಂತ. ಕೆಲವ್ರು ಹೇಳ್ತಾರೆ ಎವ್ರಿ ಡೇ ಶಾರ್ಟ್ಸ್ ಹಾಕಬೇಕು, ಎವ್ರಿ ಡೇ ರೀಲ್ಸ್ ಹಾಕಬೇಕು, ಆಗ ಮಾತ್ರ ಕ್ಯಾಚ್ ಆಗುತ್ತೆ ಅಂತ. ವಾಟ್ ಈಸ್ ದ ರಿಯಾಲಿಟಿ? ಏನು ಮಾಡೋದು? ಸೊ ಅಂದರೆ ಕನ್ಸಿಸ್ಟೆನ್ಸಿ ಅಂದರೆ ನನಗೆ ವಾರದಲ್ಲಿ 3 ವಿಡಿಯೋ, ನೆಕ್ಸ್ಟ್ ವಾರ 3 ವಿಡಿಯೋ ಹಾಕೋದು, ಅದರ ನೆಕ್ಸ್ಟ್ ವಾರ 3 ವಿಡಿಯೋಸ್ ಆಲ್ಸೋ ಕನ್ಸಿಸ್ಟೆನ್ಸಿ. ಇವತ್ತು ನಾನು 2 ವಿಡಿಯೋ ಹಾಕಿ ನೆಕ್ಸ್ಟ್ ವಾರ 2 ವಿಡಿಯೋ ಹಾಕಿದ್ರು ಅದು ಕನ್ಸಿಸ್ಟೆನ್ಸಿನೇ. ಆ ಒಂದು ಪ್ಯಾಟರ್ನ್ ಏನಿದೆಯಲ್ಲ, ದಟ್ ಈ ವಾರ ನಾನು ಎಷ್ಟು ವಿಡಿಯೋಸ್ ಹಾಕ್ತೀನಿ, ಫಾಲೋ ದ್ಯಾಟ್. ಇವತ್ತು ಒಂದೇ ದಿವಸದಲ್ಲಿ ನಾನು 3 ವಿಡಿಯೋ ಹಾಕ್ತೀನಿ, ಆಮೇಲೆ ಮುಂದೆ ಇನ್ನೊಂದು 4 ವಾರ ನಾನು ಬರೋದೇ ಇಲ್ಲ, ಅದು ಕನ್ಸಿಸ್ಟೆನ್ಸಿ ಪ್ಯಾಟರ್ನ್ ಬ್ರೇಕ್ ಆಯ್ತಲ್ಲಿ. ಸೊ ವಾಟ್ ಎವರ್ ಯು ಡೂಯಿಂಗ್ ಇನ್ 1 ಡೇ ಅಥವಾ 1 ವೀಕ್ ಅದನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗಿ, ದಟ್ ಈಸ್ ಕನ್ಸಿಸ್ಟೆನ್ಸಿ, ದಟ್ಸ್ ಇಟ್. ಅಂದರೆ ಜನರಿಗೆ ಗೊತ್ತಾಗ್ಬೇಕು ನಾನು ಇದ್ದೀನಿ ಅಂತ. ಆ್ಯಂಡ್ ಇವಾಗ ಇನ್ಸ್ಟಾಗ್ರಾಮಲ್ಲಿ ಹೆಂಗಾಗಿದೆ ಅಂದರೆ ಎಷ್ಟೊಂದು ಜನ ಕ್ರಿಯೇಟರ್ಸ್ ಬಂದಿದ್ದಾರೆ, ಯಾರು ನೋಡ್ತೀವಿ ಅವರೆಲ್ಲ ಕ್ರಿಯೇಟರ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗಿದ್ದಾಗ ನಿಮ್ಮ ಆಡಿಯನ್ಸ್ ತಲೆಯಲ್ಲಿ ನಿಮ್ಮ ಮುಖ ಪ್ರಿಂಟ್ ಆಗೋದು ತುಂಬ ಮುಖ್ಯ. ದಟ್ ಈಸ್ ದ ಮೇನ್ ಪಾಯಿಂಟ್ ಹಿಯರ್. ಯಾಕಂದರೆ ಅಕಸ್ಮಾತ್ ನಿಮ್ಮ ಅವ್ರ ಫೀಡಲ್ಲಿ ನಿಮ್ಮ ವಿಡಿಯೋಸ್ ಬರ್ತಾ ಇತ್ತಂದರೆ ಅವ್ರಿಗೆ ನೆನಪಿರುತ್ತೆ ನೀವು ಯಾರು ಅಂತ. ಅಕಸ್ಮಾತ್ ಅದು ಬರಬೇಕಾದ್ರೆ ಕನ್ಸಿಸ್ಟೆನ್ಸಿ ಇರಬೇಕು ಅಷ್ಟೇ. ಯಾಕಂದರೆ ನನ್ನ ವಿಡಿಯೋಲೇ ಇವತ್ತು 1000 ಕ್ರಿಯೇಟರ್ಸ್ ಬರ್ತಾರೆ ಇವತ್ತು. ಇವಾಗ ನಾನು ನಿಮ್ಮನ್ನ ನೆನ್ಪಿಟ್ಕೊಳ್ಬೇಕಂದ್ರೆ ಯು ಶುಡ್ ಕಮ್ ಅಗೇನ್ ಇನ್ ಮೈ ಫೀಡ್, ಓನ್ಲಿ ದೆನ್ ಐ ವಿಲ್ ರಿಮೆಂಬರ್. ಓಕೆ. ಆದರೆ ಕೆಲವೊಬ್ರು ಹೇಳೋದು, ಕೆಲವೊಬ್ರು 1 ವಾರಕ್ಕೆ 1 ವಿಡಿಯೋ ಹಾಕಿದ್ರು ಅದು ತುಂಬ ಚೆನ್ನಾಗಿ ಓಡುತ್ತೆ, ಕೆಲವರು ಎವ್ರಿ ಡೇ ಹಾಕಿದ್ರು ಅವ್ರ ವಿಡಿಯೋಸ್ಗೆ ಅಷ್ಟು ವ್ಯೂಸ್ ಬರಲ್ಲ ಅಂತ. ಇದೇನು ಲಾಜಿಕ್ಕು? ಡಿಪೆಂಡ್ಸ್ ಆನ್ ದ ನೀಶ್ ನನ್ನ ಪ್ರಕಾರ. ಅಂದರೆ ಅಗೇನ್ ಇವಾಗ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಕರೆಂಟ್ ಅಫೇರ್ಸ್ ಮೇಲೆ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ನನ್ನ ಬಯೋ ನಾನು ಹಾಕಿದಿಂದ ನಾನು ಕರೆಂಟ್ ಅಫೇರ್ಸ್ ಮೇಲೆ ವೀಡಿಯೋ ಮಾಡ್ತಾ ಇದ್ದೀನಿ. ಇನ್ ದಟ್ ಕೇಸ್ ದೇ ಎಕ್ಸ್ಪೆಕ್ಟ್ ಮೀ ಟು ಅಪ್ಡೇಟ್ ಎವ್ರಿ ಡೇ ಏನು ನಡೀತಾ ಇದೆ ಜಗತ್ತಿನಲ್ಲಿ ಅಂತ. ಓಕೆ. ಸೊ ಹಂಗಿದ್ದಾಗ ದಿನ ಕಾಂಟೆಂಟ್ ಹಾಕೋದು ಮೇಕ್ ಸೆನ್ಸ್. ಅಕಸ್ಮಾತ್ ಅದೇ ನನ್ನ ನೀಶ್ ಏನು ಇಟ್ಸ್ ಅ ವೆರಿ ಸಿಂಪಲ್ ನೀಶ್ ವೇರ್ ನಾನು ಇದ್ರ ಬಗ್ಗೆ ಏನೂ ಮಾತಾಡಲ್ಲ, ನಾನು ನನ್ನ ಲೈಫ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಥವಾ ನನ್ನ ಕಂಪ್ನಿ ಹೇಗೆ ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡ್ತೀನಿ. ಇನ್ ದ್ಯಾಟ್ ಕೇಸ್ ದೇ ಡೋಂಟ್ ಎಕ್ಸ್ಪೆಕ್ಟ್ ಯು ಟು ಅಪ್ಲೋಡ್ ಎವ್ರಿ ಡೇ.
ಕ್ರಿಯೇಟಿವಿಟಿ. ಅವಾಗ ವಾರಕ್ಕೊಂದ್ಸರ್ತಿ ಹಾಕಿದ್ರು ಇಟ್ ಇಸ್ ಗುಡ್ ಅಲ್ವಾ? ಸೊ ಡಿಪೆಂಡ್ಸ್ ಆನ್ ದ ನೀಶ್ ಯು ಆರ್ ಪಿಕ್ಕಿಂಗ್ ದೇರ್ ಅಗೇನ್. ಈ ಯೂಟ್ಯೂಬ್, ಇನ್ಸ್ಟಾ ಆಮೇಲೆ ಫೇಸ್ಬುಕ್ಕಲ್ಲಿ ವಿಡಿಯೋಸನ್ನು ಅಪ್ಲೋಡ್ ಮಾಡಿದಾಗ ಕೆಲವೊಂದೆಲ್ಲ ಒಂದು 200-300 ವ್ಯೂಸ್ ಇದ್ದರೆ ಏಕದಮ್ ಕೆಲವೊಂದೆಲ್ಲ 1 ಲ್ಯಾಕಿಗೆ ಹೋಗ್ಬಿಟ್ಟಿರುತ್ತೆ. ಅದು ಕೆಲವೊಂದು ಸಲ ಫೇಸ್ಬುಕ್ಕೆ, ಇನ್ಸ್ಟಾ ಮತ್ತು ಯೂಟ್ಯೂಬೇ ಬೂಸ್ಟ್ ಮಾಡುತ್ತೆ ಅಂತಾರೆ. ಇಸ್ ಇಟ್ ಟ್ರೂ? ಐ ಮೀನ್ ನಾನು ನಿಜ ಹೇಳ, ನನಗೆ ಇದ್ರ ಮೇಲೆ ನಂಬಿಕೆನೇ ಇಲ್ಲ. ಇದೊಂಥರ ಗ್ಯಾಮ್ಲಿಂಗ್ ಗೇಮ್ ಇದ್ದಂಗೆ, ಯಾವಾಗ ನಿಮ್ಮ ಲಕ್ ಬರುತ್ತೆ ಗೊತ್ತೇ ಆಗಲ್ಲ. ಕೆಲವೊಂದು ಸರ್ತಿ ವಿಡಿಯೋಸ್ ಹಾಗೆ ಮಿಲಿಯನ್ ಗಟ್ಟಲೆ ಹೋಗಿರತ್ತೆ, ನಾವು ತುಂಬ ಎಫರ್ಟ್ಸ್ ಹಾಕಿ ಮಾಡಿದಂಥ ವಿಡಿಯೋಸ್ ಹಾರ್ಡ್ಲಿ ರೀಚ್ ಸಿಕ್ಕಿರುತ್ತೆ. ಇಟ್ ಡಿಪೆಂಡ್ಸ್ ಆನ್ ಹೌ ದ ಆಡಿಯನ್ಸ್ ಪರ್ಸೀವ್ಸ್ ಇಟ್ ಆಲ್ಸೋ. ಆ್ಯಂಡ್ ಕೆಲವೊಂದು ಸರ್ತಿ ಏನಾಗುತ್ತೆ, ನಾವು ಸ್ಮಾರ್ಟಾಗಿ ಹಾಕಬೇಕಂತ ಆಗಿರುತ್ತೆ. ಇವಾಗ ಲೆಟ್ಸ್ ಸೇ ನಾನೇನು ಮಾಡ್ತೀನಿ, ನಾನು ಫೈನಾನ್ಸ್ ಅಥವಾ ಬಿಸ್ನೆಸ್ ರಿಲೇಟೆಡ್ ವಿಡಿಯೋ ನಾನಿವಾಗ ಜಾಸ್ತಿ ಲೇಟಾಗಿ ಹಾಕಿದೆ ವಿಡಿಯೋ, ವೇರ್ ನನ್ನ ಆಡಿಯನ್ಸ್ ಎಕ್ಸಾಸ್ಟ್ ಆಗಿರ್ತಾರೆ, ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡಿರ್ತಾರೆ, ಆಮೇಲೆ ನಾನು ಇನ್ಫಾರ್ಮೇಟಿವ್ ಕಾಂಟೆಂಟ್ ಹಾಕ್ತೀನಿ ಅಂದರೆ ಅಷ್ಟು ಅವ್ರಿಗೆ ಹಿಡಿಸಲ್ಲ, ಬಿಕಾಸ್ ದೇ ಆರ್ ಟಯರ್ಡ್. ಅದೇ ನಾನು ಸ್ವಲ್ಪ ಬೇಗ ಹಾಕಿದೆ, ಅವ್ರು ಲೆಟ್ಸೇ ಆಫೀಸಿಂದ ಮನೆಗೆ ಬರ್ತಾರೆ, ಒಂದು 4-5 ಗಂಟೆ ಸುಮಾರು ಹಾಕಿದೆ ಅಂದರೆ ಕ್ಯಾಬಲ್ಲಿ ಬರ್ತಾ ನೋಡ್ತಾರೆ, ದೇ ಸ್ಟಿಲ್ ಹ್ಯಾವ್ ದ ಎನರ್ಜಿ ಟು ಕನ್ಸ್ಯೂಮ್ ದಿಸ್ ಕಾಂಟೆಂಟ್. ಹವೆವರ್ ನೀವು ಲೈಟ್ ಹಾರ್ಟೆಡ್ ಕಾಂಟೆಂಟ್, ಲೆಟ್ ಇಟ್ ಬಿ ಹ್ಯೂಮರ್ ಆಗಿರಲಿ, ಇದು ಅವಾಗ ಏನಾಗುತ್ತೆ, ಜನ ಯಾವಾಗ ಬೇಕಾದರೂ ಕನ್ಸ್ಯೂಮ್ ಮಾಡ್ಕೊಳ್ಬೋದು. ಸೊ ಇವನ್ ವೆನ್ ದೇ ಅಪ್ಲೋಡ್ ಲೇಟ್ ನೈಟ್ ಆಲ್ಸೋ ಸಮ್ಟೈಮ್ಸ್ ಇಟ್ ಮೈಟ್ ವರ್ಕ್. ಸೊ ಇಟ್ ಡಿಪೆಂಡ್ಸ್ ಆನ್ ದ ಕ್ರಿಯೇಟರ್ ದೇರ್, ಯಾವ ಟೈಮಿಗೆ ಅವ್ರು ಪೋಸ್ಟ್ ಮಾಡ್ತಾ ಇದ್ದಾರೆ. ಸೊ ಅದರಿಂದನೂ ಆಲ್ಗೊರಿಥಮ್ ಕೆಲಸದಿ ಪಿಕ್ ಮಾಡುತ್ತೆ ಹೇಗೆ ಪುಷ್ ಕೊಡ್ಬೋದು ಅಂತ. ಬೆಸ್ಟ್ ಟೈಮ್ ಅಂತ ಏನಾದರೂ ಇದೆಯಾ ಅಪ್ಲೋಡಿಗೆ? ಬೆಸ್ಟ್ ಟೈಮ್ ಅಂತ ಏನಿರಲ್ಲ, ಯೂಶ್ವಲಿ 5 to 7 ಇಸ್ ವೆನ್ ತುಂಬ ಜನ ಕ್ರಿಯೇಟರ್ಸ್ ಅಪ್ಲೋಡ್ ಮಾಡ್ತಾರೆ. ಬಿಕಾಸ್ ಅಗೇನ್ ಆ್ಯಸ್ ಐ ಟೋಲ್ಡ್, ಅವಾಗೆ ಫ್ರೀ ಆಗಿರ್ತಾರೆ ಅಂತ, ಅದೇ ಒಂದು ರೀಸನ್ಗೆ. ಓಕೆ, ಕೆಲವು ಯೂಟ್ಯೂಬರ್ಸ್ ಏನು ಹೇಳ್ತಾರೆ ಅಂದರೆ, ನಿಮ್ಮ ಪ್ರೈವೇಟ್ ಅಥವಾ ಪ್ರೈಮರಿ ಅಕೌಂಟ್ ಏನಿರುತ್ತಲ್ಲ ಅದನ್ನು ಬಿಟ್ಟು ಒಂದು ಪ್ರೊಫೆಷ್ನಲ್ ಪೇಜ್ ಮಾಡ್ಕೋಬೇಕು ಇನ್ ಫೇಸ್ಬುಕ್ ಆ್ಯಸ್ ವೆಲ್ ಆಸ್ ಇನ್ಸ್ಟಾ, ಆಮೇಲೆ ಯೂಟ್ಯೂಬ್ ಅಂತ. ಯೂಟ್ಯೂಬಲ್ಲಿ ನಿಮ್ಮ ಪರ್ಸ್ನಲ್ ಅಥವಾ ಪ್ರೈಮರಿ ಚಾನಲ್ ಏನಿದೆ ಅದನ್ನು ಬಿಟ್ಟು ಇನ್ನೊಂದು ಮಾಡಿಕೊಂಡ್ರೆ ನಿಮಗೆ ಅದರಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಇದೆ, ಅಂದರೆ ಅದು ಬೇಗ ಪುಷ್ ಆಗುತ್ತೆ, ಅದರಲ್ಲಿ ಅರ್ನಿಂಗ್ಸ್ ಬೇಗ ಆಗುತ್ತೆ ಅಂತ ಹೇಳ್ತಾರೆ. ವಾಟ್ ಇಸ್ ದಿಸ್ ಲಾಜಿಕ್? ಐ ಮೀನ್ ಐ ಅಗ್ರಿ ಟು ದ ಪಾಯಿಂಟ್ ದಟ್ ಪ್ರೈಮರಿ, ಐ ಮೀನ್ ಯುವರ್ ಪರ್ಸ್ನಲ್ ಅಕೌಂಟ್ ಆ್ಯಂಡ್ ಯುವರ್ ಪ್ರೊಫೆಷ್ನಲ್ ಅಕೌಂಟ್ ಬೇರೆ ಇದ್ದರೆ ಒಳ್ಳೆಯದು ಅಂತ. ಬಟ್ ಐ ವುಡೆಂಟ್ ಅಗ್ರಿ ಆನ್ ಟು ಲೈಕ್ ಪುಷ್ ಜಾಸ್ತಿ ಸಿಗುತ್ತೆ ಅಥವಾ ರೀಚ್ ಜಾಸ್ತಿ ಸಿಗುತ್ತೆ. ನಾನು ಯಾಕೆ ಸಪ್ರೇಟಾಗಿ ಇಟ್ಕೊಳ್ತೀನಿ, ನಾನು ಪರ್ಸ್ನಲಾಗಿ ಹೇಳೋದಾದರೆ, ನನ್ನ ಪರ್ಸ್ನಲ್ ಐ ಟ್ರೀಟ್ ಮೈ ಪ್ರೊಫೆಷ್ನಲ್ ಅಕೌಂಟ್ ಲೈಕ್ ಮೈ ಅಗೇನ್ ಒಂದು ಬಿಸ್ನೆಸ್ ಥರನೇ ನೋಡ್ತೀನಿ. ನಾನು ಇಲ್ಲಿ ಬಂದು ಕೆಲಸ ಮಾಡ್ತಾಯಿದ್ದೀನಿ, ನನ್ನ ಕಾಂಟೆಂಟ್ ಹಾಕ್ತಾಯಿದ್ದೀನಿ, ಆ್ಯಂಡ್ ವಾಟ್ ಎವರ್ ಐ ಮಾನಿಟೈಸ್ ಔಟ್ ಆಫ್ ಇಟ್, ಅದು ಅಗೇನ್ ಇಟ್ ಇಸ್ ಟ್ರೀಟೆಡ್ ಫಾರ್ ಮೈ ಪ್ರೊಫೆಷ್ನಲ್ ಅಕೌಂಟ್. ಲೈಕ್ ಸೇಮ್ ನಾನು 9 to 5 ಕೆಲಸ ನಾನು ಕಾಂಟೆಂಟಲ್ಲಿ ಮಾಡ್ತಾಯಿದ್ದೀನಿ. ಸೊ ಐ ಡೋಂಟ್ ವಾಂಟ್ ಟು ಶೇರ್ ಮೈ ಪರ್ಸ್ನಲ್ ಲೈಫ್ ದೇರ್. ನಾನು ಪರ್ಸ್ನಲ್ ಅಕೌಂಟ್ ಬೇರೆ ಇಡ್ತಾ ಇದ್ದೀನಿ, ಯಾಕಂದರೆ ನನ್ನ ವೈಯಕ್ತಿಕ ಜೀವನದಲ್ಲಿ ಏನೇನು ಆಗ್ತಾಯಿದೆ ನನಗದು ಎಲ್ಲರ ಮುಂದೆ ಅಷ್ಟು ಹೇಳ್ಕೊಳ್ಳಿಕ್ಕೆ ನನಗೆ ಇಷ್ಟ ಆಗಲ್ಲ. ದಟ್ ಇಸ್ ವೈ ಐ ಹ್ಯಾವ್ ಕೆಪ್ಟ್ ಇಟ್ ಪರ್ಸ್ನಲ್ ಸಪ್ರೇಟ್. ಇನ್ಫ್ಯಾಕ್ಟ್ ನಾನು ಫಂಡಾ ಹುಡುಗಿ ಆ್ಯಕ್ಚುಲಿ ಶುರು ಮಾಡಿದ್ದು ನನ್ನ ಪರ್ಸ್ನಲ್ ಅಕೌಂಟಲ್ಲಿ ಆಸ್ ಫಂಡಾ ಗರ್ಲ್. ಅಲ್ಲಿ ನಾನು ಇಂಗ್ಲೀಷ್, ಹಿಂದಿ, ಕನ್ನಡ 3 ಭಾಷೆ ಸೇರಿ ಕಾಂಟೆಂಟ್ ಮಾಡ್ತಾಯಿದ್ದೆ. ಅವಾಗ ಐ ಯೂಸ್ ಟು ಗೆಟ್ ಗುಡ್ ರೀಚ್, ನಾಟ್ ಲೈಕ್ ರೀಚ್ ಸಿಗಲ್ಲ ಅಂತ. ಬಟ್ ನಾನು ಸಪ್ರೇಟ್ ಚಾನಲ್ ಯಾಕೆ ಶುರು ಮಾಡಿದೆ ಅಂದರೆ, ನನ್ನ ವೈಯಕ್ತಿಕ ಜೀವನ ಬೇರೆ ಇರಲಿ ಅಂತ ನಾನು ಶುರು ಮಾಡಿದ್ದು. ಆ್ಯಂಡ್ ಐ ಇವನ್ ಇನ್ಸಿಸ್ಟ್ ದ ಕ್ರಿಯೇಟರ್ಸ್ ಟು ಡೂ ದ ಸೇಮ್, ಬಿಕಾಸ್ ಪರ್ಸ್ನಲ್ ಲೈಫ್ ನೀವು ಎಷ್ಟೇ ಸೋಷಿಯಲ್ ಮೀಡಿಯಾಲಿದ್ರೂ ಐ ಥಿಂಕ್ ಯು ಶುಡ್ ಹ್ಯಾವ್ ಅ ಸ್ಪೇಸ್ ಫಾರ್ ಯೋರ್ ಸೆಲ್ಫ್ ವೇರ್ ಯು ಕ್ಯಾನ್ ಪುಟ್ ಔಟ್ ಯೋರ್ ಒಪಿನಿಯನ್, ಯೋರ್ ಪರ್ಸ್ನಲ್ ಲೈಫಲ್ಲಿ ಏನೇನು ಆಗ್ತಾ ಇದೆ. ಬಿಕಾಸ್ ಅಟ್ ದಿ ಎಂಡ್ ಆಫ್ ದ ಡೇ ಸೋಷಿಯಲ್ ಮೀಡಿಯಾ ಇಸ್ ಅ ಲಿಟಲ್ ಸ್ಕೇರಿ ಗೇಮ್. ಸ್ಕೇರಿ ಗೇಮ್ ಅಂತ ಯಾಕೆ ಅನ್ಸುತ್ತೆ? ಕಮೆಂಟ್ಸ್ ನೋಡಿ ಗೊತ್ತಾಗುತ್ತಲ್ಲ. ನೀವು ಸ್ಟಾರ್ಟಿಂಗಲ್ಲಿ ಹೇಳಿದ್ರಲ್ಲ, ಲೈಕ್ ಹುಡುಗಿಯರಿಗೆ ಯೂಶ್ವಲಿ ಈ ಥರ ಇನ್ಫಾರ್ಮೇಟಿವ್ ಕಾಂಟೆಂಟ್ ಹಾಕಿ ಅಭ್ಯಾಸ ಇಲ್ಲ, ಜನರಿಗೆ ಅದನ್ನು ಸ್ವೀಕರಿಸಿ ಅಂತ. ಅಲ್ಲ, ಅಭ್ಯಾಸ ಇಲ್ಲ ಅಂತಲ್ಲ, ಸೆಕೆಂಡ್ ಒನ್ ಇಸ್ ದ ರೈಟ್ ಥಿಂಗ್. ನೋ, ಲೈಕ್ ದ ಆಡಿಯನ್ಸ್ ಹ್ಯಾವ್ ನಾಟ್ ಸ್ವೀಕರಿಸಿ ಅಭ್ಯಾಸ ಇಲ್ಲ ಅವ್ರಿಗೆ. ಅದೇ ಆ್ಯಕ್ಚುಲಿ ಆಗಿದ್ದು. ಬಿಕಾಸ್ ನಾನು ಕೆಲವೊಂದು ಸರ್ತಿ ಅಲ್ಲ, ಪ್ರತಿಯೊಂದು ಸರ್ತಿ ಅಲ್ಲ, ಬಟ್ ವೆರಿ ಫ್ಯೂ ಟೈಮ್ಸ್. ಇವಾಗ ಏನೋ ಒಂದು RBI ರಿಲೇಟೆಡ್ ವಿಡಿಯೋ ಮಾಡಿರ್ತೀವಿ, ಫೈನಾನ್ಸ್ ರಿಲೇಟೆಡ್ ವಿಡಿಯೋ ಮಾಡಿರ್ತೀವಿ, ಕಮೆಂಟ್ ಸೆಕ್ಷನಲ್ಲಿ ಒಂದಿಷ್ಟು ಜನ ಬಂದಿರ್ತಾರೆ, ಫೈನಾನ್ಸ್ ಗಂಧಗಾಳಿ ಗೊತ್ತಿರಲ್ಲ, ಆದರೆ ಬಂದು ಇದೆಲ್ಲ ನಿಮ್ಗೆ ಹೆಂಗೆ ಗೊತ್ತು, ನೀವೆಲ್ಲಿಂದ ಕಲ್ತಿದ್ದೀರಾ, ಇದು ಸುಮ್ಮನೆ ದೇ ಟೇಕ್ ಇಟ್ ಪೊಲಿಟಿಕಲ್. ನಮ್ಮ ಲೈಕ್ ಇದು ಫ್ಯಾಕ್ಟ್ ಇದೆ, ನಾನೆಲ್ಲ RBI ಆರ್ಟಿಕಲ್ ಅಟ್ಯಾಚ್ ಮಾಡಿದ್ದೀನಿ, ನನ್ನ ಇದರಲ್ಲಿ ಏನು ನನ್ನ ಒಪಿನಿಯನ್ ಹೇಳ್ತಾ ಇಲ್ಲ ನಾನು. ಐ ಆಮ್ ಟೆಲ್ಲಿಂಗ್ ಯು ವಾಟ್ ಇಸ್ ಪುಟ್ ಔಟ್ ಇನ್ ದ ಅಫಿಷಿಯಲ್ ಸ್ಟೇಟ್ಮೆಂಟ್. ಅವಾಗ ಇಲ್ಲ ಇದು RBI ಇಂದ ಅಲ್ಲ, ಐ ಆಮ್ ಲೈಕ್ ಆರ್ಟಿಕಲ್ ಲಿಂಕ್ ಇದೆ, ಇಲ್ಲಿ ನ್ಯೂಸ್ ಆರ್ಟಿಕಲ್ ಇದೆ, ಇನ್ನೂ ಏನು ಬೇಕು. ದೇ ಆರ್ ನಾಟ್ ರೆಡಿ ಟು ಎಕ್ಸೆಪ್ಟ್ ದ್ಯಾಟ್ ಒಂದು ಹುಡುಗಿ ಈ ಥರ ಸೀರಿಯಸ್ ಟಾಪಿಕ್ ಮೇಲೆ
ವಿಡಿಯೋ ಮಾಡಿ ಹಾಕ್ತಾ ಇದ್ದಾರೆ. ಬಿಕಾಸ್ ಐ ಡೋಂಟ್ ನೋ ವಾಟ್ ಇಸ್ ದ ಪ್ರಾಬ್ಲಮ್ ದೇರ್. ನಂಗೆ ನಿಜ ಅರ್ಥ ಆಗಲ್ಲ. ಇಟ್ಸ್ ನಾಟ್ ಲೈಕ್ ನಾನು ನನ್ನ ಸ್ವಂತ ಅಭಿಪ್ರಾಯ ಹೇಳ್ತೇನೆ. ಒಬ್ವಿಯಸ್ಲಿ ಮೈ ಒಪಿನಿಯನ್ ಇಸ್ ದೇರ್, ಬಟ್ ಇಟ್ಸ್ ನಾಟ್ ಲೈಕ್ ಐ ಆಮ್ ಮೇಕಿಂಗ್ ಅಪ್ ದ ನ್ಯೂಸ್. ಆಗಿದ್ದನ್ನ ನಾನು ಕನ್ವೆ ಮಾಡ್ತಾ ಇದ್ದೀನಿ, ಸೊ ದಟ್ ನೀವು ಎಚ್ಚರಿಕೆಯಿಂದ ಇರಿ ಇಫ್ ಯು ಹ್ಯಾವ್ ಮಿಸ್ ದ ನ್ಯೂಸ್ ಅಂತ ಅಷ್ಟೇ. ಅದು ಬದಲು ಇದೆಲ್ಲಿದೆ ಇಲ್ಲೇ ಇದೆ ಗುರು, ಎಲ್ಲ ಅಟ್ಯಾಚ್ ಮಾಡಿದ್ದೀವಿ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ದ ಕಮೆಂಟ್ಸ್ ಇಟ್ಸ್ ಆ್ಯಕ್ಚುಲಿ ವೆರಿ ತುಂಬ ಹರ್ಟ್ ಮಾಡತ್ತದು. ಯಾಕಂದರೆ ಕಂಟೆಂಟ್ ಮೇಲೆ ಫೋಕಸ್ ಮಾಡಲ್ಲ. ಅದು ಬಿಟ್ಟು ನೀವು ಯಾವ ಥರ ಬಟ್ಟೆ ಹಾಕಿದ್ದೀರಾ, ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀರಾ, ಅಥವಾ ಈ ವಿಡಿಯೋ ಮೇಲೆ ಏನಕ್ಕೆ ಇದನ್ನು ಮಾಡಿದ್ರಿ, ಹುಡುಗಿಯರು ಮಾತಾಡೋ ಅಂಥ ಟಾಪಿಕ್ ಇದಲ್ಲ. ನನ್ನ ಪೇಜ್, ನಾನು ಹಾಕ್ತಾ ಇರೋ ಕಾಂಟೆಂಟು ನಿಮ್ಗೆ ಬೇಕಿದ್ರೆ ನೋಡಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ನಾನು ಫೋರ್ಸ್ ಮಾಡ್ತಾ ಇಲ್ಲ ನಿಮ್ಗೆ ನೋಡೋಕ್ಕೆ. ಸೊ ಸಮ್ಟೈಮ್ಸ್ ಆಡಿಯನ್ಸ್ ಆರ್ ಆಲ್ಸೋ ಸ್ಟೀರಿಯೋಟಿಪಿಕಲ್ ಅಟ್ ಟೈಮ್ಸ್. ಸ್ಟೀರಿಯೋಟಿಪಿಕಲ್ ಅಟ್ ಇಟ್ಸ್ ಪೀಕ್. ಎಸ್, ಎಕ್ಸಾಕ್ಟ್ಲಿ. ನೀ ಬಿಂದಿ ಯಾಕಿಟ್ಟಿಲ್ಲ, ನೀವು ಟ್ರೆಡಿಷನಲ್ ಡ್ರೆಸ್ ಯಾಕೆ ಹಾಕಿಲ್ಲ, ದ ಕಾಂಟೆಂಟ್ ಏನಿದೆ ಅದು ಸರಿ ಇದೆಯಾ ತಪ್ಪಿದ್ಯಾ ಅನ್ನೋದಕ್ಕಿಂತ ದೇ ವಾಂಟ್ ಟು ಫೋರ್ಸ್ ಯು ಟು ಬಿ ಲೈಕ್ ದ್ಯಾಟ್. ಅವ್ರು ಹೆಂಗಿರ್ಬೇಕು ಅಂತ ಅನ್ಕೊಳ್ತಿದಾರೋ ನೀವು ಆ ರೀತಿ ಇರಬೇಕು. ಎಕ್ಸಾಕ್ಟ್ಲಿ. ಆ್ಯಂಡ್ ಲೆಟ್ಸ್ ಸೇ ಲೈಕ್ ನಾನು ಇವಾಗ RCB ಮೇಲೆ ಒಂದು ವಿಡಿಯೋ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ನಾನು RCB ಫ್ಯಾನ್ ಇದ್ದೀನಿ. ನಾನು RCB ಬಿಸ್ನೆಸ್ ಮೇಲೆ ವಿಡಿಯೋ ಮಾಡಿದ್ದೀನಿ. ದ್ಯಾಟ್ ಅವ್ರು ಹೇಗೆ ಕಾಂಟೆಂಟ್ ವೈಸ್ ಮಾನಿಟೈಸ್ ಮಾಡ್ತಾ ಇದ್ದಾರೆ, ಅಥವಾ ಅವ್ರು ಹೇಗೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ, ಅಥವಾ ಈಗ ರೀಸೆಂಟಾಗಿ ಮಾರಾಟ ಆಯಿತು RCB ತಂಡ. ಸೊ ಅದು ಹೇಗೆ ಇದು ಅಂತ ನಾನು ವಿಡಿಯೋ ಮಾಡಿದ್ದೇನೆ. ನೀವು ಬೇರೆ ಫ್ರ್ಯಾಂಚೈಸ್ ಫ್ಯಾನ್ ಇರಬಹುದು, ಅದರ ಅರ್ಥ ಐ ಆಮ್ ನಾಟ್ ಗಿವಿಂಗ್ ಯು ದ ಲಿಬರ್ಟಿ ಟು ಕರ್ಸ್ ಮೀ. ಲಿಟ್ರಲಿ DM ಸೆಕ್ಷನಲ್ಲಿ ಬರ್ತಾರೆ ಅಥವಾ ಕಮೆಂಟಲ್ಲಿ, ಈ ನೀನು RCB ಫ್ಯಾನಾ, ನೀನಿದು ಡ್ಯಾಶ್ ಡ್ಯಾಶ್ ಡ್ಯಾಶ್. RCB ಫ್ಯಾನ್ ಆಗಿರೋದು ತಪ್ಪು. ಓಕೆ, ಕಾಂಟೆಂಟ್ ನೋಡಿ. ನಾನು RCB ಫಸ್ಟ್ ಆಫ್ ಆಲ್ ನೀವು ಹೇಳೋದು ಅಧಿಕಾರ ಯಾರು ನಿಮಗೆ ಕೊಟ್ಟಿಲ್ಲ ಇಲ್ಲಿ. ಅಪಾನ್ ದ್ಯಾಟ್ ಯು ಆರ್ ಆ್ಯಡಿಂಗ್ ಅ ಟ್ಯಾಗ್ RCB ಫ್ಯಾನ್. ಅಪಾನ್ ದ್ಯಾಟ್ ಯು ಆರ್ ಆ್ಯಡಿಂಗ್ ಫೈನಾನ್ಸ್ ವಿಡಿಯೋ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ವಿಡಿಯೋ, ಆ್ಯಂಡ್ ನೀವು ಹುಡುಗಿ ಅಂತ ಇಲ್ಲ ಅದೇ ಸ್ಟೇಟ್ಮೆಂಟಲ್ಲೇ ಇರುತ್ತೆ. ಆಮೇಲೆ ಡ್ಯಾಶ್ 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 ಇರುತ್ತೆ. ಫೇಸ್ ಇಟ್, ಯಾಕಂದರೆ ತುಂಬ ಯಂಗ್ ಏಜ್, ಸ್ಟಿಲ್ ಯು ಆರ್ ಯಂಗ್, 21. ಆಮೇಲೆ ವಿಡಿಯೋ ಶುರು ಮಾಡಿದಾಗಿಂದ ಇದೊಂದು ಇದ್ದೇ ಇರುತ್ತೆ. ತುಂಬ ಸ್ವಲ್ಪ ಸಣ್ಣ ಹುಡುಗಿರಾಗಿದ್ದರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಒಂಚೂರು ಓಕೆ ಯಂಗ್ ಇದ್ದಾರೆ ಹುಡುಗಿರು ಅಂತ ಹೇಳಿದ್ರೆ ದೇ ವಿಲ್ ಸ್ಟಾರ್ಟ್ ಯೂಸಿಂಗ್ ಇಟ್, ಅಬ್ಯೂಸಿಂಗ್ ಇಟ್. ಹೆಂಗೆ ತಗೋತೀರಿ ಅಂದರೆ, ಒಂದು ಯಂಗ್ ಏಜ್, ಇನ್ನೊಂದು ಹೆಣ್ಮಕ್ಳು, ಕರೆಕ್ಟ್, ಎರಡೂ ಅವರಿಗೆ ಟಾರ್ಗೆಟ್ ಇರುತ್ತೆ. ಹೆಂಗೆ ತಗೋತೀರಿ? ಕಾಂಟೆಂಟ್ ಕ್ರಿಯೇಟ್ ಮಾಡಿ ತುಂಬ ಅದ್ಭುತವಾದ ರೆಸ್ಪಾನ್ಸು ಬಂದಿರುತ್ತೆ, ಅದರಲ್ಲಿ ಒಂದು 2-3 ಕಮೆಂಟ್ಸ್ ಹಿಂಗೆ ಬಂದುಬಿಟ್ಟಾಗ ಡೆಫಿನೆಟ್ಲಿ ಆ್ಯಸ್ ಅ ಹ್ಯೂಮನ್ ನಿಮಗೆ ಹರ್ಟ್ ಆಗುತ್ತೆ. ಬಟ್ ದೆನ್ ಐ ಆಮ್ ಲೈಕ್ ಐ ವಿಲ್ ಇಗ್ನೋರ್ ಇಟ್. ಯಾಕಂದರೆ ನಾನು ನಿಮಗೋಸ್ಕರ ಮಾಡಿಲ್ಲ ವಿಡಿಯೋ ಇಲ್ಲಿ. ಸೊ ನಾನು ನಿಮ್ಗೆ ಇಲ್ಲಿ ರೈಟ್ಸ್ ಕೊಟ್ಟೇ ಇಲ್ಲ ದಟ್ ನನಗೆ ಬೈರಿ ಅಂತ. ನನ್ನ ವಿಡಿಯೋ, ನನ್ನ ಪೇಜ್, ನಾನು ಏನು ಬೇಕು ನಾನು ಹಾಕ್ತೀನಿ. ಐ ಹ್ಯಾವ್ ಫ್ಯಾಕ್ಟ್ ಚೆಕ್ ದ ವಿಡಿಯೋ. ಹಾಕೋಕ್ಕಿಂತ ಮೊದಲು ನಾನು 100 ಆರ್ಟಿಕಲ್ಸ್ ಓದಿರ್ತೀನಿ, ನ್ಯೂಸ್ ರಿಸೋರ್ಸಸ್ ಓದಿರ್ತೀನಿ, ಅಫಿಷಿಯಲ್ ವೆಬ್ಸೈಟ್ಸಿಂದ ಇನ್ಫಾರ್ಮೇಷನ್ ತೆಗೆದು ಹಾಕಿರ್ತೀನಿ. ಸೊ ಐ ನೋ ದಟ್ ಮೈ ರಿಸರ್ಚ್ ಇಸ್ ಸ್ಟ್ರಾಂಗ್ ಹಿಯರ್. ಸೊ ಅದರ ಅರ್ಥ ನಿಮ್ಮ ಬಾಯಿಗೆ ಬಂದಿದ್ದ ಬಾಯಿಗೆ ನಾನಿಲ್ಲಿ ಐ ಆಮ್ ನಾಟ್ ಯುವರ್ ಪಪೆಟ್ ಹಿಯರ್. ನೀವು ಬೇರೆ ಕಡೆ ಇರೋ ಹಾಫ್ ದ ಟೈಮ್ ಅದೇ ಆಗೋದು, ಎಲ್ಲೋ ಬೇರೆ ಕಡೆ ಆಗಿರೋ ಫ್ರಸ್ಟ್ರೇಷನ್ನ ತೆಗೆದು ಯಾರ್ದೋ ಮೇಲೆ ಒಂದು ಹಾಕಬೇಕು ವಿಡಿಯೋಲ್ಲಿ ಅಂತ. ಬಟ್ ಐ ಜಸ್ಟ್ ಇಗ್ನೋರ್ ಇಟ್. ತುಂಬ ಐ ಮೋಸ್ಟ್ ಆಫ್ ದ ಟೈಮ್ ಡೋಂಟ್ ಇವನ್ ಇಂಟ್ರಾಕ್ಟ್ ವಿತ್ ಸಚ್ ಕಮೆಂಟ್ಸ್. ರಿಪ್ಲೈ ಮಾಡೋಕ್ಕೂ ಹೋಗಲ್ಲ. ಆಮೇಲೆ ನಾನು ಯಾಕೆ ನಿಮಗೆ ಅವಕಾಶ ಕೊಡಬೇಕು? ಐ ಡೋಂಟ್ ಇವನ್ ವಾಂಟ್ ಟು ಗಿವ್ ಯು ದಟ್ ಆಪರ್ಚುನಿಟಿ ಇದೆ. ದಟ್ಸ್ ದ ಬೆಸ್ಟ್ ಥಿಂಗ್ ವಿ ಕ್ಯಾನ್ ಡೂ. ಕಾಂಟೆಂಟ್ ಕ್ರಿಯೇಷನ್ ಅಂದ ತಕ್ಷಣ ಸುಮ್ಮನೆ ಹಿಂಗೇನೋ ನೋಡಿದೆ, ಹಿಂಗೇನೋ ಮಾಡಿದೆ, ಅದು ನಿಮ್ಮ ವಿಷಯ ಅಲ್ಲ. ನೀವೇ ಹೇಳಿದ ಹಾಗೆ ಒಂದಷ್ಟು ವೆಬ್ಸೈಟ್ಗಳನ್ನ ನೋಡಬೇಕಾಗತ್ತೆ, ಒಂದಷ್ಟು ಜನರಿಂದ ಇನ್ಫಾರ್ಮೇಷನ್, ಅಥೆಂಟಿಕ್ ಇನ್ಫಾರ್ಮೇಷನ್ ತೊಗೋಬೇಕಾಗತ್ತೆ. ಎಷ್ಟು ಸಮಯ ಬೇಕು ಒಂದು ಕಾಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ? ರಿಸರ್ಚ್ಗೆ ತುಂಬ ಸಮಯ ಹೋಗುತ್ತೆ, ಎಸ್ಪೆಷಲಿ ಇನ್ಫಾರ್ಮೇಟಿವ್ ಕಾಂಟೆಂಟ್ ಅಂದಮೇಲೆ. ರಿಸರ್ಚ್ ಇಸ್ ದ ಬೇಸಿಕ್ ಪಿಲ್ಲರ್ ನಮಗೆ. ಅದು ಒಂದು ಸ್ವಲ್ಪ ಅದರಲ್ಲಿ ಪಿಲ್ಲರಲ್ಲಿ ಕ್ರ್ಯಾಕ್ ಬಂದರೂ ಸಾಕು, ಕಮೆಂಟ್ ಸೆಕ್ಷನಲ್ಲಿ ಇದನ್ನು ಮಾಡಿಬಿಡ್ತಾರೆ. ಆ್ಯಂಡ್ ಮೋರೋವರ್ ಅದು ನನಗೆ ಅದು ಹಿಡ್ಸಲ್ಲ. ದಟ್ ಮೈ ರಿಸರ್ಚ್ ಹ್ಯಾಸ್ ಟು ಬಿ ಸ್ಟ್ರಾಂಗ್. ಬಿಕಾಸ್ ಇವಾಗ 90,000 ಜನರಿಗೆ ನಾನು ಏನೋ ಒಂದು ಇನ್ಫಾರ್ಮೇಷನ್ ತಲುಪಿಸ್ತಾ ಇದ್ದೇನೆ ಅಂದರೆ ಮೈ ರಿಸರ್ಚ್ ಇಸ್ ದ ಕೀ ಥಿಂಗ್. ಸೊ ಐ ಫ್ಯಾಕ್ಟ್ ಚೆಕ್ 110 times. ಫಸ್ಟ್ ಸೋರ್ಸ್ ನಂದು ಯಾವಾಗಲೂ, ಇವಾಗ ಒಂದು ಬ್ರ್ಯಾಂಡ್ ಬಗ್ಗೆ ಮಾತಾಡ್ತೀನಿ ಅಂದರೆ ಐ ಗೋ ಥ್ರೂ ದ ಕಂಪ್ನಿ ವೆಬ್ಸೈಟ್. ಯಾಕಂದರೆ ಅದರಲ್ಲಿ ಎಲ್ಲ ಅಫಿಷಿಯಲ್ ಡೇಟಾ ಇದ್ದೇ ಇರುತ್ತೆ. ಸೊ ಆಲ್ ದ ಕಂಪ್ಲೀಟಾಗಿ A to Z ಎಲ್ಲನೂ ಅದರಲ್ಲಿ ಚೆಕ್ ಮಾಡಿ ನ್ಯೂಸ್ ಆರ್ಟಿಕಲ್ಸ್ನ ನೋಡ್ತೀವಿ. ಆ್ಯಂಡ್ ಅಗೇನ್ ವೆನ್ ವಿ ಸೇ ನ್ಯೂಸ್ ಆರ್ಟಿಕಲ್ಸ್, ಅಗೇನ್ ಯಾವುದು ರಿಲಯಬಲ್ ನ್ಯೂಸ್ ಪ್ಲಾಟ್ಫಾರ್ಮ್ಸ್ ಇದೆ ಅದ್ರ ಮೂಲಕನೇ. ಬಿಕಾಸ್ ಸಮ್ಟೈಮ್ಸ್ ಪ್ರೈವೇಟ್ ಬ್ಲಾಗಿಂಗ್ ಚಾನಲ್ಸಲ್ಲಿ ಸಹ ಇನ್ಫಾರ್ಮೇಷನ್ ಹಾಕಿರ್ತಾರೆ, ಬಟ್ ವಿ ಡೋಂಟ್ ನೋ ದ ಸೋರ್ಸ್ ಆಫ್ ಡೇಟಾ ಓವರ್ ದೇರ್. ಆ್ಯಂಡ್ ಅಗೇನ್ ಲೈಕ್ ನಾವು ಮಲ್ಟಿಪಲ್ ಪ್ಲಾಟ್ಫಾರ್ಮ್ಸ್, ಲಿಂಕ್ಡ್ಇನಲ್ಲಿ ಕೆಲವೊಂದು ಸರ್ತಿ ಆ ಕಂಪ್ನಿ ರೆಪ್ರೆಸೆಂಟೇಟಿವ್ ಇನ್ಫಾರ್ಮೇಷನ್ ಹಾಕಿರ್ತಾರೆ, ಅಥವಾ ಎಕ್ಸೆಲ್ ಹಾಕಿರ್ತಾರೆ, ಆ್ಯಂಡ್ ಪಾಡ್ಕಾಸ್ಟಲ್ಲಿ ಫೌಂಡರ್ಸ್ ಹೇಳಿರ್ತಾರೆ. ಸೊ ದೀಸ್ ಆರ್ ಆಲ್ ದ ಸೋರ್ಸಸ್ ನಾವು ಯೂಸ್ ಮಾಡೋದು. ಆ್ಯಂಡ್ ಇವಾಗ ಸದ್ಯಕ್ಕೆ AI ಬಂದಮೇಲೆ ಇಟ್ ಹ್ಯಾಸ್ ಬಿಕಮ್ ಅ ಲಿಟಲ್ ಮೋರ್ ಹೆಲ್ಪ್ಫುಲ್ ಟು ಅಸ್. ಇನ್ಫಾರ್ಮೇಷನ್
ಕಾಂಟ್ರಿಬ್ಯೂಷನ್ ರಿಸರ್ಚಲ್ಲಿ ಫಾರ್ ಎಕ್ಸಾಂಪಲ್ ಐ ಯೂಸ್ ಪರ್ಪ್ಲೆಕ್ಸಿಟಿ ಆ್ಯಂಡ್ ಕ್ಲಾಡ್ ಇನ್ ಪರ್ಟಿಕ್ಯುಲರ್. ಸೊ ಅದರಲ್ಲಿ ನನಗೆ ರಿಸೋರ್ಸಸ್ ಸಮೇತ ನನ್ನ ರಿಸರ್ಚ್ ಬಂದುಬಿಡುತ್ತೆ. ಅದರಿಂದ ಇಟ್ ಈಸ್ ಈಸಿಯರ್ ಫಾರ್ ಮೀ. ಸೊ ದ್ಯಾಟ್ ವೇ AI ಸ್ವಲ್ಪ ಬೆನಿಫಿಷಿಯಲ್ ಆಗಿದೆ ಆ ವಿಷಯದಲ್ಲಿ. ಓಕೆ, ಸೊ AI ಇಂದ ಈಸಿ ಆಗಿದೆ ಸ್ವಲ್ಪ, ಕಂಪ್ಯಾರಿಟಿವ್ಲಿ ಈಸಿ ಆಗಿದೆ. ನೀವು ಒಬ್ಬರೇ ಇದ್ದೀರಾ ಅಥವಾ ಯು ಹ್ಯಾವ್ ಅ ಟೀಮ್? ನೋ ಐ ಹ್ಯಾವ್ ಅ ಟೀಮ್. ಓಕೆ, ಅಂದರೆ ನನ್ನ ಟೀಮಲ್ಲಿ ಶೂಟಿಗೆ, ಎಡಿಟಿಗೆ, ರಿಸರ್ಚಿಗೆ ಆ್ಯಂಡ್ ಐ ಆಮ್ ಆಲ್ಸೋ ಅ ಫ್ರೀಲಾನ್ಸರ್. ಸೊ ಆ್ಯಂಡ್ ನಮ್ಮದೇ ಕಂಪ್ನಿ ಇವಾಗ ಸ್ಟಾರ್ಟ್ ಮಾಡ್ತಿರೋದ್ರಿಂದ ಐ ಹ್ಯಾವ್ ಬಿಲ್ಟ್ ಎ ಟೀಮ್ ಆಫ್ 10 members. 10 members. 21st year of our age, 21ನೇ ವರ್ಷದಲ್ಲಿ 10 ಜನರ ಒಂದು ಸಂಸ್ಥೆ ಕಟ್ತಾ ಇದ್ದೀರಾ. ಹೌ ಚಾಲೆಂಜಿಂಗ್ ಇಟ್ ಈಸ್. ಐ ಫೀಲ್ ಜಲಸ್. ಜಸ್ಟ್ ಕಿಡಿಂಗ್. ಬಟ್ ಖುಷಿ ಆಗತ್ತೆ, ಯಾಕೆಂದರೆ ನಾವು ಕಾಲೇಜಿಂದ ಪಾಸ್ ಔಟ್ ಆಗೋ ಟೈಮಿಗೆ ಆರ್ ಓನ್ಲಿ ಇಂಟೆನ್ಷನ್ ಆರ್ ಏನು ಗುರಿ ಏನಂದರೆ ಒಂದು ಒಳ್ಳೆ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕು, ತಿಂಗಳಿಗೊಂದಿಷ್ಟು ಸಂಪಾದನೆ ಬರಬೇಕು ಅಂತ. ಅಟ್ ದ ಸೇಮ್ ಟೈಮ್ ನಮ್ಮ ಏಜಿನವರು ಅಥವಾ ಅವರ ಹಿಂದಿನ ಏಜಿನವರು ಅವರ ಕನಸನ್ನು ಯಾರು ನೋಡ್ಕೊಂಡು ಓಡಿದಾರೋ ಅವರೆಲ್ಲರೂ ಅವ್ರವ್ರ ಕನಸು ಸಾಕಾರ ಮಾಡ್ಕೊಂಡಿದ್ದಾರೆ. ಬಟ್ ಇನ್ ಜನರಲ್ ನಾನು ಹೇಳ್ತಾ ಇದ್ದೀನಿ, ಪರ್ಸೆಂಟೇಜ್ ಆಫ್ ಇಟ್ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ. ಬಟ್ ಈಗಿನ ಜನರೇಷನಿಗೆ ನಾನು ಒಂದು ಸಂಸ್ಥೆಗೆ ಹೋಗಿ ಕೆಲಸ ಮಾಡಬೇಕು ಅನ್ನೋದೇ ಇಲ್ಲ. ಐ ವಾಂಟ್ ಟು ಸ್ಟಾರ್ಟ್ ಮೈ ಓನ್ ಅನ್ನೋ ಮೈಂಡ್ ಸೆಟ್. ಯಾಕೆ ಬಂತು ಆ ಮೈಂಡ್ ಸೆಟ್ಟು? ನಾನು ನನ್ನದೇ ಶುರು ಮಾಡಬೇಕು, ನನ್ನ ಸಂಸ್ಥೆನೇ ಶುರು ಮಾಡಬೇಕು ಅಂತ ಹೆಂಗೆ ಬರುತ್ತೆ ಅದು ಥಾಟು? ನಿಮ್ಮ ಫ್ರೆಂಡ್ಸ್ ಜೊತೆನೂ ನೀವು ಮಾತಾಡ್ತಾ ಇರ್ತೀರಾ, ನಿಮ್ಮ ಸೇಮ್ ಜನ್ರೇಷನ್ ಅವ್ರ ಜೊತೆನೂ ನೀವು ಮಾತಾಡ್ತಾ ಇರ್ತೀರಾ. ಹೇಗಿದೆ ನಿಮ್ಮೆಲ್ಲರ ಥಾಟ್ ಪ್ರೊಸೆಸ್, ವಾಟ್ ವಿ ಕಾಲ್ ಜೆನ್ಜಿ? ಐ ಮೀನ್ ಆನೆಸ್ಟ್ ಆಗಿ ಇಟ್ಸ್ ಅ ವೆರಿ ಮಿಕ್ಸ್ಡ್ ಒಪಿನಿಯನ್ ಇನ್ ಮೈ ಇದನ್ನು. ಯಾಕಂದರೆ ನನ್ನ ಅರ್ಧ ಜನ ಕೆಲಸ ಮಾಡ್ತಾ ಇದ್ದಾರೆ ಇನ್ MNCs ಆ್ಯಂಡ್ ಆ್ಯಸ್ ಯು ಸೆಡ್ 9 to 5 ಅಲ್ಲಿದ್ದಾರೆ, ಆ್ಯಂಡ್ ಹಾಫ್ ಆಫ್ ದೆಮ್ ವಾಂಟ್ ಟು ಬಿಲ್ಡ್ ಸಮಥಿಂಗ್ ಆಫ್ ದೇರ್ ಓನ್. ಸೊ ಐ ಫೀಲ್ ಜಾಸ್ತಿ ಯಾರಿಗೆ ಎಕ್ಸ್ಪೋಜರ್ ಇತ್ತು ಫ್ರಮ್ ಅ ವೆರಿ ಬಿಗಿನಿಂಗ್ ಆಫ್ ಹೌ ದಿಸ್ ವರ್ಕ್ಸ್, ದೇ ಆಲ್ ವಾಂಟ್ ಟು ಬಿಲ್ಡ್ ಸಮಥಿಂಗ್ ಆಫ್ ದೇರ್ ಓನ್. ನನ್ನ ಇದನ್ನು ಅಷ್ಟೇ. ಬಿಕಾಸ್ ನಾನು ನೋಟಿಸ್ ಮಾಡ್ದಂಗೆ ಲೈಕ್ ನನ್ನ ಜನ್ರೇಷನ್, ಇಫ್ ಐ ಹ್ಯಾವ್ ಟು ಸೇ ಜೆನ್ಜಿ, ಐ ಡೋಂಟ್ ನೋ ಇಫ್ ಐ ಹ್ಯಾವ್ ಟು ಸೇ ದಿಸ್, ಬಟ್ ದೆನ್ ಲೈಕ್ ಈ ಥರ ಮಾಡಿ ಈ ಥರ ಮಾಡಬೇಡಿ, ಟೇಕಿಂಗ್ ಆರ್ಡರ್ಸ್ ಇಸ್ ಅ ಲಿಟಲ್ ಡಿಫಿಕಲ್ಟ್ ಫಾರ್ ಅಸ್. ಹೌದಾ? ಸ್ವಲ್ಪ ಹೌದು. ಬಿಕಾಸ್ ಯಾಕಂದರೆ ನಮಗೆ ಇನ್ಫಾರ್ಮೇಷನ್ ಇವಾಗ ತುಂಬ ಈಸಿಯಾಗಿ ಆಕ್ಸೆಸ್ ಆಗುತ್ತೆ. ಆ್ಯಂಡ್ ದೆನ್ ಎಲ್ಲಿಂದ ನಮಗೆ ಯಾರಿಂದ ಏನು ಮಾತಾಡಬೇಕು ಅನ್ನೋದು ಒಂದು ಬೇಗನೆ ನಮಗೆ ಅದು ವಿ ಹ್ಯಾವ್ ಬೀನ್ ಎಕ್ಸ್ಪೋಸ್ ಟು ದ ವರ್ಲ್ಡ್ ಥ್ಯಾಂಕ್ಸ್ ಟು ಸೋಷಿಯಲ್ ಮೀಡಿಯಾ ಫಾರ್ ದ್ಯಾಟ್ ವೇ. ಸೊ ಅದರಿಂದ ದ ಆಕ್ಸೆಸ್ ಟು ಇನ್ಫಾರ್ಮೇಷನ್ ಆಗಿರಲಿ, ರಿಸೋರ್ಸಸ್ ಆಗಿರಲಿ, ಇಟ್ಸ್ ಮಚ್ ಮೋರ್ ಈಸಿಯರ್ ಆ್ಯಂಡ್ ಕನ್ವೀನಿಯಂಟ್. ಅದರಿಂದ ವೆನ್ ಐ ನೋ ದ್ಯಾಟ್ ವಾಟ್ ಯು ಆರ್ ಸೇಯಿಂಗ್ ಆರ್ ವಾಟ್ ದ XYZ ಪರ್ಸನ್ ಇಸ್ ಸೇಯಿಂಗ್, ಏನೋ ನನಗೆ ಅದು ಕಾನ್ಫ್ಲಿಕ್ಟಿಂಗ್ ವಿಚಾರ ಅನಿಸಿದ್ರೆ ನನಗೆ ಅದು ಹಿಡಿಸಲ್ಲ ದಟ್ ನಾನು ಯಾಕೆ ಇದನ್ನು ಮಾಡಬಹುದು ಅಂತ. ಸೊ ಅದರಿಂದ ಐ ಫೀಲ್ ತುಂಬ ಜನ ನಾನು ಸ್ವಂತ ಶುರು ಮಾಡಿಬಿಡ್ತೀನಿ ಅಂತ ಆ ಪಾತಿಗೆ ಹೋಗ್ತಾರೆ. ಆ್ಯಂಡ್ ಅದು ಇವಾಗ ಈಸಿ ಸಹ ಆಗಿದೆ, ಬಿಕಾಸ್ ಎವ್ರಿಬಡಿ ರೈಟರ್ ವಾಂಟ್ಸ್ ಟು ಬಿಲ್ಡ್ ಆ್ಯಂಡ್ ಎವ್ರಿಬಡಿ ಈಸ್ ಆಲ್ಸೋ ಮೋಟಿವೇಟಿಂಗ್ ಅಸ್. ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಕಡೆಯಿಂದ ನಮ್ಗೆ ಪುಷ್ ಸಿಗ್ತಾ ಇದೆ, ಅಥವಾ ಇವಾಗ ಪೇರೆಂಟ್ಸ್ ಹ್ಯಾವ್ ಆಲ್ಸೋ ಬಿಕಮ್ ಮೋರ್ ಬ್ರಾಡ್ ಮೈಂಡೆಡ್ ದ್ಯಾಟ್ ವೇ. ಲೈಕ್ ನಾನು ನೋಡ್ದಂಗೆ ಅಷ್ಟು ರಿಸ್ಟ್ರಿಕ್ಷನ್ಸ್ ಬರಲ್ಲ ವೆನ್ ಇಟ್ ಕಮ್ಸ್ ಟು ಓಕೆ ಏನೋ ಸ್ವಂತ ಮಾಡ್ತಿದ್ದೆ ಆಯ್ತು, ಗಿವ್ ಇಟ್ ಅ ಟ್ರೈ. ನಮ್ಮ ಮನೇಲಂತೂ ಹಾಗಿದೆ, ಗಿವ್ ಇಟ್ ಅ ಟ್ರೈ. ಅಲ್ಲ ದಿಸ್ ಆಲ್ವೇಸ್ ಅ ಪ್ಲ್ಯಾನ್ ಬಿ, ಬಟ್ ಯು ಫೋಕಸ್ ಆನ್ ವಾಟ್ ಯು ವಾಂಟ್ ಟು ಡೂ. ಸೊ ಅದು ಬೇಗ ಕ್ಲಾರಿಟಿ ಬರೋದ್ರಿಂದ ಐ ಫೀಲ್ ಜೆನ್ಜೀಸ್ ವಾಂಟ್ ಟು ಬಿಲ್ಡ್ ಸಮಥಿಂಗ್ ಆಫ್ ದೇರ್ ಓನ್ ಅಂತ ಅನ್ಸುತ್ತೆ. ಈಗ ಗೌರ್ಮೆಂಟ್ ಅಂತೂ ನಿಮಗೆ ಐ ಮೀನ್ ಯಾರು ಕಾಂಟೆಂಟ್ ಕ್ರಿಯೇಟರ್ಸ್ನು ಪ್ರೊಫೆಷನಲ್ಸ್ ಅಂತ ಕ್ರಿಯೇಟಿವ್ ಬಿಲ್ ಆಯ್ತು. ಹೆಂಗೆ ಅನ್ನಿಸ್ತಾ ಬಿಲ್ ನೋಡಿದಾಗ? ತುಂಬ ಖುಷಿ ಆಯಿತು. ಯಾಕಂದರೆ ಇಷ್ಟು ದಿನ ಹೆಂಗಾಗ್ತಿತ್ತು, ರಿಲೇಟಿವ್ಸ್ ಎಲ್ಲ ಗ್ರ್ಯಾಜುಯೇಷನ್ ಮುಗೀತು, ಮುಂದೇನು ಅಂತ ಕೇಳ್ತಾರೆ. ಕಾಂಟೆಂಟ್ ಕ್ರಿಯೇಟರ್ ಆಗಿದ್ದೀನಿ, ಐ ಆಮ್ ಏಬಲ್ ಟು ಯುನೋ ಸರ್ವೈವ್ ಆನ್ ಮೈ ಓನ್ ವಿತ್ ದಿಸ್, ಐಲ್ ಕಂಟಿನ್ಯೂ ಅಂತ ಹೇಳಿದಾಗ ಅದಾಯಿತು, ಜೀವನಕ್ಕೆ ಏನು ಮಾಡ್ತೀರಾ ಅಂತ ಕೇಳ್ತಾರೆ. ಹೌದಾ? ನಿಮ್ಮ ಜನ್ರೇಷನಲ್ಲಿ ಅದೇ ಪ್ರಶ್ನೆ? ಸೇಮ್ ಪ್ರಶ್ನೆ. ಅದರಿಂದ ಇಲ್ಲ ಕಾಂಟೆಂಟ್ ಕ್ರಿಯೇಟರ್ ಪ್ರೊಫೆಷ್ನಲ್ ಟ್ಯಾಗ್ ನಿನ್ನೆ ಆಯಿತು, ನಮ್ಮ ಅಕ್ಕ ಮನೆಗೆ ಬಂದಿದ್ರು, ನೀನು ಏನು ಅಂತ ಹೇಳಬೇಕು, ಇಂಟ್ರೊಡ್ಯೂಸ್ ಮಾಡಬೇಕು ರಿಲೇಟಿವ್ಸಲ್ಲಿ, ಏನು ಪ್ರೊಫೆಷ್ನಲ್ ಕಾಂಟೆಂಟ್ ಕ್ರಿಯೇಟರ್ ಪ್ರೊಫೆಷನ್ ಏನು? ಸೊ ಐ ಥಿಂಕ್ ಕಾಂಟೆಂಟ್ ಸುಮಾರು ಜನ ಕ್ರಿಯೇಟರ್ಸ್ ಬಂದಿದ್ದರಿಂದ ಮೇ ಬಿ ದೇ ಆರ್ ನಾಟ್ ಟೇಕಿಂಗ್ ದಿಸ್ ಆಸ್ ಅ ಸೀರಿಯಸ್ ಪ್ರೊಫೆಷನ್. ಬಟ್ ಇಟ್ ವಾಸ್ ಅ ಲಿಟಲ್ ಟ್ಯಾಕಿ ಟು ಇದು ಟ್ಯಾಕಲ್ ಟಿಲ್ ನಾವು. ಆದರೆ ಇವಾಗ ಕಾಂಟೆಂಟ್ ಕ್ರಿಯೇಷನ್ ಅಂದಾಗ ಓಕೆ ಒಪ್ಕೊಳ್ತಾ ಇದ್ದಾರೆ, ಪ್ರೊಫೆಷನ್ ಆಗಿ ಮಾಡಬಹುದು ಅಂತ. ಓಕೆ, ಕಾಂಟೆಂಟ್ ಕ್ರಿಯೇಟರ್ಸ್ ಬಗ್ಗೆ ಒಂದು ನಿಮಿಷದಲ್ಲಿ ಸ್ವಾತಿ ಕುಲಕರ್ಣಿ ಅವರು ಫಂಡ ಹುಡುಗಿಯಾಗಿ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀರಿ?
ಓಕೆ, ಈಗ ನಮ್ಮೆಲ್ರಿಗೂ ತುಂಬ ಖುಷಿ ಆಗುವಂಥ ಒಂದು ಸುದ್ದಿ ಬಂದಿದೆ. ಯಾಕಂದರೆ ಗೌರ್ಮೆಂಟ್ ಫೈನಲಿ ಕ್ರಿಯೇಟರ್ ಬಿಲ್ 2026ನ ಪಾಸ್ ಮಾಡಿ ಕಾಂಟೆಂಟ್ ಕ್ರಿಯೇಷನ್ ಆ್ಯಸ್ ಅ ಪ್ರೊಫೆಷನ್ನ ಎಕ್ಸೆಪ್ಟ್ ಮಾಡಿದೆ. ಆ್ಯಂಡ್ ಐ ಥಿಂಕ್ ದಿಸ್ ಈಸ್ ಅ ವೆರಿ ಗುಡ್ ನ್ಯೂಸ್. ಯಾಕಂದರೆ ಇವತ್ತಿನ ಜನ್ರೇಷನ್ ಸುಮಾರಷ್ಟು ಜನ ಕಾಂಟೆಂಟ್ ಕ್ರಿಯೇಟರ್ಸ್ ಆಗಲಿಕ್ಕೆ ನೋಡ್ತಾರೆ. ಆ್ಯಂಡ್ ಇವಾಗ ಕಾಂಟೆಂಟ್ ಕ್ರಿಯೇಷನ್ ಈಸ್ ದ ಬಿಗ್ಗೆಸ್ಟ್ ಎಕನಾಮಿ ಇನ್ ದ ಕಮಿಂಗ್ ಡೇಸ್. ಕ್ರಿಯೇಟರ್ ಎಕನಾಮಿ ಬೂಮ್ ಆಗ್ತಾ ಇದೆ, ಭಾರತ ಅಷ್ಟೇ ಅಲ್ಲದೆ ಆದರೆ ವಿಶ್ವದಲ್ಲಿ. ಆ್ಯಂಡ್ ಇವತ್ತು ಹಲವಾರು ಕಂಪ್ನಿಗಳು ಕಾಂಟೆಂಟ್ ಕ್ರಿಯೇಷನ್ನ ಮೇಲೇ ಫೋಕಸ್ ಮಾಡ್ತಾಯಿದೆ. ರೀಸೆಂಟಾಗಿ ಬಂದಂಥ ಯೂನಿಲಿವರ್ ಸುದ್ದಿ ಆಗಿರಬಹುದು ಅಥವಾ ಝೆರೋದಾ ಎಂದು ಬರೆದಂಥ ಸುದ್ದಿ ಆಗಿರ್ಬೋದು. ಆಲ್ಮೋಸ್ಟ್ ಎಲ್ಲ ಕಂಪ್ನೀಸ್ ಇನ್ಸ್ಟೆಡ್ ಆಫ್ ಕನ್ವೆನ್ಷನಲ್ ಮಾರ್ಕೆಟಿಂಗ್ ಸ್ಟೈಲ್ ಕಾಂಟೆಂಟ್ ಕ್ರಿಯೇಷನ್ ಮೇಲೆ ಫೋಕಸ್ ಮಾಡ್ತಾಯಿದೆ. ಆ್ಯಂಡ್ ದಿಸ್ ಶೋಸ್ ದಿಸ್ ಇಸ್ ಗೋಯಿಂಗ್ ಟು ಬಿ ದ ಫ್ಯೂಚರ್. ಸೊ ಅಕಸ್ಮಾತ್ ನಿಮಗೂ ಕಾಂಟೆಂಟ್ ಕ್ರಿಯೇಟರ್ ಆಗಿ ಮನೇಲೇನಾದರೂ ಕಷ್ಟ ಆಗ್ತಾಯಿದೆ ಒಪ್ಸ್ಲಿಕ್ಕೆ ಅಂತ ಅಂದರೆ ನಾವು ಯು ಹ್ಯಾವ್ ಅ ಪ್ರೂಫ್ ಟು ಶೋ ಯೋರ್ ಪೇರೆಂಟ್ಸ್. ಸೊ ಇನ್ನೇನು ಕಾಯ್ತಾ ಇದ್ದೀರಾ? ಈ ಸುದ್ದಿನ ವಿತ್ ಆಲ್ ಯೋರ್ ಕ್ರಿಯೇಟಿವ್ ಫ್ರೆಂಡ್ಸ್ನ ಶೇರ್ ಮಾಡ್ತಾ ಫಂಡ ಹುಡುಗಿನ ಫಾಲೋ ಮಾಡೋದನ್ನ ಮರಿಬೇಡಿ. ನಾವು ಯಾವಾಗಲೂ ನಿಮ್ಮ ಪೇಜಸ್ಸಲ್ಲಿ ನೋಡ್ತಾ ಇದ್ವಿ. ಇವತ್ತು ನಮ್ಮ ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿ ಫಂಡ ಹುಡುಗಿನ ನೋಡಿದಾಗಾಯಿತು. ಫಂಡ ಹುಡುಗಿ ಕನ್ನಡದಲ್ಲಿ ಕಾಂಟೆಂಟ್ಸ್ ಮಾಡೋದು ಯಾವಾಗಲೂ ಅನ್ನಿಸ್ತಿರುತ್ತೆ. ಅಂದರೆ ಕನ್ನಡದಲ್ಲಿ ರೀಚ್ ಮಾಡಿಸೋದು ಅಥವಾ ವ್ಯೂಸ್ ಬರೋದು ಒಂಚೂರು ಡಿಲೇ ಆಗುತ್ತೆ, ಬೇರೆ ಲ್ಯಾಂಗ್ವೇಜಸ್ಸಲ್ಲಿ ವ್ಯೂಸ್ ಜಾಸ್ತಿ ಬರುತ್ತೆ ಅಂತ. ಸೊ ಇದ್ರ ಬಗ್ಗೆ ಯಾರಾದರೂ ನಿಮ್ಮ ಹತ್ರ ಮಾತಾಡಿದಾರಾ? ನೀವು ಆಫ್ಕೋರ್ಸ್ ನೀವು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲೂ ಕೂಡ ಮಾಡ್ತಾ ಇರ್ತೀರಿ, ಕೆಲವೊಂದು ಸಂದರ್ಶನಗಳಲ್ಲೂ ನೀವು ಮಾತಾಡಿದ್ದೀರಿ, ಕಂಟಿನ್ಯೂಸ್ ಆಗಿ ನೀವು ಆ ಕೆಲಸದಲ್ಲಿದ್ದೀರಿ. ಬಟ್ ಕನ್ನಡ ಲ್ಯಾಂಗ್ವೇಜಲ್ಲಿ, ಕನ್ನಡ ಭಾಷೆಯಲ್ಲಿ ಕಾಂಟೆಂಟ್ ಮಾಡಿ ತಲುಪಿಸೋದು ಇಸ್ ಇಟ್ ಚಾಲೆಂಜ್ ಅಥವಾ ಇಲ್ಲ ಆರಾಮಾಗುತ್ತೆ ಅಂತನಾ? ನೋ, ಐ ಫೀಲ್ ಇಟ್ ಇಸ್ ಮೋರ್ ಈಸಿಯರ್. ನಾನು ಯಾಕೆ ಹೇಳ್ತೀನಿ ಅಂದರೆ, ಎಲ್ಲ ತುಂಬ ಆರ್ಗ್ಯುಮೆಂಟ್ಸ್ ಬರ್ಬೋದು ದ್ಯಾಟ್ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಕಾಂಟೆಂಟ್ ಮಾಡಿದೆ ಜಾಸ್ತಿ ರೀಚ್ ಆಗುತ್ತೆ, ವೈಡರ್ ಆಡಿಯನ್ಸಿಗೆ ರೀಚ್ ಆಗುತ್ತೆ ಅಂತ. ಬಟ್ ನನಗೇನು ಅನ್ಸುತ್ತೆ ಗೊತ್ತಾ, ಇವಾಗ ಯಾರಾದರೂ ನನ್ನ ಜೊತೆ ಬಂದು ಕನ್ನಡಲ್ಲಿ ಮಾತಾಡಿದ್ರೆ ಐ ವಿಲ್ ಕನೆಕ್ಟ್ ವಿತ್ ದಮ್ ಇನ್ ಅ ಬೆಟರ್ ವೇ. ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಮಾತಾಡಿದ್ರೆ ನಮ್ಮವರು ಅನ್ನೋ ಫೀಲಿಂಗ್ ನನಗೆ ಬರಲ್ಲ. ಅದೇ ಕನ್ನಡದಲ್ಲಿ ಮಾತ್ರ ಓ ನಮ್ಮೂರವರು, ಆಮೇಲೆ ನಾನು ಬರೋದು ಉತ್ತರ ಕರ್ನಾಟಕದಿಂದ. ಸೊ ಅವಾಗೇನೋ ಯಾರಾದರೂ ಬಂದು ನನ್ನ ಜೊತೆ ನಮ್ಮ ಭಾಷೆಯಲ್ಲಿ ಮಾತಾಡಿದ್ರೆ ಆ ಇನ್ಸ್ಟೆಂಟ್ ಕನೆಕ್ಟ್ ಬರುತ್ತೆ. ಅದು ತುಂಬಾ ಮುಖ್ಯ ಅನಿಸುತ್ತೆ. ಎಸ್ಪೆಷಲಿ ಇನ್ಫಾರ್ಮೇಟಿವ್ ಅಥವಾ ಯಾವುದೇ ನೀಶ್ ಅದು ತೊಗೊಂಡ್ರು ಕನೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇಲ್ಲಿ ನಾನು ವೀಡಿಯೋಸ್ ಏನಕ್ಕೆ ಮಾಡ್ತಾ ಇದ್ದೀನಿ, 3 ಮೇಜರ್ ಕಾರಣಕ್ಕೆ. ಒಂದು, ಈ ಆಂಟ್ರಪ್ರಿನರ್ಶಿಪ್ ಅಥವಾ ಫೈನಾನ್ಸ್, ಬಿಸ್ನೆಸ್ ಎಲ್ರಿಗೂ ಅನ್ನಿಸ್ಬೋದು ಇದು ತುಂಬ ಕಾಂಪ್ಲಿಕೇಟೆಡ್, ಕಾಂಪ್ಲೆಕ್ಸ್, ಸೀರಿಯಸ್ ಟಾಪಿಕ್ ಅಂತ. ಬಟ್ ನೀವು ಎಲ್ರಿಗೂ ಗೊತ್ತಿರಬೇಕಾದಂಥ ವಿಷಯ ಇದು. ನಮ್ಮ ಗೌರ್ಮೆಂಟ್ ಯಾವ ಸ್ಕೀಮ್ಸ್ನ ಲಾಂಚ್ ಮಾಡಿದೆ ನಿಮಗೆ ಗೊತ್ತಿರಬೇಕು. ಬಿಕಾಸ್ ಯು ಅಟ್ ದಿ ಎಂಡ್ ಆಫ್ ದ ಡೇ ಹ್ಯಾವ್ ಟು ಯುಟಿಲೈಸ್ ಇಟ್. ನೀವೊಬ್ಬರು ಆಂಟ್ರಪ್ರಿನ್ಯೂರ್ ಆಗಿದ್ದರೆ ಒಂದು ಬೇಸಿಕ್ ಮಾರ್ಕೆಟಿಂಗ್ ಟರ್ಮಿನಾಲಜೀಸ್ ಆಗಿರಲಿ ಅಥವಾ ಕನ್ಸ್ಯೂಮರ್ ಕೇಸ್ ಸ್ಟಡಿ ಏನಿದೆ ನಿಮಗೆ ಗೊತ್ತಿರಬೇಕು. ಅಥವಾ ಒಂದು ಏನೂ ಬೇಡ, ಸೂಪರ್ ಮಾರ್ಕೆಟಲ್ಲಿ ಹೋಗಿ ಕ್ಲಾಕ್ ಯಾಕಿರಲ್ಲ, ಇದು ಒಂದು ಸಿಂಪಲ್ ಇದು ಐಡಿಯಾ ನಿಮಗಿರಬೇಕು ದ್ಯಾಟ್ ಇದೊಂದು ಸೈಕಲಾಜಿಲಿ ಏನೋ ನಡೀತಾ ಇದೆ ಅಂತ. ಆ್ಯಂಡ್ ಈ ಒಂದು ಬೇಸಿಕ್ ಟಾಪಿಕ್ಸ್ನ ನಾನು ನಿಮಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನಿಲ್ಲಿ ಐ ಆಮ್ ನಾಟ್ ಹಿಯರ್ ಟು ಕನ್ವೇ ಟು ಯು ಆ್ಯಸ್ ಇಟ್ ಈಸ್. ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ನೀವೇನು ಓದ್ತಾ ಇದ್ದೀರಾ ಅದನ್ನು ಮಾಡ್ತಾ ಇಲ್ಲ, ಆದರೆ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಮಾಡ್ತಾ ಇದ್ದೆ. ಆವಾಗ ನಮ್ಮ ಭಾಷೆ ಅನ್ನೋದು ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ. ಸೊ ದ್ಯಾಟ್ ಈಸ್ ವೈ ಐ ಪಿಕ್ಡ್ ಕನ್ನಡ. ಯಾಕಂದರೆ ನಮ್ಮ ಭಾಷೆಯಲ್ಲಿ ನಮ್ಮ ಜನರಿಗೆ ಇನ್ನು ನಮ್ಮ ಟಾಪಿಕ್ಸ್ನ ಹೇಳ್ಕೊಡೋದ್ರಲ್ಲಿ ಇಟ್ ಈಸ್ ಅ ಡಿಫ್ರೆಂಟ್ ಫೀಲ್. ಕಾಂಪಿಟೇಷನ್ನ ಹೆಂಗೆ ನೋಡ್ತೀರಾ ನೀವು ಸೋಷಿಯಲ್ ಮೀಡಿಯಾದಲ್ಲಿ? ಯಾಕಂದರೆ ಇವತ್ತು ಒಂದು ಸಬ್ಜೆಕ್ಟ್ ಯಾರಿಗಾದರೂ ಗೊತ್ತಾಗೋಯಿತು ಅಂತ ಹೇಳಿದ್ರೆ ನಾಳೆಯಿಂದ ನಾನು ಮಾಡ್ಬೋದು ಅಂತ ಶುರು ಮಾಡ್ತಾರೆ. ಒಂದು ಸಬ್ಜೆಕ್ಟ್ 1000 ಜನ ಶುರು ಮಾಡೋ ಚಾನ್ಸಸ್ ಇರುತ್ತೆ. ಸರ್ವೈವಲ್ ಹೆಂಗೆ ಅದು? 1000 ಜನ 1000 ಟಾಪಿಕ್ ಮಾಡ್ಬೋದು, ಆದರೆ ಫಂಡ ಹುಡುಗಿ ಶೈಲಿಯಲ್ಲಿ ನಾನು ಒಬ್ಬಳೇ ಮಾಡೋಕ್ಕಾಗೋದು. ದಟ್ ಈಸ್ ವಾಟ್ ಐ ಬಿಲೀವ್ ಇನ್. ಬಿಕಾಸ್ ಕಾಂಟೆಂಟ್ ಕ್ರಿಯೇಷನ್ ಇವಾಗ ಆಲ್ಮೋಸ್ಟ್ $1 ಟ್ರಿಲಿಯನ್ ಎಕನಾಮಿ ರೀಚ್ ಆಗೋದಿದೆ. ಆ್ಯಂಡ್ ಪ್ರತಿಯೊಂದು ಊರಿನಲ್ಲಿ 1,00,000ಕ್ಕಿಂತ ಹೆಚ್ಚು ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ಬಟ್ ಟು ಸರ್ವೈವ್, ಟು ಅಂಡರ್ಸ್ಟ್ಯಾಂಡ್ ಯುವರ್ ಆಡಿಯನ್ಸ್ ಆ್ಯಂಡ್ ಟು ರಿಲೇಟ್ ವಿತ್ ದೆಮ್, ನಿಮ್ಮದೇ ಆದಂಥ ಒಂದು ಶೈಲಿ ಇರಬೇಕು, ನೀವು ಅರ್ಥ ಮಾಡ್ಕೊಳ್ಬೇಕು. ಆ್ಯಂಡ್ ಯು ನೀಡ್ ಟು ಹ್ಯಾವ್ ಅ ರೀಸನ್ ಆಲ್ಸೋ ಹಿಯರ್. ಎಸ್ಪೆಷಲಿ ನನ್ನ ನೀಶ್ ಅಂತ ಬಂದಾಗ ನಾನು ರೀಸನ್ ಇಲ್ಲದೆ ನಾನು ಕಾಂಟೆಂಟ್ ಮಾಡ್ತೀನಿ ಅಂದರೆ ಇಟ್ ಡಸಂಟ್ ಮೇಕ್ ಸೆನ್ಸ್. ಸೊ ನನ್ನ 3 ಸ್ಟ್ರಾಂಗ್ ಫಂಡಮೆಂಟಲ್ಸ್ ನನಗೆ ಕ್ಲಿಯರ್ ಇದೆ. ನಾನು ಅದ್ರ ಮೇಲೆ ಫೋಕಸ್ ಮಾಡಿ ನನ್ನ ಆಡಿಯನ್ಸಿಗೆ ಅರ್ಥ ಮಾಡಿಸ್ತೀನಿ. ಸೊ ಇನ್ನಷ್ಟು ಜನ ಫೈನಾನ್ಸಲ್ಲಾದರೂ ಬರಲಿ, ಬಿಸ್ನೆಸ್ಸಲ್ಲಾದರೂ ಬರಲಿ, ಯಾವುದೇ ನೀಶಲ್ಲಿ ಬರಲಿ, ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ ದಟ್ ಐ ವಿಲ್ ಬಿ ಏಬಲ್ ಟು ರೀಚ್ ಮೈ ಆಡಿಯನ್ಸ್ ಅಂತ.
ಕಾಂಟೆಂಟ್ ಕ್ರಿಯೇಷನ್ಗೆ ಸಬ್ಜೆಕ್ಟ್ ಯಾವುದು ಓಡ್ತಾ ಇದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ? ಸಂಬಡಿ ಸೇಸ್ ಬ್ಯಾಂಕಿಂಗ್, ಬಿಸ್ನೆಸ್ ಅಂತಾರೆ, ಇನ್ನು ಕೆಲವ್ರು ಹೇಳ್ತಾರೆ ಟ್ರಾವ್ಲಿಂಗ್, ಕುಕಿಂಗ್, ಅಡುಗೆದು ಓಡುತ್ತೆ, ಟ್ರಾವ್ಲಿಂಗ್ದು ಓಡುತ್ತೆ ಅಂತ. ಇತ್ತೀಚೆಗೆ ನಾನು ಕೇಳ್ಪಟ್ಟಿದ್ದು ಇಲ್ಲ ಅಡುಗೆದು ಜಾಸ್ತಿ ಓಡ್ತಾ ಇಲ್ಲ, ಟ್ರಾವ್ಲಿಂಗ್ದು ಜಾಸ್ತಿ ಓಡ್ತಾ ಇಲ್ಲ, ಲೈಫ್ ವ್ಲಾಗ್ಸ್ ಜಾಸ್ತಿ ಓಡ್ತಾ ಇದೆ ಅಂತ. ಸೊ ಪ್ರೆಸೆಂಟ್ಲಿ 2026 2026ರಲ್ಲಿ ಓಡ್ತಾ ಇರೋ ಕಾಂಟೆಂಟ್ಸ್ ಯಾವ್ದು? ನಾನು ರಿಸರ್ಚ್ ಮಾಡಿದ ಪ್ರಕಾರ ಒನ್ ಇಸ್ ಇನ್ಫೋಟೈನ್ಮೆಂಟ್. Where information, yes, what I Funda ಹುಡುಗಿ. Correct. Infotainment is something ಜನರಿಗೆ ಆಸಕ್ತಿ ಇದೆ ಏನೇನು ನಡೀತಾ ಇದೆ ಅಂತ. ಆ್ಯಂಡ್ ಇತ್ತೀಚೆಗೆ ನಡೀತಾ ಇರೋವಂಥ ಗ್ಲೋಬಲ್ ಹ್ಯಾಪನಿಂಗ್ಸ್ ಅಂದರೆ ಜಿಯೋ ಪಾಲಿಟಿಕ್ಸಲ್ಲಿ ತುಂಬ ಇಂಟ್ರೆಸ್ಟ್ ಬಂದಿದೆ ಜನರಿಗೆ. ಏನೇನು ಕ್ಯೂರಿಯಾಸಿಟಿ ಇರಾನಲ್ಲಿ ನಡೀತಾ ಇದೆ, ಇಸ್ರೇಲಲ್ಲಿ ನಡೀತಾ ಇದೆ, ಭಾರತದ ಸ್ಟ್ಯಾಂಡ್ ಇದರಲ್ಲಿ ಏನಾಗಿದೆ, ಸೊ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಹ್ಯೂಮರ್ ಇಸ್ ಅ ಎವರ್ಗ್ರೀನ್ ಟಾಪಿಕ್. ಯಾವಾಗಾದ್ರೂ ಇಟ್ ಈಸ್ ಗೋಯಿಂಗ್ ಟು ವರ್ಕ್. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಐ ವುಡ್ ಸೇ ನೀವು ಯಾವುದೇ ನೀಶ್ ಪಿಕ್ ಮಾಡಿ, ಆದರೆ ಇಫ್ ಯು ಹ್ಯಾವ್ ಯೋರ್ ಎಲಿಮೆಂಟ್ ಇನ್ ಇಟ್ ವಿಲ್ ವರ್ಕ್ ಔಟ್. ಬಟ್ ಅಕಾರ್ಡಿಂಗ್ ಟು ದ ಇನ್ಸ್ಟಾಗ್ರಾಮ್ ರಿಸರ್ಚ್ ರಿಪೋರ್ಟ್ಸ್, ಈ ಟಾಪಿಕ್ಸ್, ಈ ನಿಶಸ್ ಇವಾಗ ಟ್ರೆಂಡಿಂಗಲ್ಲಿರೋದು. ಒನ್ ಇಸ್ ಇನ್ಫೋಟೈನ್ಮೆಂಟ್, ಫೈನಾನ್ಸ್ ಆ್ಯಂಡ್ ಟೆಕ್, ಆ್ಯಂಡ್ ಜಿಯೋ ಪಾಲಿಟಿಕ್ಸ್, humor is always there, and lifestyle vlogs as you told. Lifestyle vlogs all time ಅನ್ಸುತ್ತಲ್ಲ. Lifestyle curiosity, ಅವ್ರ ಮನೇಲಿ ಏನಾಗ್ತದೆ, ಇವ್ರ ಮನೇಲಿ ಏನಾಗ್ತದೆ ಅಂತ. ಯಾಕೆ ಕ್ಯೂರಿಯಾಸಿಟಿ ಅಂತ ಜನರಿಗೆ? ಯಾಕೆಂದ್ರೆ ಹೈಯೆಸ್ಟ್ ಯೂಟ್ಯೂಬರ್ ವ್ಲಾಗ್ ಪೇ ಮಾಡ್ತಿರೋದು ಐ ಥಿಂಕ್ ಲೈಫ್ ವ್ಲಾಗ್ಗೆ ಲೈಫ್ಸ್ಟೈಲ್ ವ್ಲಾಗಿಂಗ್. ಕರೆಕ್ಟ್, ಹೌದು. ರೈಟ್, ಐ ಫಾರ್ಗಾಟ್ ಹಿಸ್ ನೇಮ್, ಬಟ್ ಸೌರವ್ ಜೋಶಿ. ಕರೆಕ್ಟ್, ಸೌರವ್ ಜೋಶಿ ಇಸ್ ಹೈಯೆಸ್ಟ್ ಪೇಯ್ಡ್. ನನಗೆ ಇನಿಷಿಯಲಿ ಅವ್ರದ್ದು ವಿಡಿಯೋಸ್ ನೋಡಿದಾಗ, ಅಂದರೆ ವೆರಿ ಲಾಂಗ್ ಬ್ಯಾಕ್, ನಾನು ಅವ್ರ ವಿಡಿಯೋ ಇದನ್ನ ಯಾರು ವ್ಲಾಗ್ ಮಾಡಕ್ ಸಾಧ್ಯ, ಇದನ್ನ ವಿಡಿಯೋ ಮಾಡಿ ಯಾರು ಹಾಕಕ್ ಸಾಧ್ಯ, ಹಿಂಗಿದ್ ಯಾರು ಮಾಡಕ್ ಸಾಧ್ಯ ಅಂತ. ಬಟ್ ಹೈಯೆಸ್ಟ್ ವ್ಯೂಸ್ ಅವರಿಗೆ ಇರೋದು, ಆಮೇಲೆ ಬ್ರ್ಯಾಂಡಿಂಗ್ ಅವ್ರದೇ ಇರೋದು. ಕರೆಕ್ಟ್, ಹೌದು. ಲವ್ಲಿ. ಜನರಿಗೆ ಏನೇನು ಇಷ್ಟ ಆಗುತ್ತೆ ಅಂತ. ಎಸ್ಪೆಷಲಿ ಇವಾಗ ಹೆಂಗಿದೆ ಅಂದರೆ, ನಮ್ಮ ಪಕ್ಕದ ಮೇಲೆ ಏನಾಗ್ತದೆ ಅಂತಾರೆ ನಮಗೆ ಕ್ಯೂರಿಯಾಸಿಟಿ ಇರುತ್ತೆ. ಅಂಥದ್ರಲ್ಲಿ ಅಲ್ಲಿ ಎಲ್ಲೋ ನಾರ್ತ್ ಇಂಡಿಯಲ್ಲಿ ಕುತ್ಕೊಂಡು ಅವ್ರು ವಿಡಿಯೋ ಮಾಡ್ತಾ ಇದ್ದಾರೆ ಅಂದರೆ ಇನ್ನೂ ಜಾಸ್ತಿ ಕ್ಯೂರಿಯಾಸಿಟಿ. ಬಟ್ ಐ ಥಿಂಕ್ ವೈ ಲೈಫ್ ಸ್ಟೈಲ್ ವ್ಲಾಗಿಂಗ್ ನನಗೆ ವರ್ಕೌಟ್ ಆಗುತ್ತೆ ಅಂತ ನನಗನ್ಸುತ್ತೆ ಅಂದರೆ, at the end of the day, how I see is social media is a platform where actual ಆಗಿ ಜೀವನದಲ್ಲಿ ಏನು ನಡೀತಾ ಇದೆ ಅದನ್ನು ಹಾಕಲ್ಲ ಜನ. ದೇ ಪೋರ್ಟ್ರೇಟ್ ಟು ಬಿ ಅವ್ರು ಖುಷಿಯಾಗಿದ್ದಾರೆ ಅಥವಾ ಅವ್ರ ಲೈಫಲ್ಲಿ ಏನೋ ನಡೀತಾ ಇದೆ, ಅವ್ರು ತುಂಬ ಫೇಕ್ ಮಾಡ್ತಾರೆ ಅಂತ ನನಗನ್ಸುತ್ತೆ ಆಯಿತಾ ಸೋಷಿಯಲ್ ಮೀಡಿಯಾಲಿ. ಬಿಕಾಸ್ ಅಕಸ್ಮಾತ್ ನನ್ನ ಲೈಫಲ್ಲಿ ನಾನು ಏನೋ ಒಂದು ಚಾಲೆಂಜ್ ಫೇಸ್ ಮಾಡ್ತಾ ಇದ್ದಾರೆ, ನಾನು ಯೂಶ್ವಲಿ ಅದನ್ನು ಹಾಕಲ್ಲ. ಅದೇ ನಾನು ಏನಾದರೂ ಅಚೀವ್ ಮಾಡಿದ್ರೆ ಇನ್ಸ್ಟೆಂಟಾಗಿ 1 ಸೆಕೆಂಡಲ್ಲಿ ಅಲ್ಲಿ ಅಪ್ಲೋಡ್ ಆಗಿರುತ್ತೆ. ಸೊ ಅದರಿಂದ ಎವ್ರಿಬಡಿ ಈಸ್ ಕ್ಯೂರಿಯಸ್ ಇವ್ರ ಜೀವನದಲ್ಲಿ ಏನು ನಡೀತಾ ಇದೆ, ಅಥವಾ ಇವ್ರು ಹೇಗೆ ಡೀಲ್ ಮಾಡ್ತಾ ಇದ್ದಾರೆ ಅವರ ಎವ್ರಿ ಡೇ ಸಿಚುವೇಶನ್. ಪ್ಲಸ್ ಒಂದು ಲೈಫ್ ಸ್ಟೈಲ್ ಬೇರೆದೆ ಅಂದಮೇಲೆ ಐ ಆಮ್ ಕ್ಯೂರಿಯಸ್. ಇವಾಗ ಫಾರ್ ಎಕ್ಸಾಂಪಲ್ ಯಾವುದೊಬ್ಬ ರಿಚ್ ಆಂಟ್ರಪ್ರಿನ್ಯೂರ್ ಅವ್ರು ಎವ್ರಿ ಡೇ ವ್ಲಾಗ್ ಮಾಡ್ತಾರೆ ಅಂದರೆ ನನ್ನ ಕ್ಯೂರಿಯಾಸಿಟಿ ಇದೆ, ಓ ಶ್ರೀಮಂತರಾಗಿರೋ ಲೈಫ್ ಸ್ಟೈಲ್ ಹೀಗಿರುತ್ತಾ, ಅಥವಾ ಆಂಟ್ರಪ್ರಿನ್ಯೂರ್ ಆಗಿದ್ರೆ ಅವ್ರ ಲೈಫ್ ಸ್ಟೈಲ್ ಹೀಗಿರುತ್ತಾ, ಅವ್ರು ಹೀಗೆ ಮೀಟಿಂಗ್ಸ್ ಹೋಗ್ತಾರಾ, ನಾನು ಇಲ್ಲಿ ದಿನ BMTCಯಲ್ಲಿ ಹೋಗ್ತಾ ಇರ್ತೀನಿ, ಓ BMW ಹೋದ್ರೆ ಹಿಂಗೆ ಫೀಲ್ ಬರುತ್ತಾ. ಐ ಥಿಂಕ್ ಪೀಪಲ್ ಆರ್ ವೆರಿ ಕ್ಯೂರಿಯಸ್ ಅಬೌಟ್ ಇಟ್ ನಾನು ನೋಡ್ದಂಗೆ. ಆ್ಯಂಡ್ ಇಫ್ ಅ ಪರ್ಸನ್ ಇಸ್ ಫನಿ, ಲೈಕ್ ನನಗೆ ಫನಿ ವ್ಲಾಗ್ಸ್ ನೋಡೋದು ಇಷ್ಟ, ನಾನು ಯಾಕೆ ನೋಡ್ತೀನಿ, ನಾನು ಪರ್ಸನಲಾಗಿ ಫನಿಯಾಗಿ ಇರೋಕ್ಕೆ ಕಷ್ಟ ಆಗುತ್ತೆ. ಸೊ ಹೆಂಗೆ ಇವ್ರು ಫನಿ ಇಷ್ಟು ಬೇಗ ಸ್ಪಾಂಟೇನಿಯಸ್ ಆಗಿ ಉತ್ತರ ಕೊಡ್ತಾರೆ, ಕ್ಯೂರಿಯಾಸಿಟಿ. ಐ ಥಿಂಕ್ ದಟ್ ಈಸ್ ವೇರ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಆರ್ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಲವ್ಲಿ. ಇದ್ರ ಜೊತೆಗೆ ಇನ್ನೊಂದು ಮೇಜರ್ ವಿಷಯ ಅಂತ ಹೇಳಿದ್ರೆ, ಇವಾಗ ಯಾರೋ ಒಬ್ಬ ವ್ಲಾಗರ್ ಅಥವಾ ಇನ್ಫ್ಲೂಯೆನ್ಸರ್ ಒಂದು ಕಾರ್ ತಗೊಂಡೆ ಅಂತ ಹೇಳ್ತಾರೆ, ಒಂದು ಮನೆ ಮಾಡಿಕೊಂಡೆ ಅಂತ ಹೇಳ್ತಾರೆ, ಆ್ಯಂಡ್ ಆಗಿದೆ ಅವ್ರ ಜೀವನದಲ್ಲಿ ನನಸಾಗಿದೆ, ಯೂಟ್ಯೂಬರ್ಸು ಇನ್ಫ್ಲೂಯೆನ್ಸರ್ಸು ತುಂಬ ಜನ. ಬಟ್ ಅದು ಇಂಪ್ಯಾಕ್ಟ್ ಪಾಸಿಟಿವ್ ಮಾಡುತ್ತೆ, ಅದ್ರ ಜೊತೆಗೆ ನೆಗೆಟಿವ್ ಮಾಡುತ್ತೆ. ಇನ್ಸ್ಟೆಂಟ್ ಫೇಮ್ ಬೇಕು, ಇನ್ಸ್ಟೆಂಟಾಗಿ ನನಗೆ ಲೂಸ್ ಸಿಗಬೇಕು, ಇನ್ಸ್ಟೆಂಟ್ ಬ್ರ್ಯಾಂಡಿಂಗ್ ಬೇಕು, ನನಗೆ ಕೊಲಾಬ್ರೇಷನ್ ಬೇಕು ಅಂತ ಒದ್ದಾಡ್ಬಿಡ್ತಾರೆ ಜನ. ಬಟ್ ಹೆಂಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದು? ಬಿಕಾಸ್ ಫಂಡಾ ಹುಡುಗಿ ಶುರುವಾಗಿ 4 ವರ್ಷ ಆಗಿದೆ, ದೆನ್ ಇವಾಗ ಅದೊಂದು ಜನರನ್ನ ಅಂದರೆ ಎವ್ರಿ ಡೇ ಫಂಡಾ ಹುಡುಗಿ ನೋಡಬೇಕು ಅಂತ ಅನ್ಸುತ್ತೆ, ಏನೋ ಹೊಸ ತಿಳ್ಕೊಬೇಕು ಅಂತ ಅನ್ಸುತ್ತೆ. ಬಟ್ ಜರ್ನಿ ಈಸ್ ಲಾಂಗ್. 4 ವರ್ಷ ಅದಕ್ಕೆ ಶ್ರಮ ಹಾಕಿದ್ದೀರಾ. ಬಟ್ ಈಗಿನ ಜನ್ರೇಷನ್ ಹೇಗಿದೆ ಅಂದರೆ, ಇನ್ಸ್ಟೆಂಟ್ ನಾಳೆ ಬೆಳಗ್ಗೆ ನಾನು ಒಂದು ಆಡಿ ಕಾರ್ ಬುಕ್ ಮಾಡಬೇಕು, ಇವತ್ತೊಂದು ಕ್ರಿಯೇಟ್ ಮಾಡಿದೆ ನಾನು ಕಾಂಟೆಂಟ್, ನಾಳೆ ಬೆಳಗ್ಗೆ ಒಂದು ಬಿಲ್ಡಿಂಗ್ ಪರ್ಚೇಸ್ ಮಾಡಬೇಕು ಅಂತ. ಹೌದೌದು. ಐ ಥಿಂಕ್ ದಟ್ಸ್ ಅ ಬಿಗ್ಗೆಸ್ಟ್ ಮಿಸ್ಕನ್ಸೆಪ್ಷನ್. ಯಾರು ಕಾಂಟೆಂಟ್ ಕ್ರಿಯೇಷನ್ ಆಚೆ ಇದಾರಲ್ಲ, ದೇ ಥಿಂಕ್ ಕಾಂಟೆಂಟ್ ಕ್ರಿಯೇಟರ್ಸ್ ಆರ್ ಮೇಕಿಂಗ್ ಈಸಿ ಮನಿ. ಬಟ್ ಆ್ಯಕ್ಚುಲಿ ಯಾರು ಮನಿ ಮಾಡ್ತಾ ಇದ್ದಾರೆ, ದೇ ಹ್ಯಾವ್ ಕಮ್ ಅ ವೆರಿ ಲಾಂಗ್ ಜರ್ನಿ. ಆ್ಯಂಡ್ ನಾನು ಮೊನ್ನೆ ಯಾವುದೋ ಒಂದು ತುಂಬ ಇಂಟ್ರೆಸ್ಟಿಂಗ್ ಆರ್ಟಿಕಲ್ ಓದ್ತಾ ಇದ್ದೆ, ದಟ್ ಓನ್ಲಿ ಟಾಪ್ 1% ಆರ್ ಆ್ಯಕ್ಚುಲಿ ಮೇಕಿಂಗ್ ಮನಿ. ಕರೆಕ್ಟ್. ದ ರೆಸ್ಟ್ ಆಫ್ ದೆಮ್ ಆರ್ ನಾಟ್ ಏಬಲ್ ಟು ಮೇಕ್ ಮನಿ ಬಿಕಾಸ್ ದೇ ಆರ್ ಬಿಹೈಂಡ್ ದ ಮನಿ ಮೇಕಿಂಗ್ ರೇಸ್.
ಅವ್ರ ಕಾಂಟೆಂಟ್ ಮೇಲೆ ಫೋಕಸ್ ಮಾಡ್ತಾ ಇಲ್ಲ. ಆದರೆ ಹೌ ಕೆನ್ ಐ ಬ್ರ್ಯಾಂಡ್ ಡೀಲ್ಸ್ ಹೆಂಗೆ ತೊಗೊಳ್ಳಿ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಬಟ್ ಐ ಥಿಂಕ್ ಇಟ್ಸ್ ಅ ವೆರಿ ಲಾಂಗ್ ಜರ್ನಿ. ಆ್ಯಂಡ್ ಈ ಅಕಸ್ಮಾತ್ ನೀವು ಬೇಸಿಕ್ಲಿ ದೆರ್ ಇಸ್ ಮನಿ ಇನ್ ಕಾಂಟೆಂಟ್ ಕ್ರಿಯೇಷನ್ ಬಿಕಾಸ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಫಂಡಮೆಂಟಲ್ಸ್. ಯಾವುದೇ ಒಂದು ಬಿಸ್ನೆಸ್ ಮಾರ್ಕೆಟಿಂಗ್ ಮಾಡಬೇಕಂದ್ರೆ ಇವತ್ತು ಕಾಂಟೆಂಟ್ ಮಾರ್ಕೆಟಿಂಗ್ ಇಸ್ ದ ಟಾಪ್ ಪ್ರಯಾರಿಟಿ. ಸೊ ಕಾಂಟೆಂಟ್ ಕ್ರಿಯೇಷನ್ ವಿಲ್ ಆಬ್ವಿಯಸ್ಲಿ ಕಮ್ ಇನ್ ಟು ಟಾಪ್ ಪ್ರಯಾರಿಟಿ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಅಗೇನ್ ಲೈಕ್ ಬ್ರ್ಯಾಂಡ್ ವೈಸ್ನು ಇ ಕಾಮರ್ಸ್ ಸ್ಪೆಂಡ್ಸ್ ಅ ಲಾಟ್ ಆಫ್ ಮನಿ. FMCG ಸೆಕ್ಟರ್ ಅಥವಾ ಇವಾಗ ಟೆಕ್ಕಲ್ಲಿ ಜಾಸ್ತಿ ದುಡ್ಡನ್ನ ಇದನ್ನು ಮಾಡ್ತಾರೆ. ಇವನ್ ಅಕಾರ್ಡಿಂಗ್ ಟು ದ ಗೌರ್ಮೆಂಟ್ ಸರ್ವೆ ಇ ಕಾಮರ್ಸ್ ಆ್ಯಂಡ್ ಟೆಕ್ ವರ್ ದ ಹೈಯೆಸ್ಟ್ ಪೇಯಿಂಗ್ ಟು ದ ಕ್ರಿಯೇಟರ್ಸ್. ಸೊ ಅಗೇನ್ ಅಲ್ಲಿ ದೇ ವಿಲ್ ಇಫ್ ದೇ ಆರ್ ಸ್ಪೆಂಡಿಂಗ್ ಒಂದು ಇಷ್ಟು ಲಕ್ಷ ಒಂದು ಕ್ರಿಯೇಟರ್ ಮೇಲೆ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂದರೆ ದೇ ವಿಲ್ ಸಿ ಲೈಕ್ ಅವ್ರದ್ದು ಇದು ಹೆಂಗಿದೆ ರೀಚ್, ನಾಟ್ ಜಸ್ಟ್ ದ ರೀಚ್, ಅವರ ಪರ್ಸ್ನಾಲಿಟಿ ಹೆಂಗಿದೆ ಆನ್ ಇಂಟರ್ನೆಟ್. ದಟ್ ಈಸ್ ಆಲ್ಸೋ ಅ ಬೇಸಿಸ್ ಫಾರ್ ಅ ಬ್ರ್ಯಾಂಡ್ ಟು ಪಿಕ್ ಅ ಕ್ರಿಯೇಟರ್. ಸೊ ಅದರಿಂದ ಐ ಥಿಂಕ್ ಯು ನೀಡ್ ಟು ಎಸ್ಟಾಬ್ಲಿಷ್ ಯೋರ್ ಸೆಲ್ಫ್. ಅದಾದಮೇಲೆ ಯು ಗೋ ಬಿಹೈಂಡ್ ದ ಬ್ರ್ಯಾಂಡ್ ಡೀಲ್ಸ್. ಅಥವಾ ಇವತ್ತು ನಾನು ಕಾಂಟೆಂಟ್ ಮಾಡಿದೆ ನೆಕ್ಸ್ಟ್ ಡೇ ಅದು ವೈರಲ್ ಆಗಿ ಐ ವಿಲ್ ಗೆಟ್ 100 ಬ್ರ್ಯಾಂಡ್ ಡೀಲ್ಸ್, ಆಗಲ್ಲ ಅದು. ಅಂದ್ರೆ ಫ್ಲೂಕಲ್ಲಿ ಯಾರ್ದೋ ಒಬ್ರದ್ದು ಹಂಗಾಗ್ಬೋದು, ಒಬ್ರದ್ದು. ಬಟ್ ಅದು ನಿಲ್ಲೋದು ಕಮ್ಮಿ. ಅಂದ್ರೆ ಇವಾಗ ನನಗೆ ಸಿಕ್ತು, ಅದು ಹಾಗೆ ಕಂಟಿನ್ಯೂ ಆಗೋದು ಬಹಳ ಕಷ್ಟ, ತುಂಬ ಕಷ್ಟ. ಐ ಥಿಂಕ್ ಒಬ್ರು ಕೋವಿಡ್ ಟೈಮಲ್ಲಿ ಹಿ ವಾಸ್ ಅ ಕ್ರಿಯೇಟರ್, ಖಾಬಿ ಇಫ್ ಐ ಆಮ್ ನಾಟ್ ರಾಂಗ್. ಖಾಬಿ, ಎಸ್. ಹಿ ವಾಸ್ ವೆರಿ ವೈರಲ್. ಅವ್ರು ಬರೀ 1-2 years ಮಾತ್ರ ಕಾಂಟೆಂಟ್ ಮಾಡಿದ್ರು ಆ್ಯಂಡ್ ನೌ ಹಿ ಇಸ್ ನಾಟ್ ಸೀನ್ ಮಚ್. ಸೊ ಅವ್ರು ಮಾಡಿದ ಎಲ್ಲ ಬಿಸ್ನೆಸ್ ಎಂಪೈರ್ನ ಹಿ ಸೋಲ್ಡ್ ಇಟ್. ಸೊ ವಾಟ್ ಎವರ್ ಹಿ ಮೇಡ್ ಮನಿ, ಹಿ ಮೇಡ್ ಟಿಲ್ ದ ಟೈಮ್ ಹಿ ವಾಸ್ ರೆಲೆವೆಂಟ್ ಇನ್ ದ ಮಾರ್ಕೆಟ್. ಸೊ ಹ್ಯಾವಿಂಗ್ ದಟ್ ರೆಲೆವೆನ್ಸ್ ಇಸ್ ಇಂಪಾರ್ಟೆಂಟ್ ಹಿಯರ್. ರೆಲೆವೆಂಟ್ ಆಗಿರಬೇಕು ಅಂದರೆ ಕಂಟಿನ್ಯೂಸ್ ಅದರಲ್ಲಿ ಎಫರ್ಟ್ ಹಾಕ್ತಾ ಇರಬೇಕು. ಎಸ್. ಓಕೆ, ಈ ಬ್ರ್ಯಾಂಡಿಂಗ್ ಆ್ಯಂಡ್ ಕೊಲಾಬ್ರೇಷನ್ಗೆ ಬರೋದಾದರೆ ಪ್ರತಿಯೊಬ್ಬರು ನಮಗೊಂದು ಬ್ರ್ಯಾಂಡಿಂಗ್ ಸಿಗಬೇಕು, ಪ್ರತಿಯೊಬ್ಬರಿಗೂ ನನಗೊಂದು ಕೊಲಾಬ್ರೇಷನ್ ಬರಬೇಕು, ಐ ವಾಂಟ್ ಟು ಕೊಲಾಬ್ ವಿತ್ ಸಚ್ ಕಂಪನೀಸ್ ಅಂತ ಇರುತ್ತೆ. ಕೊಲಾಬ್ರೇಷನ್ ಆ್ಯಂಡ್ ಬ್ರ್ಯಾಂಡಿಂಗ್ ಯಾವ ಹಂತದಲ್ಲಿ ಬರುತ್ತೆ, ಆಕ್ಸೆಪ್ಟ್ ಮಾಡೋದು ಹೇಗೆ? ಅಂದರೆ ಯಾವುದು ಗುಡ್ಡು, ಯಾವುದು ಒಳ್ಳೇದಿದೆ, ಯಾವುದು ಕೆಟ್ಟದಿದೆ, ಅದರದ್ದು ಡಿಫ್ರೆನ್ಸ್ ಕಂಡುಕೊಳ್ಳೋದು ಹೇಗೆ? ಯಾಕಂದರೆ ನಿಮಗೆ ಯು ಹ್ಯಾವ್ ಫಾಲೋವರ್ಸ್, ನಿಮಗೆ ಫಾಲೋವರ್ಸ್ ಇದ್ದಾರೆ, ನಿಮಗೆ ವ್ಯೂಸ್ ಇದೆ, ನಿಮಗೆ ಬರ್ತಾನೆ ಇರುತ್ತೆ ನಮಗೆ ಕೊಲಾಬ್ ಮಾಡಿ ಅಂತ. ಬ್ರ್ಯಾಂಡಿಂಗ್ಸು ಬರ್ತಾ ಇರುತ್ತೆ. ಡಿಸೈಡ್ ಮಾಡೋದು ಹೆಂಗೆ? ಐ ಮೀನ್ ಫಸ್ಟ್ಲಿ ಇಫ್ ಯಾವುದೇ ಒಂದು ಬ್ರ್ಯಾಂಡ್ ನಿಮಗೆ ದುಡ್ಡು ಕೊಡ್ತಾ ಇದೆ ಅಂದರೆ ಶುಡ್ ಆಲ್ಸೋ ಸಿ ದ ಬ್ಯಾಕ್ಗ್ರೌಂಡ್ ಆಫ್ ದ ಬ್ರ್ಯಾಂಡ್ ಇನ್ ಮೈ ಒಪಿನಿಯನ್. ಲೈಕ್ ಸುಮಾರು ಸರ್ತಿ ನಮಗೆ ಯುನೋ ಗ್ಯಾಂಬ್ಲಿಂಗಿಂದ ಬಂದಿರುತ್ತೆ, ಅಥವಾ ಯುನೋ ನಾವು ಇಷ್ಟಪಡದೇ ಇರೋವಂಥ ಬ್ರ್ಯಾಂಡ್ ಡೀಲ್ಸ್ ಬಂದಿರುತ್ತೆ. ಸೊ ಆ್ಯಸ್ ಎ ಕ್ರಿಯೇಟರ್ ಯು ಹ್ಯಾವ್ ದ ರೆಸ್ಪಾನ್ಸಿಬಿಲಿಟಿ ಹಿಯರ್, ನೀವು ಯಾವ ಥರ ಕಂಪ್ನಿನ ಪ್ರಮೋಟ್ ಮಾಡ್ತಾ ಇದ್ದೀರಾ ಅನ್ನೋದು ಸಹ. ಸೊ ಫಸ್ಟ್ ಇಸ್ ದ್ಯಾಟ್. ನಾನು ಫಿಲ್ಟರ್ ಔಟ್ ಹೇಗೆ ಮಾಡ್ತೇನೆ ಅಂದರೆ, ಓಕೆ ಈ ಬ್ರ್ಯಾಂಡ್ ನನಗೆ ಗೊತ್ತಿದೆ, ನಾನು ಐ ಆಮ್ ಅ ಕಸ್ಟಮರ್ ಆಫ್ ದಿಸ್ ಬ್ರ್ಯಾಂಡ್ ಆ್ಯಂಡ್ ಇದ್ರ ಬಗ್ಗೆ ಪಾಸಿಟಿವ್ ಒಪಿನಿಯನ್ ಇದೆ ಮಾರ್ಕೆಟಲ್ಲಿ. ಸೊ ಇಫ್ ಐ ಪ್ರಮೋಟೆಡ್ ನನಗೇನು ಇದರಲ್ಲಿ ಹಾರ್ಮ್ ಆಗ್ತಾ ಇಲ್ಲ. ದಟ್ ಈಸ್ ಒನ್ ವೇ ಆಫ್ ಮೀ ಪಿಕ್ಕಿಂಗ್ ದ ಬ್ರ್ಯಾಂಡ್. ಇನ್ನು ಬೇರೆ ಬೇರೆ ರೀತಿ ಅಂದರೆ ಯು ಶುಡ್ ಫಿಲ್ಟರ್ ಔಟ್, ರಿಸರ್ಚ್. ನಿಂಗೆ ಅಕಸ್ಮಾತ್ ಗೊತ್ತಿಲ್ಲ ಯಾವ ಬ್ರ್ಯಾಂಡ್ ಇದು ಅಂದರೆ ಐ ಥಿಂಕ್ ಕೇಳಿ ಒಂದಿಷ್ಟು ಜನರಿಗೆ ಹೇಗಿದೆ ಇದು ಮಾರ್ಕೆಟಲ್ಲಿ, ಈಸ್ ಇಟ್ ಡೂಯಿಂಗ್ ವೆಲ್. ಕೆಲವೊಂದು ಸರ್ತಿ ಆ ಕಂಪನಿ ಬ್ಯಾಂಕ್ರಪ್ಟ್ ಆಗಿರ್ಬೋದು ಅಥವಾ ಫ್ರಾಡಿಂದ ಅರೆಸ್ಟ್ ಆಗಿರ್ಬೋದು ಅದರ ಫೌಂಡರ್ಸ್. ಸೊ ಅಂಥ ಟೈಮಲ್ಲಿ ನೀವು ಇದನ್ನು ಪ್ರಮೋಟ್ ಮಾಡಿದ್ರಿ ವಿತೌಟ್ ನೋಯಿಂಗ್, ಜಸ್ಟ್ ಬಿಕಾಸ್ ದೇ ಆರ್ ಪೇಯಿಂಗ್ ಮನಿ ಅಂದಾಗ ನಿಮ್ಮ ಆಡಿಯನ್ಸಿಗೆ ಅಲ್ಲಿ ಹಿಡಿಸಲ್ಲ. ಬಿಕಾಸ್ ನಿಮ್ಮ ಮೇಲೆ ಇದಂಥ ಟ್ರಸ್ಟ್ ಅವ್ರಿಗೆ ಹೋಗುತ್ತೆ. ಎಟ್ ದಿ ಎಂಡ್ ಆಫ್ ದ ಡೇ ಅವ್ರು ನಿಮ್ಗೆ ಕಾಂಟೆಂಟ್ ಇಷ್ಟ ಆಯಿತು ಅಂತ ಬ್ರ್ಯಾಂಡ್ ಡೀಲ್ಸ್ ಕೊಡ್ತಾ ಇದ್ದಾರೆ ಆ್ಯಂಡ್ ನೀವು ಆ ಬ್ರ್ಯಾಂಡ್ ಡೀಲ್ಸ್ ಕಸ್ಟಮರ್ಗೆ ಕೊಡಬೇಕು ಬಿಕಾಸ್ ಯು ಆರ್ ಆಲ್ಸೋ ಸೆಲ್ಲಿಂಗ್ ದೆಮ್ ಟು ದೆಮ್ ಅಲ್ವಾ. ಸೊ ಹಾಗಿದ್ದಾಗ ನೀವು ಆ ಟ್ರಸ್ಟ್ ಫ್ಯಾಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ಯುವರ್ ಕನ್ಸ್ಯೂಮರ್ಸ್. ದಟ್ ಈಸ್ ಒನ್ ವೇ. ಆ್ಯಂಡ್ ಯು ಆಸ್ ಮಿ ಹೇಗೆ ರೀಚ್ ಔಟ್ ಆಗ್ತಾರೆ ಅಥವಾ ಹೇಗೆ ನಾವು ರೀಚ್ ಔಟ್. ಸೊ ದರ್ ಆರ್ 2 ways. ಒಂದು ಇನ್ಬೌಂಡ್, ಒಂದು ಔಟ್ಬೌಂಡ್. ಔಟ್ಬೌಂಡ್ ಅಂದರೆ ವೇರ್ ದೇ ಡೈರೆಕ್ಟ್ಲಿ ರೀಚ್ ಅಸ್, ಆ್ಯಂಡ್ ಸಾರಿ ವಿ ಡೈರೆಕ್ಟ್ಲಿ ರೀಚ್ ದೆಮ್ ಔಟ್. ಆ್ಯಂಡ್ ಇನ್ಬೌಂಡ್ ಇಸ್ ವೇರ್ ದೇ ಡೈರೆಕ್ಟ್ಲಿ ರೀಚ್ ಅಸ್. ಸೊ ಇನ್ಬೌಂಡ್ಸ್ ಯೂಶ್ವಲಿ ಬರೋದು ವೆನ್ ದ ಕ್ರಿಯೇಟರ್ ಫೇಸ್ ಇಸ್ ನೋನ್, ಅಥವಾ ಯಾವಾಗ ವೀಡಿಯೋಸ್ ಎಲ್ಲ ವೈರಲ್ ಆಗಿರುತ್ತೆ ದೇ ಓನ್ಲಿ ರೀಚಸ್ ಔಟ್. ಆದರೆ ಇನಿಷಿಯಲ್ ಸ್ಟೇಜಲ್ಲಿ ಇವಾಗ ಮೈಕ್ರೋ ಕ್ರಿಯೇಟರ್ಸ್ ಅವ್ರ ಮೈಕ್ರೋ ಕ್ರಿಯೇಟರ್ಸ್ ದೇ ಕ್ಯಾನ್ ರೀಚ್ ಔಟ್ ಟು ದ ಬ್ರ್ಯಾಂಡ್ಸ್. ಕೆಲವೊಂದು ಆ್ಯಪ್ಸ್ ಕೂಡ ಇದೆ ಈಗ ಅನ್ಸುತ್ತೆ, ಅದನ್ನ ಹೆಲ್ಪ್ ಇವಾಗ ಬಂದಿದೆ ಸುಮಾರಷ್ಟು ಕ್ರಿಯೇಟರ್ ಪ್ಲಾಟ್ಫಾರ್ಮ್ಸ್. ಸೊ ಇವಾಗ ನಾವು ಹೋಗಿ ಯಾರೋ ಬ್ರ್ಯಾಂಡ್ನ ರೀಚ್ ಆಗಬೇಕು, ನಮಗೆ ನಮ್ಮ ಜೊತೆ ಕೊಲಾಬ್ ಆಗಿ ಅಂತ ಹೇಳೋದು ಹೆಂಗೆ? ಅದು ಏನು ಪ್ರೋಸೆಸ್ ಇರುತ್ತೆ? ಅದು ಫಸ್ಟ್ಲಿ ಇದರ್ ನೀವು ಡೈರೆಕ್ಟಾಗಿ ಅವರ ಸೋಷಿಯಲ್ ಮೀಡಿಯಲ್ಲಿ ಯು ಕ್ಯಾನ್ ರೀಚ್ ಔಟ್, ಆರ್ ಮೇಲ್ ಇಸ್ ದ ಬೆಸ್ಟ್ ವೇ ಆ್ಯಕ್ಚುಲಿ, ಬಿಕಾಸ್ ಇಟ್ ಇಸ್ ಅ ವೆರಿ ಪ್ರೊಫೆಷ್ನಲಿ ಸ್ಟ್ರಕ್ಚರ್ಡ್ ವೇ ದಟ್ ನೀವು ಸೀರಿಯಸ್ ಇದ್ದೀರಾ ಆ್ಯಂಡ್ ನೀವು ಕಾಂಟೆಂಟ್ ಮಾಡಬಹುದು ಅಂತ. ಆ್ಯಂಡ್ ಇನ್ನೊಂದು ಲೈಕ್ ನಾನು ಅಕಸ್ಮಾತ್ ಏನಾದರೂ ರೀಚ್ ಔಟ್ ಆಗಬೇಕಿತ್ತು, ತುಂಬಾ ಇಷ್ಟ ನನಗೆ ಆ ಬ್ರ್ಯಾಂಡ್ ಅಂದರೆ, ವಾಟ್ ಐ ಡೂ ಇಸ್ ಲೈಕ್ ಐ ಯೂಸ್ ಲಿಂಕ್ಡ್ಇನ್. ಓಕೆ. ಸೊ ಲಿಂಕ್ಡ್ಇನ್ನಲ್ಲಿ ಆಬ್ವಿಯಸ್ಲಿ ಆ ಕಂಪ್ನಿಯ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ಸ್ ಅಥವಾ ಬ್ರ್ಯಾಂಡ್ ಮ್ಯಾನೇಜರ್ಸ್ ಇದ್ದೇ ಇರ್ತಾರೆ. ಸೊ ವೆನ್ ಐ ಸೆಂಡ್ ಮೈ ಪೋರ್ಟ್ಫೋಲಿಯೋ ಟು ದೆಮ್, ಅಥವಾ ನನಗೆ ಇಷ್ಟು ರೀಚ್ ಇದೆ, ಇಷ್ಟು ಜನ ನನ್ನ ನೋಡ್ತಾ ಇದ್ದಾರೆ ಕಾಂಟೆಂಟ್ ಅಂತ ಅಂದಾಗ ಇಟ್ ಈಸ್ ಅ ಈಸಿಯರ್ ವೇ ಟು ಕನೆಕ್ಟ್. ದಿಸ್ ಇಸ್ ವಾಟ್ ವಿ ಡೂ ಯೂಶ್ವಲಿ ಇನ್ ಅ ವೆರಿ ಪ್ರೊಫೆಷ್ನಲ್ ವೇ. ಇನ್ ಅ ವೆರಿ ಪ್ರೊಫೆಷ್ನಲ್ ವೇ.
ಓಕೆ. ಸೊ ಈ ಕೊಲಾಬರೇಷನ್ ಆ್ಯಂಡ್ ಬ್ರ್ಯಾಂಡಿಂಗ್ ಹೀಗೆ ಎಲ್ರಿಗೂ ಒಂದು ಕುತೂಹಲ ಇರುತ್ತೆ, ಎಷ್ಟೆಷ್ಟು ದುಡ್ಡು ಬರುತ್ತೆ ಅಂತ. ಎಲ್ರದ್ದು ಕ್ಯೂರಿಯಸ್ ಕ್ವೆಶ್ಚನ್ ಅದು, ಎಷ್ಟು ಸಂಪಾದನೆ ಮಾಡ್ಬೋದು ಅಂತ ಒಂದು ತಿಂಗಳಲ್ಲಿ, ಇಫ್ ವಿ ಸೇ 1 ಮಂತಲ್ಲಿ. ಇಟ್ ಆ್ಯಕ್ಚುಲಿ ವೇರೀಸ್ ಫ್ರಮ್ ಕ್ರಿಯೇಟರ್ ಟು ಕ್ರಿಯೇಟರ್. ಪ್ಲಸ್ ಏಜೆನ್ಸಿ ಇಲ್ಲಿ ತುಂಬ ಮುಖ್ಯ ರೋಲ್ ಪ್ಲೇ ಮಾಡುತ್ತೆ. ಅಕಸ್ಮಾತ್ ಒಂದು ಕ್ರಿಯೇಟರ್ ಏಜೆನ್ಸಿಯಲ್ಲಿದ್ದರೆ ಅವ್ರು ಅರ್ನ್ ಮಾಡೋ ರೀತಿನೇ ಬೇರೆ ಆಗುತ್ತೆ, ಆ್ಯಂಡ್ ಇಂಡಿವಿಜುವಲ್ ಆಗಿ ಅವ್ರು ಮಾಡ್ತಾಯಿದ್ರೆ ಅವ್ರು ಅರ್ನ್ ಮಾಡೋ ಪ್ಯಾಟರ್ನ್ ಬೇರೆ ಆಗಿರುತ್ತೆ. ಸೊ ಆ್ಯಸ್ ಐ ಸೆಡ್, ಈ ಹ್ಯೂಮರ್ ಕಾಂಟೆಂಟ್ ಟೆಕ್ಕಲ್ಲಿರೋರು ಜಾಸ್ತಿ ಅರ್ನ್ ಮಾಡ್ತಾರೆ ಇನ್ ಕಂಪ್ಯಾರಿಸನ್ ಟು ಅದರ್ ನಿಷಸ್. ಬಿಕಾಸ್ ಹ್ಯೂಮರ್ ಯಾಕಂತ ಅಂದರೆ FMCG ಅದರಲ್ಲಿ ಬರುತ್ತೆ. ಸೊ FMCGಗೆ ಯು ನೀಡ್ ಅ ವೆರಿ ಜೆನರಿಕ್ ಆಡಿಯನ್ಸ್, ಯಾಕಂದರೆ ಎಲ್ರಿಗೂ ಅದು ಹಿಡಿಸೋ ಅಂಥ ಪ್ರಾಡಕ್ಟ್ ಆಗಿರೋದ್ರಿಂದ ಲೈಫ್ ಸ್ಟೈಲ್ ಹ್ಯೂಮರ್ ಇವರಿಗೆ ದೇ ಪೇ ವೆಲ್. ನನಗೂ ಗೊತ್ತಿಲ್ಲ ಅವ್ರು ಎಷ್ಟು ಪೇ ಮಾಡ್ತಾರೆ ಅಂತ, ಮೇ ಬಿ ಐ ಶುಡ್ ಟ್ರೈ ಲೈಫ್ ಸ್ಟೈಲ್ ವ್ಲಾಗಿಂಗ್ ಫಾರ್ ದಟ್. ಬಟ್ ಇನ್ ಮೈ ನಿಶ್ ದಿ ಪೇ ವೆಲ್, ಸರ್ವೈವ್ ಆಗೋಷ್ಟಿರುತ್ತೆ. ಯೂಶಲಿ ಒಂದು ಕೆಲಸಕ್ಕೆ ಹೋದರೆ ಒಂದು ಫಿಕ್ಸ್ಡ್ ಸ್ಯಾಲ್ರಿ ಅಂತ ಬರುತ್ತೆ, ಕಮಿಟ್ಮೆಂಟ್ಸ್ ಬಹಳಷ್ಟು ಜನರಿಗೆ ಇರುತ್ತೆ. ಸೊ ಅಂಥವ್ರು ಕಾಂಟೆಂಟ್ ಕ್ರಿಯೇಟರ್ಸ್ ಆಗಬೇಕು ಅಂದಾಗ ಒಂದು ಹಿಂಜರಿಕೆ ಇರುತ್ತೆ ಅವರಿಗೆ. ಐ ನೀಡ್ ಸರ್ಟನ್ ಅಮೌಂಟ್ ಆಫ್ ಮನಿ ಫಾರ್ ಎವ್ರಿ ಮಂತ್ ಎಕ್ಸ್ಪೆಂಡಿಚರ್ ಆರ್ ಮೈ ರೆಸ್ಪಾನ್ಸಿಬಿಲಿಟೀಸ್. ಒಂದು ಜವಾಬ್ದಾರಿ ಇರುತ್ತೆ ನನಗೆ, ಅದನ್ನು ತೀರಿಸಬೇಕು ಅಂದರೆ ತಿಂಗಳ ಸಂಬಳ. ಬಟ್ ನನ್ನ ಮನಸ್ಸು ಯಾವಾಗಲೂ ಕಂಟೆಂಟ್ ಕ್ರಿಯೇಷನ್ ಬಗ್ಗೆ ಹೋಗಬೇಕು ಅಂತ ಅನ್ನಿಸ್ತಿರುತ್ತೆ ಅಂತ ಬಹಳ ಜನ ಹೇಳ್ತಾರೆ. ಮುಂದಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. 5-10 ವರ್ಷದಿಂದ ಯೋಚನೆ ಮಾಡ್ತಿರ್ತಾರೆ, 5-10 ವರ್ಷದಿಂದ ಯೋಚನೆ ಮಾಡ್ತಾನೇ ಇರ್ತಾರೆ. ಸೊ ಅವ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಅವ್ರ ಕಾಂಟೆಂಟ್ ಕ್ರಿಯೇಷನ್ಗೆ ಇಳಿಬೇಕಾ? ಜಾಬ್ ಆ್ಯಂಡ್ ಕಾಂಟೆಂಟ್ ಕ್ರಿಯೇಷನ್, ಅದರ ಬ್ಯಾಲೆನ್ಸ್ ಹೆಂಗೆ ಮಾಡ್ಕೋಬೇಕು? ಇದು ವರ್ಕ್ ಆಗುತ್ತಾ? ಸಿ, ಇನ್ ಮೈ ಒಪಿನಿಯನ್ ಇಟ್ ಡಿಪೆಂಡ್ಸ್ ಆನ್ ನೀವು ಯಾವ ಸ್ಟೇಜ್ ಆಫ್ ಲೈಫಲ್ಲಿದ್ದೀರಾ ಅಂತ. ಓಕೆ. ಫಾರ್ ಎಕ್ಸಾಂಪಲ್, ಇಫ್ ಯು ಹ್ಯಾವ್ ರೆಸ್ಪಾನ್ಸಿಬಿಲಿಟೀಸ್, ಒಂದು ಲೋನ್ ಇದೆ ಅಥವಾ ಮನೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮ ಮೇಲಿದೆ, ಅಂಥ ಟೈಮಲ್ಲಿ ಐ ಡೋಂಟ್ ಥಿಂಕ್ ಯು ಶುಡ್ ರಿಸ್ಕ್ ಹಿಯರ್ ಇನ್ ಕಾಂಟೆಂಟ್ ಕ್ರಿಯೇಷನ್. ಲೈಕ್ ಯು ಕ್ಯಾನ್ ಡೂ ಇಟ್ ಸೈಮಲ್ಟೇನಿಯಸ್ಲಿ. ಜಾಬ್ ಇದ್ದಾಗ ಇಫ್ ಯು ರಿಯಲಿ ಪ್ಯಾಷನೇಟ್, ಸೈಮಲ್ಟೇನಿಯಸ್ ಆಗಿ ಮಾಡ್ಕೊಂಡು ಹೋಗ್ಬೋದು. ಇವಾಗ ನನ್ನ ಕೇಸ್ ಏನಾಗಿದೆ, ನಾನು ತುಂಬ ಬೇಗ ಶುರು ಆದೆ. ಐ ಡೆಂಟ್ ರಿಯಲಿ ಹ್ಯಾವ್ ಎನಿ ರೆಸ್ಪಾನ್ಸಿಬಿಲಿಟಿ, ಸೊ ಐ ಕುಡ್ ಬೆಟ್ ಇನ್ ಆನ್ ಮೈ ಕಾಂಟೆಂಟ್. ಆದರೆ ನಾನು ಸುಮಾರಷ್ಟು ಜನ ನೋಡಿದ್ದೀನಿ, ದೇ ಹ್ಯಾವ್ ಅ ವೆರಿ ಸ್ಟೇಬಲ್ 9 to 5 ಜಾಬ್, ಒಂದು ಫಿಕ್ಸ್ಡ್ ಇನ್ಕಮ್ ಬರ್ತಾ ಇರುತ್ತೆ, ಅಥವಾ ಬೇರೆ ಸೋರ್ಸ್ ಆಫ್ ಇನ್ಕಮ್ ಇರುತ್ತೆ. ಅದೆಲ್ಲ ಬಿಟ್ಟು ದೇ ಜಂಪ್ ಇನ್ ಟು ಕಾಂಟೆಂಟ್ ಕ್ರಿಯೇಷನ್ ಜಸ್ಟ್ ಬಿಕಾಸ್ ದೂರದ ಬೆಟ್ಟ ಚೆನ್ನಾಗಿ ಕಾಣಿಸೋದು ಅಂತ ಹೇಳ್ತಾರಲ್ಲ, ಕಣ್ಣಿಗೆ ನುಣ್ಣು ಅಂತ. ಅದೇ ರೀತಿ ದೂರದಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ, ದ್ಯಾಟ್ ಇಟ್ ಈಸ್ ಈಸಿ ಟು ಮೇಕ್ ಮನಿ ಅಂತ. ಆದರೆ ಇಲ್ಲಿ ಒಳಗಡೆ ಇಳಿದ್ಮೇಲೆ ತುಂಬ ಆಳವಾದ ಸಮುದ್ರ ಇದು. ಯಾಕಂದರೆ ಇಲ್ಲಿ ತುಂಬ ಫ್ಯಾಕ್ಟರ್ಸ್ ಕನ್ಸಿಡರ್ ಆಗುತ್ತೆ. ಆ್ಯಂಡ್ ಆ ಟೈಮಲ್ಲಿ ಯು ಮೇ ನಾಟ್ ಬಿ ಏಬಲ್ ಟು ಮಾನಿಟೈಸ್ ತುಂಬ ಬೇಗ. ಅಂಥ ಟೈಮಲ್ಲಿ ಐ ಡೋಂಟ್ ಸೇ ಯು ಶುಡ್ ರಿಸ್ಕ್ ಇಟ್, ಡೂ ಇಟ್ ಸೈಮಲ್ಟೇನಿಯಸ್ಲಿ. ಆ್ಯಂಡ್ ಇಫ್ ಯು ಆರ್ ಕಾನ್ಫಿಡೆಂಟ್ ದಟ್ ಆಯಿತು, ಇವಾಗ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ನನಗೆ ಇವಾಗ ಮಾನಿಟೈಸ್ ಆಗ್ತಾಯಿದೆ ಇಲ್ಲಿ ಚಾನಲು, ಆರಾಮಾಗಿ ಜಾಬ್ ಬಿಡ್ಬೋದು ಅಂತ, ಅವಾಗ ಯು ಕ್ಯಾನ್ ಟೇಕ್ ದ ಬೋಲ್ಡ್ ಸ್ಟೆಪ್. ಅಕಸ್ಮಾತ್ ನಿಮ್ಮ ಹತ್ರ ಯಾವುದೇ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಆ್ಯಂಡ್ ಇಫ್ ಯು ಥಿಂಕ್ ದಟ್ ಓಕೆ ಐ ಸ್ಟಿಲ್ ಹ್ಯಾವ್ ಟೈಮ್ ಟು ಫಿಗರ್ ಔಟ್ ಅಂತ ಇದ್ದಾಗ ಕಾಂಟೆಂಟ್ ಕ್ರಿಯೇಷನ್ ಇಸ್ ಆಲ್ವೇಸ್ ದಟ್. ಬಿಕಾಸ್ ಇವಾಗ ಹೆಂಗಾಗಿದೆ ಅಂದರೆ, ಕಾಂಟೆಂಟ್ ಕ್ರಿಯೇಷನ್ ಹ್ಯಾಸ್ ನೋ ಪರ್ಟಿಕ್ಯುಲರ್ ಏಜ್. ಇದೇ ಏಜಲ್ಲೇ ನೀವು ಮಾಡ್ಬೋದು ಅಂತ. 2 ವರ್ಷದ ಮಗು ಕಾಂಟೆಂಟ್ ಮಾಡ್ತದೆ, ಅವ್ರ ಅಮ್ಮ ಅಕೌಂಟ್ ಹ್ಯಾಂಡಲ್ ಮಾಡೋದು ನೋಡಿದ್ದೀನಿ. ಆ್ಯಂಡ್ 60 ವರ್ಷದವ್ರೂ ಸಹ ಕಾಂಟೆಂಟ್ ಮಾಡ್ತಾ ರಿಟೈರ್ಡ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಒಂದು ಅಂಕಲ್ ಒಬ್ರು ಒಂದು ಸಣ್ಣ ಕಾಂಟೆಂಟ್ ಕ್ರಿಯೇಟ್ ಮಾಡಿದ್ರು. ಅಂದ್ರೆ ನಾನು ಕಾಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಬರೋದಿಲ್ಲ, ನಾ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅನ್ನೋದು ಮಿಲಿಯನ್. ಹೌದೌದು, ಯಾ. ಸೊ ದಟ್ ಇಸ್ ವೈ ಐ ಆಮ್ ಸೇಯಿಂಗ್, ಏಜ್ ಇನ್ ರಿಸ್ಟ್ರಿಕ್ಷನ್ ಅಂತೂ ಇಲ್ಲ ಇಲ್ಲಿ. ಟೇಕ್ ಯುವರ್ ಟೈಮ್, ಡೂ ಇಟ್, ಇಟ್ಸ್ ಆಲ್ವೇಸ್ ದೇರ್. ನೀವೊಂದು ಒಳ್ಳೆ ಮಾತು ಹೇಳಿದ್ರಿ. ಆ್ಯಂಡ್ ನಾನು ಅದನ್ನೇ ಹೇಳ್ತೀನಿ, ತುಂಬ ಜನ ಐ ಥಿಂಕ್ ಒಂದು ಸಣ್ಣ ವಿಷಯದ ಬಗ್ಗೆ ಹೈಲೈಟ್ ಮಾಡಬಹುದು ಅಥವಾ ಬೆಳಕು ಚೆಲ್ಲಬಹುದು ಅಂತ ಅನಿಸುತ್ತೆ. ಒಂದು ಸೀರಿಯಸ್ ಇಶ್ಯೂ ಬಗ್ಗೆ ಹೇಳಿಬಿಡ್ತೀನಿ ನಾನು. 60 ವರ್ಷ ಆದಾಗ ತುಂಬ ಜನ ರಿಟೈರ್ಡ್ ಆಗ್ತಾರೆ. ರಿಟೈರ್ಡ್ ಆದಾಗ ಒಂದು ಲೋನ್ಲಿನೆಸ್ ಕಾಡೋದಕ್ಕೆ ಶುರು ಆಗುತ್ತೆ. ಸೊ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಒಂದು ಕಾಂಟೆಂಟ್ ಕ್ರಿಯೇಷನ್ನು ಅಥವಾ ಲೈಫ್ ವ್ಲಾಗಿಂಗ್ ಅಂಥವ್ರು. ಯಾಕಂದರೆ ಕೆಲಸ ಮಾಡಿ 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 ಒಂಟಿಯಾಗಿ ಕಳೆಯೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಐ ಥಿಂಕ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಇಸ್ ದ ಬೆಸ್ಟ್ ಥಿಂಗ್ ಟು ಡೂ ಅನ್ಸುತ್ತೆ. 100% ಐ ಅಗ್ರಿ ಟು ಇಟ್. ಅಲ್ಲಿ ಟೆಲ್ ಯು, ನಮ್ಮ ಅಜ್ಜಿ ಆಯಿತಾ, ಐ ಮೀನ್ ವಿ ರೀಸೆಂಟ್ಲಿ ಲಾಸ್ಟ್ ಅವರ್ ಅಬೌಟ್ 2 months back. And ನಾನು ಕಾಂಟೆಂಟ್ ಕ್ರಿಯೇಷನ್ ಶುರು ಮಾಡಿದಾಗ ಶಿ ಸ್ಟಾರ್ಟೆಡ್ ಟು ಸ್ಟೇ ವಿತ್ ಅಸ್. ಅವ್ರು ಮೊದಲು ಬೇರೆ ಕಡೆ ಇರ್ತಿದ್ರು. ಆ್ಯಂಡ್ ಅವಾಗ ಐ ಯೂಸ್ ಟು ನೋಟಿಸ್ ದ್ಯಾಟ್ ಅವರು ಬರೀ ಇದರ್ ಬುಕ್ ಓದ್ತಾ ಇರ್ತಿದ್ರು, ನ್ಯೂಸ್ ಪೇಪರ್ ಇಲ್ಲ TV. ಬಟ್ ಬಿಯಾಂಡ್ ದ್ಯಾಟ್ ಐ ಕುಡ್ ಸೆನ್ಸ್ ದ್ಯಾಟ್ ಸಮಥಿಂಗ್ ಇಸ್ ಮಿಸ್ಸಿಂಗ್ ಔಟ್ ಹಿಯರ್. ಬಿಕಾಸ್ ಎಲ್ಲರೂ ಮನೇಲಿ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗೋರು. ಆ್ಯಂಡ್ ನಾನು ಒಂದು ಸ್ವಲ್ಪ ವೀಡಿಯೋಸ್ ಅವ್ರ ಜೊತೆ ಮಾಡೋಕ್ಕೆ ಶುರು ಮಾಡಿದೆ. ಆ್ಯಂಡ್ ಶಿ ವಾಸ್ ಆ್ಯಕ್ಚುಲಿ ವೆರಿ ಹ್ಯಾಪಿ ವಿತ್ ಇಟ್. ಹೌದಾ? ಹೌದು. ಲೈಕ್ ನಾನು ಎಷ್ಟೋ ಸರ್ತಿ ವೀಡಿಯೋಸಲ್ಲಿ ಐ ಥಿಂಕ್ ಐ ಡಿಡ್ ಒನ್ ಟಾಪಿಕ್.
ಇವಾಗಿನ ಜನ್ರೇಷನ್ ಇನ್ವೆಸ್ಟ್ಮೆಂಟ್ ಅಥವಾ ಸೇವಿಂಗ್ ಹೇಗೆ ಮಾಡ್ತಾರೆ, ನಿಮ್ಮ ಕಾಲದಲ್ಲಿ ಹೇಗೆ ಮಾಡ್ತಾಯಿದ್ರು ಅಂತ. ಆ್ಯಂಡ್ ಅವ್ರ ಕತೆ ಹೇಳಿದರು ಸುಮಾರಷ್ಟು ಸ್ಟೋರೀಸ್ ಹೇಳಿದರು. ಒಂದು 10 ಎಪಿಸೋಡ್ ಆಗ್ಬೋದಿತ್ತು ಅದರಿಂದನೇ ಆರಾಮಾಗಿ. ಬಟ್ ದೇ ಜಸ್ಟ್ ವಾಂಟ್ ಈ ಕ್ವೆಶನ್ ಕೇಳಿ ಯಾರೋ ಒಬ್ಬರು ಅದನ್ನ ಬಗ್ಗೆ ಮಾತಾಡಬೇಕು ಅವರಿಗೆ ಅಂತ. ಎಸ್. ಸೊ ಅವಾಗ ನನಗೆ ಗೊತ್ತಾಯಿತು ದ್ಯಾಟ್ ವಯಸ್ಸಾಗಿದೆ, ಕಾಂಟೆಂಟ್ ಮಾಡೋಕ್ಕಾಗಲ್ಲ ಅಂತ ಎಲ್ಲ. ಇಟ್ಸ್ ಜಸ್ಟ್ ಮಿಸ್ಕನ್ಸೆಪ್ಷನ್. ಬಿಕಾಸ್ 60ನೇ ವಯಸ್ಸಲ್ಲಿ ನಮ್ಮ ಅಜ್ಜಿ 90s 80s ಕಾಲದಲ್ಲಿ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡ್ತಾಯಿದ್ರು ಅಂತ ನೆನೆಸ್ಕೊಂಡು ಇವತ್ತು ನನ್ನ ಜೊತೆ ವಿಡಿಯೋ ಮಾಡ್ತಾ ಇದ್ದಾರೆ ಅಂದರೆ ದೆನ್ ಎನಿಬಡಿ ಕ್ಯಾನ್ ಡೂ ಇಟ್ ಅಂತ. ಅಂದರೆ ಅವರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ. ಆ ಎಕ್ಸ್ಪೀರಿಯನ್ಸ್ ಈಸ್ ಅ ಜರ್ನಿ. ಅದೇ ಒಂದು ದೊಡ್ಡ ಕಥೆ. ಸೊ ನಿಮ್ಮ ಮನೇಲಿ ಯಾರಾದರೂ 60 ವರ್ಷ ಆದವರು ಇದ್ದರೆ, ಡೋಂಟ್ ಲೆಟ್ ದೆಮ್ ಬಿ ಅಲೋನ್. ನೀವು ಕೆಲ್ಸಕ್ಕೆ ಹೋಗ್ಬಿಡ್ತೀರಾ, ಅಪ್ಪ ಅಥವಾ ಅಮ್ಮ ಮನೇಲಿ ಒಬ್ಬರೇ ಇರ್ತಾರೆ ಅಂದರೆ ದಯವಿಟ್ಟು ಅವ್ರಿಗೊಂದು ಕೆಲಸ ಏನಾದರೂ ಮಾಡಿ. ಏನೋ ಮಾಡೋಕ್ಕಾಗಲಿಲ್ಲ ಅಂದರೆ ಸೋಷಿಯಲ್ ಮೀಡಿಯಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಪ ಹೀಗೆ ಕಂಟೆಂಟ್ ಕ್ರಿಯೇಟ್ ಮಾಡಬಹುದು, ಯು ಟ್ರೈ ಇಟ್ ಅಂತ ಒಂದು ಸಲ ಅವ್ರಿಗೆ ಅಭ್ಯಾಸ ಮಾಡಿಸಿ. ಅಂದರೆ ಏನೂ ನಿರೀಕ್ಷೆ ಇಲ್ಲ, ದೇ ವಿಲ್ ಬಿ ಆ್ಯಕ್ಟಿವ್. 4 ಜನರ ಜೊತೆ ಅವರು ಈಗ ದೇವಸ್ಥಾನಕ್ಕೋ ಅಥವಾ ವಾಕ್ ಹೋದಾಗಲೋ ನಿಮ್ಮ ವಿಡಿಯೋ ನೋಡಿದ್ವಿ ಅಂತ ಹೇಳಿದ್ರೆ ಅವರಲ್ಲಿ ಮತ್ತೆ ಜೀವನೋತ್ಸಾಹ ಬರುತ್ತೆ. ದಟ್ಸ್ ವಾಟ್ ವಿ ಕ್ಯಾನ್ ಸೇ. ಲವ್ಲಿ. ತುಂಬ ಒಳ್ಳೆ ಮಾತಾಯಿತು ಅದು. ಓಕೆ, ಕಾಂಟೆಂಟ್ ಕ್ರಿಯೇಷನಿಂದ ಇವಾಗ ಸೀದಾ ಬಿಸ್ನೆಸ್ ಕಡೆ ಬರೋಣ. ಯಾಕೆಂದರೆ 10 ಜನರ ಜೊತೆ ನೀವು ಯು ಹ್ಯಾವ್ ಸ್ಟಾರ್ಟೆಡ್ ಯುವರ್ ಕಂಪ್ನಿ. 10 ಜನರಿಗೆ ಸ್ಯಾಲ್ರಿ ಪೇ ಮಾಡೋದು, ಅವ್ರ ಜವಾಬ್ದಾರಿ ತಗೊಳ್ಳೋದು ಆ್ಯಟ್ 21st ಏಜ್ ತುಂಬ ದೊಡ್ಡ ಜವಾಬ್ದಾರಿ. ಯಾವಾಗಾದ್ರೂ ಅನಿಸಿದ್ಯಾ ಸ್ವಲ್ಪ ಕಷ್ಟ ಆಗ್ಬೋದೇನೋ ಅಂತ? ಅಯ್ಯೋ, ದಿನ ಅನಿಸುತ್ತೆ. ಇಲ್ಲ, ಬಿಕಾಸ್ ಆ್ಯಸ್ ಯು ಸೆಟ್ ಇಟ್ಸ್ ಅ ವೆರಿ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಯಾಕಂದರೆ ಅವರು ಅಗೇನ್ ದೇ ಆಲ್ ಆರ್ ಆಫ್ ಮೈ ಏಜ್ ಆರ್ ಮೇ ಬಿ ಲೈಕ್ 1 or 2 years ಎಲ್ಡರ್ ಟು ಮೀ. ಸೊ ಅಂಥವರು ರಿಸ್ಕ್ ತೊಗೊಂಡು ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಾರೆ, ನನ್ನ ಜೊತೆ ಕೂತ್ಕೊಂಡು ಎಡಿಟ್ ಮಾಡ್ತಾರೆ ಅಥವಾ ಬ್ರೈನ್ ಸ್ಟಾರ್ಮ್ ಮಾಡ್ತಾರೆ. ದ್ಯಾಟ್ ಬಿಕಮ್ಸ್ ಅ ರೆಸ್ಪಾನ್ಸಿಬಿಲಿಟಿ ದೇರ್. ಬಿಕಾಸ್ ಇವಾಗ ನನ್ನ ಟೀಮಲ್ಲಿ ಹೇಗಿದ್ದಾರೆ ಅಂದರೆ ಸುಮಾರು ಜನ ಬೇರೆ ಊರಿಂದ ಬಂದವರು ಇದ್ದಾರೆ, ದ್ಯಾಟ್ ಅಲ್ಲಿ ಕಾಲೇಜಲ್ಲಿ ಕಲ್ತಿದ್ದಾರೆ ಆ್ಯಂಡ್ ಇಲ್ಲಿ ಬಂದು ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಸೊ ಅಂಥ ಟೈಮಲ್ಲಿ ಅವರು 500 ಕಿಲೋಮೀಟರಿಂದ ಬಂದಿದ್ದಾರೆ. ಐ ಕಾಂಟ್ ಲೆಟ್ ದೆಮ್ ಡೌನ್. ಆ್ಯಂಡ್ ದ್ಯಾಟ್ ಆ್ಯಕ್ಚುಲಿ ಬಿಕಮ್ಸ್ ದ ಬಿಗ್ಗೆಸ್ಟ್ ಮೋಟಿವೇಶನ್, ದ್ಯಾಟ್ ಐ ಹ್ಯಾವ್ ಟು ಲುಕ್ ಫಾರ್ ವೇಸ್ ಇನ್ ವಿಚ್ ಐ ಹ್ಯಾವ್ ಟು ಇಂಪ್ರೂವ್ ಮೈ ಕಾಂಟೆಂಟ್ ಅಂತ. ಬಿಕಾಸ್ ನನ್ನ ಜೊತೆ ಇಲ್ಲಿ ನನ್ನ ಹಿಂದೆ 10 ಜನ ನಿಂತಿದ್ದಾರೆ, ಅವ್ರಿಗೋಸ್ಕರ ಆದರೂ ಐ ಹ್ಯಾವ್ ಟು ಡೂ ಇಟ್ ಅಂತ. that becomes a huge, more than responsibility, I enjoy ಮಾಡ್ತೀರಿ. ಉತ್ತರ ಕರ್ನಾಟಕದ ಭಾಗದಿಂದ ಬಂದಿರೋರು ನೀವು. ಹೌದು. ಉತ್ತರ ಕರ್ನಾಟಕ ಭಾಗದಿಂದ ತುಂಬ ಜನ ಕಾಂಟೆಂಟ್ ಕ್ರಿಯೇಟರ್ಸ್ ಬರ್ತಿದ್ದಾರೆ ಇವಾಗಂತೂ. ಎಲ್ಲ ಫೀಲ್ಡಲ್ಲೂ ಕೂಡ, ಎಲ್ಲ ಫೀಲ್ಡ್ ವಿಷಯದಲ್ಲೂ ಕೂಡ ಕಾಂಟೆಂಟ್ ಕ್ರಿಯೇಟರ್ಸ್ ಬರ್ತಾ ಇದ್ದಾರೆ. ನೀವು ಎಷ್ಟೊಂದು ಜನ ನೋಡಿರ್ತೀರಾ, ಹೆಂಗೆ ಅನ್ಸುತ್ತೆ? ತುಂಬ ಖುಷಿ ಆಗುತ್ತೆ. ಬಿಕಾಸ್ ನಾವೆಲ್ಲ ಸೇರ್ತೀವಲ್ಲ, ಸೇರಿದಾಗ ನಮ್ಮ ಭಾಷೆಯಲ್ಲಿ ಮಾತಾಡ್ತೀವಿ, ಜೋಳದ ರೊಟ್ಟಿ ತಿನ್ಕೊಂಡು ಎಲ್ಲ ಹಿಂಗಾಯ್ತು ಹಂಗಾಯ್ತು, ಆ ಬ್ರ್ಯಾಂಡ್ ಹಿಂಗೆ ಮಾಡಿದರು, ಈ ಮ್ಯಾನೇಜರ್ ಹಿಂಗೆ ಹೇಳಿದರು. ಸೊ ಅದು ಮಾತಾಡ್ತಿರ್ಬೇಕಾದ್ರೆ ಇಟ್ ಫೀಲ್ಸ್ ಗುಡ್. ಬಿಕಾಸ್ ಎಲ್ಲರೂ ಉತ್ತರ ಕರ್ನಾಟಕದಿಂದ ಬೆಂಗಳೂರಿಗೆ ಬಂದಿದ್ದು ಆ್ಯಂಡ್ ನಾಟ್ ಫಾರ್ ಕನ್ವೆನ್ಷನಲ್ ಜಾಬ್, ಆದರೆ ಸ್ವಂತ ಏನಾದರೂ ಒಂದು ಶುರು ಮಾಡಲಿಕ್ಕೆ ಅಂತ. ಆ್ಯಂಡ್ ಇನ್ ಮೈ ಒಪಿನಿಯನ್ ಎವ್ರಿ ಕಾಂಟೆಂಟ್ ಕ್ರಿಯೇಟರ್ ಈಸ್ ಅನ್ ಆಂಟ್ರಪ್ರೆನ್ಯೂರ್. ಸೊ ಅದರಿಂದ ಇಲ್ಲಿ ಬಂದು ನಮ್ಮದೇ ಒಂದು ಕಮ್ಯುನಿಟಿ ನಾವಿಲ್ಲಿ ಬಿಲ್ಡ್ ಮಾಡಿಕೊಂಡು ನಾವಿಲ್ಲಿ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಉತ್ತರ ಕರ್ನಾಟಕ ಭಾಗ ದಕ್ಷಿಣ ಕರ್ನಾಟಕ ಭಾಗಕ್ಕೆ ಕಂಪೇರ್ ಮಾಡಿದ್ರೆ ಏನು ಅಭಿವೃದ್ಧಿಯಲ್ಲಿ ಇನ್ನೂ ಒಂಚೂರು ಬಹಳ ಹಿಂದೆ ಉಳಿದಿದೆ. ಹಾಗೆ ಹಲವಾರು ಜಿಲ್ಲೆಗಳಿಂದ ಇವತ್ತಿಗೂ ಕೂಡ ಬೆಂಗಳೂರು ಕಡೆ ತುಂಬ ಜನ ಬರ್ತಾರೆ ಕೆಲಸ ಹುಡುಕೊಂಡು. ಉತ್ತರ ಕರ್ನಾಟಕ ಭಾಗದಲ್ಲಿ ಆ್ಯಸ್ ಅ ಯಂಗ್ಸ್ಟರ್ ಏನೇನು ಅವಕಾಶಗಳಿವೆ, ಅದನ್ನು ಯಾವ ರೀತಿ ಬಳಕೆ ಮಾಡ್ಕೋಬಹುದು ಫಾರ್ ದ ಡೆವಲಪ್ಮೆಂಟ್ ಆ್ಯಸ್ ಅ ಯಂಗ್ಸ್ಟರ್ ಕೇಳ್ತಿದ್ದೀನಿ. ಹೇಗೆ ನೋಡ್ತೀರಿ ಅದನ್ನು? ಐ ಥಿಂಕ್ ದಿಸ್ ಇಸ್ ಅ ವೆರಿ ವ್ಯಾಲಿಡ್ ಕ್ವೆಶನ್. ಯಾಕಂದರೆ ನನಗೆ ಯಾವಾಗಲೂ ಹಾಗೆ ಅನಿಸೋದು, ನಾನು ಬೆಳೆದಿರೋದು ಬೆಂಗಳೂರಲ್ಲೇ. ಸೊ ನಾನು ಜಾಸ್ತಿ ಹೊತ್ತು ಅಲ್ಲಿ ಸಮಯ ಕಳೆದಿಲ್ಲ ಉತ್ತರ ಕರ್ನಾಟಕದಲ್ಲಿ. ಬಟ್ ಮೈ ರೂಟ್ಸ್ ಆರ್ ಫ್ರಮ್ ಉತ್ತರ ಕರ್ನಾಟಕ. ನನಗೆ ಗೊತ್ತು ಅಲ್ಲಿ ಏನೇನಾಗ್ತಾಯಿದೆ. ನಾನು ಎವ್ರಿ 15 days ಹೋಗಿ ವಿಸಿಟ್ ಮಾಡ್ತೀನಿ. ಆ್ಯಂಡ್ ಬೆಂಗಳೂರಲ್ಲಿ ನಾನು ನೋಡ್ತಾ ಇರೋವಂಥ ಡೆವಲಪ್ಮೆಂಟ್ ಆಗಿರಲಿ, ಐ ಆಮ್ ನಾಟ್ ಕಂಪ್ಲೇನಿಂಗ್ ಅಬೌಟ್ ಇಟ್, ಬಟ್ ಐ ಫೀಲ್ ಬ್ಯಾಡ್. ನಂಗೆ ನಿಜ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಸುಮಾರಷ್ಟು ಜನ ಟ್ಯಾಲೆಂಟೆಡ್ ಜನ ಅಲ್ಲಿದ್ದಾರೆ. ಇಟ್ಸ್ ನಾಟ್ ಲೈಕ್ ಟ್ಯಾಲೆಂಟಿಗೆ ಕಡಿಮೆ ಇದೆ ಅಂತಲ್ಲ, ಟ್ಯಾಲೆಂಟ್ ಇದೆ, ರಿಸೋರ್ಸಸ್ ಇದೆ. ಬಟ್ ವಾಟ್ ಈಸ್ ಲ್ಯಾಕಿಂಗ್ ಇಸ್ ಅನ್ ಎಕೋಸಿಸ್ಟಮ್. ಇವಾಗ ಇಲ್ಲಿ ಬೆಂಗಳೂರಿಗೆ ಯಾಕೆ ಬರ್ತಾರೆ? ಇಲ್ಲಿ ಜಾಬ್ ಕೊಡೋರು ಇದ್ದಾರೆ, ಜಾಬ್ ಪಡ್ಕೊಳ್ಳೋರು ಇದ್ದಾರೆ. ನಾವೊಂದು ಎಕೋಸಿಸ್ಟಮ್ ನಾವಿಲ್ಲಿ ಕ್ರಿಯೇಟ್ ಮಾಡಿದ್ದೀವಿ. ಇನ್ಫ್ರಾಸ್ಟ್ರಕ್ಚರ್ ಆಗಿರಲಿ, ಆಕ್ಸೆಸಿಬಿಲಿಟಿ ಈಸಿ ಇದೆ. ಒಂದು ಇನ್ವೆಸ್ಟರ್ನ ಮೀಟ್ ಮಾಡಬೇಕಂದ್ರೆ ನಾವು ಆರಾಮಾಗಿ ಇಲ್ಲಿ ಬಂದು ಆಯಿತು, ಮ್ಯಾಕ್ಸಿಮಮ್ HSR ಲೇಔಟ್ಗೆ ಹೋದೆ, ಇಲ್ಲಾಂದರೆ ಇಂದ್ರಾನಗರ್ಗೆ ಹೋದೆ, ಐ ವಿಲ್ ಮೀಟ್ ಅನ್ ಇನ್ವೆಸ್ಟರ್. ಬಟ್ ಅಲ್ಲಿ ಆ ಅವಕಾಶ ಇಲ್ಲ.
ವಿಚ್ ಐ ಥಿಂಕ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಆ್ಯಂಡ್ ಕೆಲವೊಂದ್ಸತಿ ನಾನು ಮೊನ್ನೆ ಹುಬ್ಳಿಗೆ ಹೋಗಿದ್ದೆ ಫಾರ್ ಎನ್ ಇವೆಂಟ್. ನಾನು ಅಲ್ಸ ಅದೇ ಮಾತಾಡ್ತಾ ಇದ್ದೆ ದ್ಯಾಟ್ ಇವಾಗ ವೆನ್ ಇಟ್ ಕಮ್ಸ್ ಟು ಅ ಬೇಸಿಕ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಂತ ಮಾತಾಡಿದ್ರೆ, ಇವಾಗ ಯಾರೊಬ್ಬರು ಮುಂಬೈಗೆ ಹೋಗಬೇಕು ಅಥವಾ ಬೆಂಗಳೂರಿಗೆ ಬರಬೇಕು, ಉತ್ತರ ಕರ್ನಾಟಕದ ಆಕ್ಸೆಸ್, ದೇ ಹ್ಯಾವ್ ಟು ಇದರ್ ಬಿಜಾಪುರ್ ನನ್ನೂರು, ನಾನು ಇವಾಗ ಬೆಂಗಳೂರಿಗೆ ಬರಬೇಕು ಥ್ರೂ ಫ್ಲೈಟ್ ಅಂತ ಅಂದರೆ ಐ ಹ್ಯಾವ್ ಟು ಇದರ್ ಗೋ ಟು ಹುಬ್ಳಿ ಆರ್ ಬೆಳಗಾವಿ. ಎರಡೂ 5 to 7 hours ಜರ್ನಿ ಇದೆ. ಅಲ್ಲಿಂದ ಬೆಂಗಳೂರಿಗೆ ಬರಬೇಕು. ಬಸ್ಸಿಗೆ ಬರಬೇಕಂದ್ರೆ ಓವರ್ ನೈಟ್ ಹ್ಯಾವ್ ಟು ಟ್ರಾವೆಲ್. ಆ್ಯಂಡ್ ಟ್ರೈನ್ ಅಗೇನ್ ಆಕ್ಸೆಸಿಬಿಲಿಟಿ ಇಸ್ ಕಂಪ್ಯಾರಿಟಿವ್ಲಿ ಲೆಸರ್. ಇನ್ಫ್ಯಾಕ್ಟ್ ಹುಬ್ಳಿ, ಧಾರವಾಡ ಆ್ಯಂಡ್ ಬೆಳಗಾವಿ ಆರ್ ಸ್ಟಿಲ್ ಬೆಟರ್. ಆದರೆ ಬಿಜಾಪುರ್, ಗುಲ್ಬರ್ಗಾ, ಯಾದಗಿರಿ, ಗದಗ್ ಇಲ್ಲಿ ಎಲ್ಲ ಇನ್ನೂ ಎಕೋಸಿಸ್ಟಮ್ ಬೆಳಿಬೇಕು. ಯಾಕಂದರೆ ಅಲ್ಲಿ ಜನರಿಗೆ ಇನ್ನೂ ಸ್ಟಾರ್ಟಪ್ ಕಲ್ಚರ್ ಬಗ್ಗೆ ಅಷ್ಟು ಎಕ್ಸ್ಪೋಜರ್ ಇಲ್ಲ, ಕಾಂಟೆಂಟ್ ಕ್ರಿಯೇಷನ್ ಅಂದರೆ ಅಷ್ಟು ಎಕ್ಸ್ಪೋಜರ್ ಇಲ್ಲ. ಇನ್ನೂವರೆಗೂ ದೇ ಗೋ ಲೈಕ್ ಓಕೆ PUC ಸೈನ್ಸ್ ಮುಗೀತು, ಇಂಜಿನಿಯರಿಂಗ್ ಮಾಡೋಣ, ದೆನ್ ವಿಲ್ ಫಿಗರ್ ಔಟ್ ಆಫ್ಟರ್ ಕಮಿಂಗ್ ಟು ಬ್ಯಾಂಗ್ಳೂರ್. ಓಕೆ, ದಿಸ್ ಇಸ್ ಒಂದು ಮೈಂಡ್ಸೆಟ್ ಅಲ್ಲಿ ಈ ಥರ ಸೆಟ್ ಆಗಿಬಿಟ್ಟಿದೆ. ಆದರೆ ಐ ಫೀಲ್ ದ್ಯಾಟ್ ನೀಡ್ಸ್ ಟು ಚೇಂಜ್. ಅವಕಾಶಗಳು ಏನಿದೆ? ತುಂಬ ಇದೆ. ಐ ಫೀಲ್ ಅವಕಾಶ ಇದೆ. ಅಲ್ಸ ಇವು ಬೇಸಿಕ್ ಅವಕಾಶ ಎಲ್ಲಿಂದ ಬರುತ್ತೆ ಅಂದರೆ ನಾವು ಕಾಲೇಜಲ್ಲಿ ಕಲಿಬೇಕಾದ್ರೆ. ಇವಾಗ ನಾವು ಬೆಂಗಳೂರಲ್ಲಿ ಏನಾಗುತ್ತೆ, ನಮ್ಮ ಕಾಲೇಜಸಲ್ಲಿನೇ ಇವಾಗ ಬಿಸ್ನೆಸ್ ಕ್ಲಬ್ಸ್ ಇರುತ್ತೆ, ಇನ್ಕ್ಯುಬೇಷನ್ ಸೆಂಟರ್ಸ್ ಇರುತ್ತೆ, ಅಥವಾ ನಾವು ಬೇರೆ ಬೇರೆ ಕಡೆ ಹೋಗಿ ಫೆಸ್ಟಿಗೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀವಿ. ಇಲ್ಲಿ ನಮಗೊಂದು ಬೇಸಿಕ್ ಐಡಿಯಾ ಸಿಗುತ್ತೆ, ಈ ಬಿಸ್ನೆಸ್ ಅಂದರೆ ಏನು, ಮಾರ್ಕೆಟಿಂಗ್ ಅಂದರೆ ಏನು, ಸಪ್ಲೈ ಚೈನ್ ಅಂದರೆ ಏನು. ಆದರೆ ಅಲ್ಲಿ ವೆನ್ ದ ಸ್ಕೂಲ್ಸ್ ಆ್ಯಂಡ್ ದ ಕಾಲೇಜಸ್ ಸ್ಟಾರ್ಟ್ ಪ್ರಮೋಟಿಂಗ್ ಆಂಟರ್ಪ್ರಿನರ್ಶಿಪ್ ಇವೆಂಟ್ಸ್, ಅಲ್ಲಿನೇ ಮೇಜರಾಗಿ ಇದು ಬರೋದು, ಚೇಂಜ್ ಆಗೋದು ಅಂತ ನನ್ನ ಪ್ರಕಾರ. ಆ್ಯಂಡ್ ಐ ಥಿಂಕ್ ಅಲ್ಲಿ ಯಂಗ್ಸ್ಟರ್ಸ್ ಅಲ್ಲಿನೂ ಅದು ಬರಬೇಕು, ದ್ಯಾಟ್ ಉತ್ತರ ಕರ್ನಾಟಕದಿಂದನೂ ನಾವು ಏನೋ ಒಂದು ಶುರು ಮಾಡ್ಬೋದು, ಏನೋ ಒಂದು ಬೆಳೆಸಬಹುದು ಅಂತ. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ಯಾರೂ ಮಾಡೇ ಇಲ್ಲ ಅಂತ. ಇವತ್ತು ವೇಗಾ ಕಂಪನಿ 9,000 10,000 ಕೋಟಿ ರೆವೆನ್ಯೂ ಮಾಡ್ತಾ ಇದೆ. ಅದು ಬೇಸಾಗಿದ್ದು ನಮ್ಮ ಬೆಳಗಾವಿಯಿಂದ. ಸೊ ಬೆಳಗಾವಿಯಿಂದ ಯಾವುದೋ ಬಾಲಿವುಡ್ ಫಿಲ್ಮನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ ವೇಗಾ ಹೆಲ್ಮೆಟ್ ಹಾಕ್ಕೊಂಡು. ಸೊ ವೆನ್ ಸಚ್ ಪೀಪಲ್ ಹ್ಯಾವ್ ಡನ್ ಲಾಂಗ್ ಬ್ಯಾಕ್, ನೀವು ಯಾಕೆ ಇವಾಗ ಮಾಡೋಕ್ಕಾಗ್ತಾ ಇಲ್ಲ, ಯಾಕೆ ಮೈಂಡ್ಸೆಟ್ ಇಟ್ಕೊಂಡಿದ್ರೆ ಅದು ಬೆಂಗಳೂರಿಗೆ ಬಂದೇ ಮಾಡಬೇಕು ಅಂತ. ದಟ್ ಈಸ್ ಒನ್ ಕ್ವೆಶನ್ ಅಮಂಗ್ಸ್ ದ ಯಂಗ್ಸ್ಟರ್ಸ್. ಆ್ಯಂಡ್ ಅಗೇನ್ ಆ್ಯಸ್ ವಿ ಟಾಕ್ ಅಬೌಟ್ ಇಟ್, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರಲಿ, ಎಕೋಸಿಸ್ಟಮ್ ಡೆವಲಪ್ಮೆಂಟ್ ಆಗಿರಲಿ, ಆ್ಯಂಡ್ ಆ ಮೈಂಡ್ಸೆಟ್ಟಲ್ಲಿ ಆ ಚೇಂಜ್ ಬರೋದು ತುಂಬ ಮುಖ್ಯ ಅನಿಸುತ್ತೆ. ಲವ್ಲಿ. ಫೈನಲಿ ನಾನು ಪ್ರತಿ ಗೆಸ್ಟ್ನ ಕೇಳ್ತಾ ಇರ್ತೀನಿ ಈ ಕ್ವೆಶ್ಚನ್ನು. ಎಲ್ಲರೂ ಇನ್ಸ್ಪೈರ್ ಮಾಡೋದಕ್ಕೆ ಈ ಕ್ವೆಶ್ಚನ್ ಇರುತ್ತೆ. ಲೈಫಿನ ಪಂಚಸೂತ್ರಗಳು, 5 ರೂಲ್ಸ್ ಆಫ್ ಲೈಫ್. ಓಕೆ, ವೆರಿ ಕ್ವಿಕ್ ಆಗಿ, ಪಟ್ ಪಟ್ ಪಟ್. ಫಸ್ಟ್ಲಿ ಡಿಸಿಪ್ಲಿನ್. ಓಕೆ. ಸ್ಮಾರ್ಟ್ ವರ್ಕ್. ಹಾರ್ಡ್ ವರ್ಕ್ ಇಸ್ ಇಂಪಾರ್ಟೆಂಟ್, ಬಟ್ ಸ್ಮಾರ್ಟ್ ವರ್ಕ್. ಡೆಡಿಕೇಶನ್, ಪ್ಯಾಷನ್, ಸೆಲ್ಫ್ ಕಾನ್ಫಿಡೆನ್ಸ್. ಲವ್ಲಿ. 5 ವರ್ಷದ ನಂತರ ಫಂಡಾ ಹುಡುಗಿ ನಾವು ಹೇಗೆ ನೋಡಬಹುದು? ಆಸ್ ಅ ಫೌಂಡರ್ ಮೇಜರಾಗಿ ನನ್ನ ತಲೆಯಲ್ಲಿ ಇದ್ದಿದ್ದಂದರೆ, ಐ ಹ್ಯಾವ್ ಅ ಪ್ರಾಜೆಕ್ಟ್ ಇನ್ ಮೈ ಮೈಂಡ್ ವೇರ್ ನಾನು ಪ್ರತಿ ಕರ್ನಾಟಕದ ಡಿಸ್ಟ್ರಿಕ್ಟಿಗೆ ಹೋಗಿ ಆನ್ ದ ಗ್ರೌಂಡ್ ಅಲ್ಲಿಯ ಸ್ಟಾರ್ಟಪ್ ಕಲ್ಚರ್ನ ಬೆಳೆಸ್ಬೇಕನ್ನೋದು ನನ್ನ ಡ್ರೀಮ್ ಪ್ರಾಜೆಕ್ಟ್ ಆಗಿದೆ. ಲೈಕ್ ಪ್ರತಿಯೊಂದು ಡಿಸ್ಟ್ರಿಕ್ಟಿಗೆ ಹೋಗಿ ಐ ವಾಂಟ್ ಟು ಕವರ್ ದ ಆನ್ ಗ್ರೌಂಡ್ ರಿಯಾಲಿಟೀಸ್, ವಾಟ್ ಈಸ್ ಹ್ಯಾಪನಿಂಗ್, ಯಾವ ತರಹ ನಾವು ಬೆಳೆಸಬಹುದು ನಮ್ಮ ಈ ಕಮ್ಯುನಿಟಿನ, ಲೆಟ್ ಇಟ್ ಬಿ ಕಾಂಟೆಂಟ್ ಕ್ರಿಯೇಷನ್ ಆರ್ ಸ್ಟಾರ್ಟಪ್, ಎನಿಥಿಂಗ್. ಬಿಕಾಸ್ ಯಾವಾಗ ಒಬ್ಬರಲ್ಲಿ ದೇ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ದಟ್ ನಾನು ಏನೋ ಒಂದು ಮಾಡ್ಬೋದು ನಾನಾಗಿ ಅಂತ ಅಂದರೆ, ಐ ಥಿಂಕ್ ವಿ ಕ್ಯಾನ್ ಅಚೀವ್ ಇನ್ ಅ ವೆರಿ ಬಿಗ್ ಸ್ಕೇಲ್, ನಾಟ್ ಜಸ್ಟ್ ಆಸ್ ಕರ್ನಾಟಕ, ಆದರೆ ಇಡೀ ಭಾರತದ ಆಂಟರ್ಪ್ರಿನರ್ಶಿಪ್ ಎಕನಾಮಿಯಲ್ಲಿ ಬೆಳೆಯುತ್ತೆ. ವಂಡರ್ಫುಲ್ ವಂಡರ್ಫುಲ್ ಸ್ವಾತಿ, ತುಂಬ ಖುಷಿ ಆಯಿತು. ಅಂದರೆ ಒಂದಷ್ಟು ಹುಮ್ಮಸ್ ಬಂತು ಜೀವನದಲ್ಲಿ. ಅಂದರೆ ತುಂಬ ಯಂಗ್ ಏಜಲ್ಲೇ ಏನೇನು ಮಾಡಬಹುದು ಅನ್ನೋದಕ್ಕೆ ಐ ಥಿಂಕ್ ಬೆಸ್ಟ್ ಉದಾಹರಣೆ ನೀವಿದ್ದೀರಿ. ಹಾಗೆ ಹೊಸದಾಗಿ ಕಂಪನಿ ಶುರು ಮಾಡಿದ್ದೀರಿ. ಆಲ್ ದ ವೆರಿ ಬೆಸ್ಟ್. ಇನ್ನು 5 ವರ್ಷದಲ್ಲಿ ನಾವು ಇನ್ನೂ ದೊಡ್ಡ ಸ್ಥಾನದಲ್ಲಿ ನಿಮ್ಮನ್ನು ನೋಡೋ ಹಾಗಾಗಲಿ. ಆದರೆ ಕಾಂಟೆಂಟ್ ಇನ್ನಷ್ಟು ಬರ್ತಾ ಇರಲಿ, ಮತ್ತಷ್ಟು ಬರ್ತಾ ಇರಲಿ, ನಮ್ಮೆಲ್ಲರೂ ಒಂಚೂರು ಎನ್ಲೈಟ್ ಮಾಡೋ ಹಾಗಾಗಲಿ. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ವಂಡರ್ಫುಲ್ ಟಾಕಿಂಗ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಥರೋಲಿ ಎಂಜಾಯ್ ದ ಕಾನ್ವರ್ಸೇಷನ್. ಆ್ಯಂಡ್ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನಮ್ಮ ಫಂಡಾ ಹುಡುಗಿ ಜೀವನ ಬಹಳಷ್ಟು ಯಂಗ್ಸ್ಟರ್ಸ್ಗೆ ಒಂದು ಮಾದರಿ ಅಂತ ಅನಿಸುತ್ತೆ. ಮನೇಲಿ ಕೂತ್ಕೊಂಡು ಮೊಬೈಲ್ ಹಿಡ್ಕೊಂಡು ಏನು ಬೇಕಾದರೂ ಮಾಡಬಹುದು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಅಲ್ಲಿಂದ ಬಂದು ಈಗ 10 ಜನರ ಜೊತೆಗೂಡಿ, ಅಂದರೆ 10 ಜನರನ್ನ ಕೆಲಸಕ್ಕೆ ತಗೊಂಡು ತಾನು ಒಂದು ಸಂಸ್ಥೆನ ಸ್ಥಾಪನೆ ಮಾಡಿರೋದು ಒಂದು ದೊಡ್ಡ ಉದಾಹರಣೆ, ಒಂದು ದೊಡ್ಡ ಇನ್ಸ್ಪಿರೇಷನ್ ಅಂತ ಅನಿಸುತ್ತೆ. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.